ಮಹಾಜನಗಳೇ, ಈ ದಿನ ವಿಜಯನಗರ ಬಡಾವಣೆಯ ಸುರೇಶ್ ಎಂಟರ್ಪ್ರೈಸಸ್ ಅಪಾರ್ಟ್ಮೆಂಟ್ನ 500 ಫ್ಲಾಟ್ಗಳ ಓನರ್ಶಿಪ್ ಟೆಂಡರ್ನ ಸಾರ್ವಜನಿಕರಾದ ನಿಮ್ಮ ಸಮ್ಮುಖದಲ್ಲಿ ಹರಾಜು ಮಾಡ್ತಿದ್ದೇವೆ. ನಮ್ಮ ಸುರೇಶ್ ಎಂಟರ್ಪ್ರೈಸಸ್ ಸಂಸ್ಥೆಯ ಪ್ರಾರಂಭದ ಬೆಲೆ 20 ಲಕ್ಷ, 30 ಲಕ್ಷ, 30 ಲಕ್ಷ, 40 ಲಕ್ಷ, 40 ಲಕ್ಷ, 50 ಲಕ್ಷ, 50 ಲಕ್ಷ, 70 ಲಕ್ಷ, 80 ಲಕ್ಷ, 80 ಲಕ್ಷ, 1 ಕೋಟಿ, 1 ಕೋಟಿ 10 ಲಕ್ಷ, 1 ಕೋಟಿ 10 ಲಕ್ಷ, 1 ಕೋಟಿ 30 ಲಕ್ಷ, 1 ಕೋಟಿ 40 ಲಕ್ಷ, 1 ಕೋಟಿ 70 ಲಕ್ಷ, 1 ಕೋಟಿ 70 ಲಕ್ಷ, 1 ಕೋಟಿ 80 ಲಕ್ಷ, 1 ಕೋಟಿ 80 ಲಕ್ಷ ಒಂದು ಸಾರಿ, 2 ಕೋಟಿ 50 ಲಕ್ಷ, 2 ಕೋಟಿ 60 ಲಕ್ಷ, 2 ಕೋಟಿ 80 ಲಕ್ಷ, 3 ಕೋಟಿ, 5 ಕೋಟಿ, 5 ಕೋಟಿ ಒಂದು ಸಾರಿ, 5 ಕೋಟಿ 2 ಸಾರಿ, 5 ಕೋಟಿ 3 ಸಾರಿ. ಪ್ರಾಪರ್ಟಿ ಸೋಲ್ಡ್ ಟು ಸಾವಿತ್ರಿ ಕನ್ಸ್ಟ್ರಕ್ಷನ್. ಅಲ್ಲ ಮಿಸ್ಟರ್ ರಂಜಿತ್, ಈ ಕಿತ್ತೋಗಿರೋ ಪ್ರಾಪರ್ಟಿಗೆ ಇಷ್ಟೊಂದು ಬೆಲೆ ರೈಸ್ ಮಾಡಿದ್ರಲ್ಲ, ಇದು ಯಾವ ನ್ಯಾಯ? ದ ಹೆಲ್ ವಿತ್ ದಿಸ್ ಪ್ರಾಪರ್ಟಿ. ಇದ್ರ ಲಾಭ ಬರುತ್ತೋ ನಷ್ಟ ಬರುತ್ತೋ ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್. ಇದು ಸಾವಿತ್ರಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ರಂಜಿತ್ ಪ್ರೆಸ್ಟೀಜ್ ಕ್ವೆಶ್ಚನ್. ಅವಿನಾಶ್, ಇದು ಹೋದ್ರೂ ಪರವಾಗಿಲ್ಲ, ಇದು ಮಾತ್ರ ಹೀಗೆ ಇರಬೇಕು. ಇಷ್ಟಕ್ಕೆ ಮುಗಿಲಿಲ್ಲ ಮಿಸ್ಟರ್ ರಂಜಿತ್, ಮುಂದೈತೆ. ಧೈರ್ಯ ಅಂದ್ರೆ ನಿಮ್ದೇ ಧೈರ್ಯ ಸರ್. ಇವತ್ತಿನ ದಿವಸ ಅವಿನಾಶನ್ ಮುಖದ ಮೇಲೆ ಹೊಡೆದಂಗಾಯ್ತು. ಹೋಗಿ ಹೋಗಿ ನಿಮ್ಮ ಎದುರುಗಡೆನೆ ಕಾಂಪಿಟೇಷನ್ ಮಾಡ್ತಾ ಇದ್ದಾನಲ್ಲ, ಇವನ್ಗೇನ್ ಬುದ್ಧಿಗಿದ್ಯಾ? ಮಿಸ್ಟರ್ ದೇಸಾಯಿ, ಇವನಿಗೆ ಬುದ್ಧಿ ಕಲಿಸೋ ಕಾಲ ಬಂದಿದೆ. ಬಟ್ ನನಗೆ ನಿಮ್ಮ ಸಹಕಾರನೂ ಬೇಕು. ಇವತ್ತಿನ ಆಕ್ಷನ್ 5 ಕೋಟಿ ಪ್ರಾಫಿಟ್ ಅಲ್ಲಿದೆ. ನಮ್ಮೆಲ್ಲ ಬಿಲ್ಡರ್ಸ್ಗೂ ಹೇಳಿ ಧೈರ್ಯವಾಗಿ ಇನ್ವೆಸ್ಟ್ ಮಾಡಬಹುದು. ನೀವು ಹೇಳಿದ್ಮೇಲೆ ಆಯ್ತು ಬಿಡಿ ಸರ್. ಕಮಾನ್. ಸಾವಿತ್ರಿ, ಸಾವಿತ್ರಿ ಬಾಮಾ, ನನಗೆ ಲೇಟ್ ಆಗುತ್ತೆ, ನನಗೆ ಆಫೀಸಲ್ಲಿ ಮೀಟಿಂಗ್ ಬೇರೆ. ಅಲ್ಲಪ್ಪ, ನೀನು ಮೊದಲು ತಿಂಡಿ ತಿಂದು ಆಮೇಲೆ ಆಫೀಸ್ಗೆ ಹೋಗ್ಬೋದಲ್ಲ? ಏನ್ ಶಾಮಣ್ಣವ್ರು ಹೀಗೆ ಮಾತಾಡ್ತೀರಾ? ಇಷ್ಟು ವರ್ಷ ಆಯ್ತು ನಮ್ ಜೊತೆಗಿದ್ದು. ಯಾವತ್ತಾದ್ರೂ ಸಾವಿತ್ರಿನ ಬಿಟ್ಟು ತಿಂಡಿ ತಿಂದಿದ್ದೀನ ನಾನು? ಅಣ್ಣ, ಐ ಆಮ್ ರೆಡಿ. ಕಮಾನ್ ಬೇಬಿ, ಐ ಆಮ್ ಗೆಟಿಂಗ್ ಲೇಟ್. ಬಾಮ, ನಿನ್ಗೋಸ್ಕರ ನಿಮ್ಮ ಅಣ್ಣ ತಿಂಡಿ ತಿಂದೆ ಕಾಯ್ತಾ ಇದಾರೆ. ಸಾವಿತ್ರಿ, ಮಂಗಳಾರತಿ ತಗೋ. ಅತ್ತಿಗೆ ಮಂಗಳಾರತಿ ನಿಮಗೆ, ಈ ಸ್ವೀಟ್ ನನಗೆ. ತಗೊಳ್ಳಿ. ಬಾರೆ ಬಾ, ಕೂತ್ಕೋ ಬಾಮಾ. ಏನಾಯ್ತು ಸಾವಿ? ಮೆತ್ಕಮ್ಮ, ನೀರು ಕುಡಿ. ಏನ್ ಶಾಮಣ್ಣವ್ರೆ, ತಿಂಡಿಗೆ ಇಷ್ಟೊಂದು ಖಾರನ ಹಾಕೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಏನ್ ಶಾಮಣ್ಣವ್ರೆ ಇಷ್ಟೊಂದು ಖಾರನ ಹಾಕೋದು? ಅಲ್ಲ, ನೀವೇನು ತಿಂದೇ ಇಲ್ಲ, ಇವಳು ಹೇಳಿದ್ಲು ಅಂತ ಶಾಮಣ್ಣವ್ರ ಮೇಲೆ ರೇಗ್ ಬಿಡೋದಾ? ಹೌದು ಶಾಮಣ್ಣವ್ರೆ, ಇಷ್ಟು ವರ್ಷ ಸರ್ವಿಸ್ ಆಯ್ತು. ನಮ್ಮ ಸಾವಿ ಹೇಳಿದಾಗೆ ಈಚೀಚೆಗೆ ನಿಮ್ಮ ಅಡಿಗೆಯಲ್ಲಿ ಟೇಸ್ಟೇ ಇಲ್ಲ. ಮಾ, ಏನಾಯ್ತು ಮಾ? ನೋಡ್ಕೊಂಡ್ ಮಾಡ್ದಲ್ವೇ? ನೋಡಿದ್ರಾ ನಿಮ್ಮನ್ನೆಲ್ಲ ಹ್ಯಾಕ್ ಫೂಲ್ ಮಾಡ್ದೆ ಅಂತ? ಫೂಲ್ ಮಾಡ್ತಾಳಂತೆ ನಿಮ್ಮ ಅಣ್ಣ ಆಗಿರೋ ನಾನು. ಈಗ ನಾನೊಂದು ಶಾಕ್ ಕೊಡ್ತೀನಿ ನೋಡು. ನೀವು ಈ ಸಾವಿತ್ರಿಗೆ ಶಾಕ್ ಕೊಡ್ತೀರಾ? ಎಸ್, ಟುಡೇ ಆನ್ವರ್ಡ್ಸ್ ನೋ ಕ್ಯಾನಡಿಕ್ ಹೋಂಡಾ, ಆ ಮಾರುತಿ ಜಿಪ್ಸಿ ಫಾರ್ ಯು. ಥ್ಯಾಂಕ್ ಯು ಅಣ್ಣ, ಐ ಆಮ್ ಸೋ ಹ್ಯಾಪಿ. ಅಣ್ಣ ಅಂದ್ರೆ ನಮ್ಮ ಅಣ್ಣ, ಎಲ್ಲ ತಂಗಿರ್ಗೂ ನಮ್ಮ ಅಣ್ಣನಂತ ಅಣ್ಣನೇ ಸಿಗ್ಬೇಕು. ಸಾವಿ, ಕುತ್ಕೊಂಡು ತಿಂಡಿ ತಿನ್ನು. ಸದ್ಯಕ್ಕೆ ನನ್ಗೇನು ಬೇಡ, ಅದಕ್ಕೆ ಈ ಜಿಪ್ಸಿನೇ ಸಾಕು. ಅಮ್ಮ, ಒಂದ್ ಗ್ಲಾಸ್ ಹಾಲಾದ್ರೂ ಕುಡಿದು ಹೋಗು. ನನ್ಗೇನು ಬೇಡಣ್ಣ, ಥ್ಯಾಂಕ್ ಯು. ಬಾಯ್. ಏ, ಸಾವಿ, ಸಾವಿ, ಸಾರಿ. ಹುಷಾರಾಗಿ ಹೋಗಮ್ಮ. ದುಡ್ಡು ಬೇಕಾ ನಿನ್ಗೆ? ದುಡ್ಡು ಬೇಕೇನಾ? ರಾತ್ರಿ ಹಗಲು ಒಂದೇ, ಅಣ್ಣ ನೀರಿನ ಪರಿವು ಇಲ್ದೆ 20 ವರ್ಷ ಕಷ್ಟಪಟ್ಟು ಓದಿ ಸಂಪಾದನೆ ಮಾಡೋ ಡಿಗ್ರಿ ಇದು. ಹಾ, ಆದ್ರೆ ನೀನು 50 ರೂಪಾಯಿ ಲಂಚ ಕೇಳ್ತೀನೋ? ನನ್ನ ಹತ್ರ ಲಂಚ ಕೇಳ್ತೀಯ? ಫ್ರೆಂಡ್ಸ್, ಇವ್ರ ಹತ್ರ ಇರೋದು ಬರೀ 3 ಪೋಸ್ಟ್. ಅದು ನಾ ಬಂದಿರೋದು 15 ಜನ. ಹಾ, 50,000 ರೂಪಾಯಿ ಕೊಡಕ್ಕೆ ಯಾರ್ದ ತಾಕತ್ತಿದೆಯೋ ಅವ್ರಿಗೆ ಮಾತ್ರ ಈ ಪೋಸ್ಟು. ನಿಮ್ಮ ಹತ್ರ ಇದೆಯಾ? 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 ಇಲ್ಲ, ಯಾರ ಹತ್ರನೂ ಇಲ್ಲ. ನಿನಗ್ ಕೊಡಕ್ 50,000 ರೂಪಾಯಿ ನಮ್ಮಂತ ಹತ್ರ ಇದ್ದಿದ್ರೆ ನಾವೇ ನಿಮ್ಮ ಹತ್ರ ಬಂದು ಭಿಕ್ಷೆ ಬಿಡ್ತಾ ಇದ್ವಿ. ಯಾವ್ದಾದ್ರು ವ್ಯಾಪಾರ ಮಾಡ್ಕೊಂಡು ರಾಜ ಹತ್ರ ಇರ್ತಾ ಇದ್ವಿ. ನಿನಗೆ ಬರೋ ಕೋಪದಲ್ಲಿ ನಿನ್ನ ಸಾಯಿಸ್ಬಿಡ್ತಾ ಇದ್ದೆ. ಇಲ್ಲ, ನಾನು ಹತ್ರ ಮಾಡಿದ್ರೆ ಸಮಾಜ ದೃಷ್ಟಿಯಲ್ಲಿ ನಾನು ಕೊಲೆಗಾರ ಆಗೋಗ್ಬಿಡ್ತೀನಿ, ರೌಡಿ ಆಗೋಗ್ಬಿಡ್ತೀನಿ. ನಾವು 20 ವರ್ಷ ಕಷ್ಟಪಟ್ಟು ಓದಿದ್ದು ಕೊಲೆಗಾರ ಆಗಕ್ಕಲ್ಲ, ರೌಡಿ ಆಗಕ್ಕಲ್ಲ. ಒಬ್ಬ ವಿದ್ಯಾವಂತ ಕೊಲೆಗಾರ ಆಗಿದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ?
ನೀವು ನಿಮ್ಮಂಥವ್ರು ಅನ್ನ ಕೇಳಕ್ ಬಂದವ್ರ ಹತ್ರ ಲಂಚ ಕೇಳ್ತಾ ಇದ್ದೀರಾ? ನೀವೆಲ್ಲ ನೋಡಿ, ನೀವು ಮನುಷ್ಯರಾಗಿ ನಮ್ಮಂತ ನಿರ್ದೋಗಿಗಳಿಗೆ ಕೆಲಸ ಕೊಡಿ, ನಮಗೂ ಜೀವನ ಕೊಡಿ. ಐ ಸಾರಿ, ಕೆಲಸ ಇಲ್ಲ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಐ ಸಾರಿ. ಬಾಪಾ ಬಾ. ಹೊತ್ತು ಗೊತ್ತು ಒಂದು ಇಲ್ವಾ ನಿನ್ಗೆ? ಏನ್ ಮಹಾ ಡ್ಯೂಟಿ ಮಾಡ್ತೀಯ ಅಂತ ಇಷ್ಟು ಲೇಟ್ ಆಗಿ ಮನೆಗೆ ಬರ್ತಿದ್ಯಾ? ಪಿಂಕಿ ನೀನ್ ಇಲ್ದೆ ಊಟ ಮಾಡಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಇಡೀ ದಿನ ಕೆಲ್ಸ ಕಾರ್ಯ ಇದ್ದೆ ಅಲಿತಿರ್ತೀಯ. ತಿಂಗಳು ಸಂಬಳ ತಂದ್ಕೊಡೋಂತರ ಊಟಕ್ಕೆ ಮಾತ್ರ ಕರೆಕ್ಟ್ ಆಗಿ ಹಾಜರಾಗ್ಬಿಡ್ತೀಯ ನೋಡು. ನಿನಗೆ ಗೊತ್ತಿದೆ, ನನಗೆ ಬರೋ ಸಂಬಳದಲ್ಲಿ ಸಂಸಾರ ಸಾಗಿಸೋದೇ ಕಷ್ಟ. ಅಂಥದ್ರಲ್ಲೂ ನಿನಗೆ ಡಿಗ್ರಿವರೆಗೂ ಓದಿಸಿದೀನಿ. ಯಾವ್ದಾದ್ರು ಒಂದು ಕೆಲಸ ನೋಡ್ಕೋಬಾರ್ದೇನೋ? ಸರಿ ಸರಿ, ಹೋಗಿ ಊಟ ಮಾಡಿ ಮಲ್ಕೋ. ಪುಟಿ ಪುಟಿ, ಚಿಕ್ಕಪ್ಪ ಊಟ ಮಾಡ್ಲಿಲ್ವಾ? ಇಲ್ಲ ಚಿಕ್ಕಪ್ಪ, ಒಂದ್ ಕತೆ ಹೇಳು ಚಿಕ್ಕಪ್ಪ. ಮೊದ್ಲು ಊಟ ಮಾಡ್ಬೇಕು, ಆಮೇಲೆ ಕತೆ ಎಲ್ಲ. ಇಲ್ಲಿ ನೋಡು, ದೇವ್ಲಕದಲ್ಲಿ ನಿನ್ನ ಹಾಗೆ ಒಂದು ಪುಟ್ಟ ರಾಜ್ಕುಮಾರ್ ಇದ್ಲಂತೆ. ಅವಳು ಯಾವಾಗ್ಲೂ ನಾನು ಊಟ ಮಾಡಲ್ಲ, ನನ್ನ ಅಂಕಲ್ ಬೇಕು ಅಂತ ಇದ್ಲಂತೆ. ಎಲ್ಲಿ? ವೆರಿ ಗುಡ್, ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ. ವಾಟ್ ಅಬೌಟ್ ಪ್ರಾಕ್ಟಿಕಲ್ ನಾಲೆಜ್? ಇದಕ್ಕೆ ಮುಂಚೆ ಎಲ್ಲರೂ ಕೆಲಸ ಮಾಡಿದ್ದೀರಾ? ಇಲ್ಲ ಸರ್, ಕೆಲಸ ಎಲ್ಲೂ ಮಾಡಿಲ್ಲ. ಆದ್ರೆ ಪ್ರಾಕ್ಟಿಕಲ್ ಬಗ್ಗೆ ನನ್ನ ನಂಬಿಕೆ ಇದೆ. ಡೀಸೆಲ್ ಇಂಜಿನ್ ಆಗಲಿ ಪೆಟ್ರೋಲ್ ಇಂಜಿನ್ ಆಗಲಿ ಕರೆಕ್ಟಾಗಿ ಹ್ಯಾಂಡ್ಲಿಂಗ್ ಮಾಡ್ತೀನಿ. ಈ ಕೆಲಸ ನಿಮ್ಗೆ ಸಿಕ್ತು ಅಂತ ತಿಳ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇವತ್ತೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಸೋ ನೈಸ್ ಆಫ್ ಯು ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಆಯ್ತಾಯ್ತು, ಖಂಡಿತ ಸೆಲೆಕ್ಟ್ ಮಾಡ್ತೀನಿ. ಓಕೆ ಸರ್, ಓಕೆ. ಐ ಆಮ್ ಸಾರಿ ವಿಜಯ್, ನಮ್ಮ ಎಮ್ ಡಿ ಈಗ ತಾನೇ ಫೋನ್ ಮಾಡಿ ಅವ್ರ ಕಡೆ ಯಾರನ್ನೋ ರೆಕಮೆಂಡ್ ಮಾಡಿದ್ದಾರೆ. ಐ ಆಮ್ ವೆರಿ ಸಾರಿ ಸರ್. ಹಾಗೆ ಹೇಳ್ಬಿಡಿ ಸರ್, ತಾವು ದೊಡ್ಡ ಮನಸ್ಸು ಮಾಡಿ ಈ ಕೆಲಸ ನನಗೆ ಕೊಡಿ. ನಾನು ತುಂಬಾ ಬಡವ ಸರ್, ತುಂಬಾ ಕಷ್ಟದಲ್ಲಿದ್ದೀನಿ. ದಯವಿಟ್ಟು ಹಾಗೆ ಮಾಡಿಬಿಡಿ ಸರ್, ಪ್ಲೀಸ್. ನೋಡಿ ಮಿಸ್ಟರ್ ವಿಜಯ್, ಐ ಆಮ್ ಹೆಲ್ಪ್ಲೆಸ್. ನಮ್ಮ ಎಮ್ ಡಿನ ಬೇರೆಯವ್ರನ್ನ ರೆಕಮೆಂಡ್ ಮಾಡಿದಾಗ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ. ಯು ಕ್ಯಾನ್ ಗೋ ನೌ. ಏಯ್, ಹೊರಗಡೆ ಹೋಗುವಂತ ಹೇಳಕ್ಕೆ ನಾನು ಮನೆ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಸೆಲೆಕ್ಟ್ ಆಗಿರೋ ಕೆಲಸನ ಎಮ್ ಡಿ ಮಾತು ಕೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದೀಯಾ? ನೀನು ಮ್ಯಾನೇಜರಾ? ಏಯ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನ್ ಹೇಳ್ತಿದ್ಯಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ಹಸುವಿನ ಸಂಕಟ ಏನು ಅಂತ ಹಸರು ಗೊತ್ತಾಗುತ್ತೆ. ನಿಮ್ಮಂತ ಹೊಟ್ಟೆ ತುಂಬಿದವ್ರಿಗೆ ಎಲ್ಲ ಅರ್ಥ ಆಗುತ್ತೆ. ಕಷ್ಟಪಟ್ಟು ವಿದ್ಯಾವಂತರಾಗಿ ಕೆಲಸಕ್ಕೋಸ್ಕರ ನಾಯಿ ತರ ಅಲಿತಾ ಇದ್ದೀವಿ. ನೀವೆಲ್ಲ ಮನುಷ್ಯರ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಐ ಆಮ್ ಮ್ಯಾನೇಜರ್ ಹಿಯರ್. ಇದು ನನ್ನ ಆಫೀಸ್. ನಿನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿ ಬಾಯಿ ಬಂದಾಗ ಮಾತಾಡಿದ್ರೆ ಕತ್ತಿಡಿದು ಆಚೆ ತರಬೇಕಾಗುತ್ತೆ. ಹುಷಾರ್. ತಪ್ಪು ಮಾಡಿದ್ ನೀನು ನನಗೆ ಹೇಳ್ತಾ ಇದೀಯಾ? ಈ ಮ್ಯಾನೇಜರ್ ಕೆಲಸ ಬಿಟ್ಟು ಎಮ್ ಡಿ ಮನೆಗೆ ಹೋಗಿ ಅವ್ರಿಂದ ಸೀರೆ ಓದಾಕು. ನಾಟ್ ಟು ಲೀವ್ ಯು. ಪೊಲೀಸ್ ಸ್ಟೇಷನ್. ನಮ್ಮ ಕಾಲೇಜಿಗೆ ಬರ್ತಿದ್ರೆ ಗ್ಲಾಮರ್ ಮುಚ್ಕೊಂಡಿರಲ್ಲ, ಅವಳು ತುಂಬಾ ಸ್ಟ್ರಿಕ್ಟ್ ಗೊತ್ತಾ? ಹೌದು ಕಣೋ, ಇವಳು ಯಾರ ಜೊತೆ ಮಾತಾಡಿದೆ ನೋಡಿಲ್ಲ ನಾನು. ಲವ್ ಗೂಬೆ ನನ್ ಮಗನೇ, ನಾನ್ ಮಾತಾಡ್ ತೋರ್ಸ್ಲಾ? ವಿಕ್ಕಿ, ಎಲ್ಲ ಹುಡುಗಿಯರ್ ತರ ಇವಳ ಹತ್ರ ಇಟ್ಕೋಬೇಡಮ್ಮ. ಇವಳು ಒಂಥರ ಬಾಂಬ್ ಇದ್ದಾಗೆ ಗೊತ್ತಾ? ಲವ್ ಶಿಷ್ಯ, ನನ್ನ ಹತ್ರನೇ ಚಾಲೆಂಜಾ? ಸಿಡಿಯೋ ಬಾಂಬ್ ನ ನುಂಗೆ ನೀರ್ ಕುಡಿಯೋ ಮಾಸ್ಕ್ ಇರೋ ಜಿಮ್ ಕ್ಯಾರೆ ತರ ಕಾಣೋಣ. ಹಾಗಾದ್ರೆ ಚಾಲೆಂಜನಾ? ಚಾಲೆಂಜಾ? ಎಷ್ಟೆಷ್ಟ? 5,000. ಓಕೆ, ಆದ್ರೆ ನೋಡ, ನಮ್ಮ ಎದುರುಗಡೆ ಮಾತಾಡ್ಸ್ಬೇಕು. ಇವಳು ಯಾವ ಮಹಾ ಫಿಗರ? ಅವಳು ನೀವಾಗಲೇ ಮಾತಾಡ್ಸ್ತೀನಿ, ಬನ್ರ. ಹಾಯ್ ಬೇಬಿ. ಹಲೋ ಬಾಬಾ. ಲುಕ್ ಸೆಕ್ಸಿ. ಐ ಡೋಂಟ್ ಥಿಂಕ್ ಯು ನೋ ಮೀ. ನನ್ನ ಹೆಸರು ಬಿಕ್ಕಿ ಅಂತ. ಈ ಕಾಲೇಜ್ಗೆ ನಾನು ಒಂಥರ ಕಿಂಗ್ ಇದ್ದಾಗೆ. ಐ ಸಿ. ನಿನ್ಗೊಂದು ವಿಷಯ ಹೇಳ. ಈ ಡ್ರೆಸ್ ನ ನೀನ್ ನಡ್ಕೊಂಡ್ ಬರೋದು ನೋಡ್ತಾ ಇದ್ರೆ ಆಕಾಶದಿಂದ ಅಪ್ಸರನೇ ಇಳಿದು ಬರ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ. ಐ ಸ್ವೇರ್. ಈಗ ನಿನ್ನ ತಡೆದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಒಂದೇ ಒಂದ್ಸಲ ನಿನ್ ಮಧುರವಾದ ಕಂಠದಿಂದ ಐ ಲವ್ ಯು ಅಂತ ಹೇಳ್ಬಿಡು, ಅಷ್ಟೇ ಸಾಕು. ನಿಜವಾಗ್ಲೂ ಹೇಳಲೇಬೇಕಾ? ಹೇಳ್ಬಿಡು. ಏನಲ್ಲೋ ಕಪಾಳ ಕೊಡ್ದು ಹೋಗ್ತಿದ್ದಾಳೆ? ನಾನ್ ಮೊದ್ಲೇ ಹೇಳ್ದೆ ನಿನ್ಗೆ ಅವಳು ತುಂಬಾ ಸ್ಟ್ರಿಕ್ಟು ಅಂತ. ಆದ್ರೆ ನನ್ ಮಾತು ಕೇಳ್ದೆ ನೀನು. ಅಷ್ಟೊಂದು ಮಸ್ಕ ಹೊಡಿತಿದ್ದೆ, ಬಿತ್ತಲ್ಲ ಕಪಾಳಕ್ಕೆ ಏಟು. ಇನ್ನು ಈ ಜೀವ ಬದುಕಿರ್ಬೇಕೇನೋ? ನಾನೇನಾದ್ರೂ ಆಗಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಇವತ್ತು ಅವಳು ಎಲ್ರ ಮುಂದೆ ನನ್ನ ಕಪಾಲ್ ಕೊಡ್ತಿದ್ದಾಳೆ. ನಾಳೆ ಇದೇ ಕಾಲೇಜ್ನಲ್ಲಿ ನಿಮ್ಗೆಲ್ರ ಮುಂದೆನೂ ನಾನು ಅವಳಿಗೆ ಲಿಪ್ ಕಿಸ್ ಕೊಡ್ಲಿಲ್ಲ, ನನ್ನ ಹೆಸರು ವಿಕ್ಕಿನೇ ಅಲ್ಲ,
ಕಮ್ ಆನ್ ಲೆಟ್ಸ್ ಗೋ. ಮಾಡೋ ಕೆಲ್ಸ ಇಲ್ದೆ ಅಲಿತಿರೋದು ಸಾಲದು ಅಂತ ನಿನಗೋಸ್ಕರ ಇವತ್ ನಿಮ್ಮಣ್ಣನ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಿಸ್ತೆ. ನಾನೇ ಕರ್ಕೊಂಡು ಹೋಗಿ ನಿನಗೆ ಕೆಲಸ ಸೇರಿಸಿದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದ್ರೂ ಒಂದು ನೆಪ ಹೇಳಿ ಕೆಲಸ ಬಿಟ್ಟು ಬಂದ್ಬಿಡ್ತೀಯ. ಹೋಗ್ಲಿ, ನೀನಾದ್ರೂ ಒಂದು ಕೆಲಸ ಹುಡ್ಕೋತೀಯ, ಅದೂ ಇಲ್ಲ. ವಿಜಯ್, ನಿನ್ ಮನಸ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳೋ. ರೇ, ಎದ್ದು ಬಂದ್ರಿ ಊಟಕ್ಕೆ. ಚಿಕ್ಕಪ್ಪ ಇದೆಲ್ಲ ಮಾಮೂಲಿ ಅಲ್ವಾ ಚಿಕ್ಕಪ್ಪ? ಅಮ್ಮ ಅಪ್ಪ ಬೈತಾನೆ ಇರ್ತಾರೆ. ಇದಕ್ಕೆಲ್ಲ ನೀನ್ ಬೇಜಾರ್ ಮಾಡ್ಕೊಂಬೇಡ ಚಿಕ್ಕಪ್ಪ. ನೀನ್ ಊಟ ಮಾಡು ಚಿಕ್ಕಪ್ಪ, ನಂಗೂ ಹೊಟ್ಟೆ ಹಸಿತಿದೆ. ಹಾಯ್ ವಿಜಯ್. ಹಾಯ್ ರಾಬರ್ಟ್. ಹಾಯ್. ಏನೋ ವಿಜಯ್ ಒಂಥರ ಇದೆಯಾ? ಏನಿಲ್ಲಮ್ಮ. ಎನಿ ಪ್ರಾಬ್ಲಮ್? ಲೈಫೇ ಒಂದು ಪ್ರಾಬ್ಲಮ್ ಅಮ್ಮ. ಜೀವನ ಅಂದ್ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ, ಧೈರ್ಯವಾಗಿ ಫೇಸ್ ಮಾಡ್ಬೇಕು. ರಾಬರ್ಟ್, ಈ ಹಾಳಾದ ಕೆಲಸಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಒಂದು ಕೆಲಸ ಸಿಗ್ತಾ ಇಲ್ಲ. ಮನೆಯಲ್ಲಿ ಅಣ್ಣ ಅತ್ತಿಗೆಗೆ ಮುಖ ತೋರ್ಸಾಗ್ತಾ ಇಲ್ಲ. ಎಲ್ಲಿ ಹೋದ್ರೆ ಹಾಳಾದ್ದು ರೆಕಮೆಂಡೇಶನ್, ಲಂಚ ಇದೇ ಆಗೋಗ್ಬಿಟ್ಟಿದೆ. ನನಗಂತೂ ಕೆಲಸ ಹುಡುಕಿ ಹುಡುಕಿ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ವಿಜಯ್, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕಣೋ. ನೀನು ನಾನು ಒಂದೇ ಕಾಲೇಜ್ನಲ್ಲಿ ಓದಿ ಡಿಗ್ರಿ ಮುಗಿಸಿದವರು. ನಿನ್ನ ಪ್ರಾಕ್ಟಿಕಲ್ ನಾಲೆಡ್ಜ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಗ್ಯಾರೇಜನ್ನೇ ನಿನ್ ಗ್ಯಾರೇಜು ಅಂತ ತಿಳ್ಕೊಂಡು ಯಾಕೆ ಬಿಸ್ನೆಸ್ ಮಾಡಬಾರ್ದು? ಇದರಿಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನಂತೀಯೋ? ಅದೇನು ಸರಿ ರಾಬರ್ಟ್, ಆದ್ರೆ ಫ್ರೆಂಡ್ ಹತ್ರ ಕೆಲಸ ಮಾಡ್ಬೇಕು ಅಂತ ಸಂಕೋಚನ? ನಾನೇ ನಿನ್ನ ಸಂಬಳಕ್ಕೆ ಇಟ್ಕೋತಿಲ್ಲ. ಆ ಗ್ಯಾರೇಜ್ ನಿಂದೆ, ನೀನೇ ಓನರು. ಬಂದಿದ್ರಲ್ಲಿ 50-50 ಹಂಚ್ಕೊಳ್ಳೋಣ. ಏನ್ ಹೇಳ್ತೀಯಾ? ಓಕೆ ರಾಬರ್ಟ್, ನೀ ಹೇಳ್ದಾಗಲಿ. ತುಂಬಾ ಥ್ಯಾಂಕ್ಸ್. ಒಪ್ಕೊಂಡಿಯಲ್ಲ, ಅದೇ ಸಂತೋಷ. ರಾಬರ್ಟ್, ನಿನ್ನ ಹೆಲ್ಪ್ನ ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಓ ಕಮಾನ್ ವಿಜಯ್, ಇವತ್ತಿಂದ ನಾನು ನೀನು ಪಾರ್ಟ್ನರ್ಸ್. ಹಾಯ್ ರಾಬರ್ಟ್. ಹಾಯ್ ವಿಜಯ್. ಲುಕ್ ಫ್ರೆಂಡ್ಸ್, ಇವನು ನನ್ನ ಫ್ರೆಂಡ್ ವಿಜಯ್ ಅಂತ. ಇವನು ನಾನು ಒಂದೇ ಕಾಲೇಜ್ನಲ್ಲಿ ಓದಿ ಡಿಗ್ರಿ ಮುಗಿಸಿದವರು. ಇವತ್ತಿಂದ ಈ ಗ್ಯಾರೇಜ್ಗೆ ಇವನು ಪಾರ್ಟ್ನರ್. ಇನ್ಮೇಲಿಂದ ನಮ್ಮ ಕೆಲಸದಲ್ಲಿ ಯಾವ ತೊಂದರೆನೂ ಬರಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಏನಂತೀರಾ? ಓಕೆ. ಇವನು ಚಾಪ್ಲಿನ್, ಇವನು ಚಾರ್ಲಿ, ಚಳ್ಪಳ್, ರಾಹುಲ್, ಬಾಬು. ಯಾಕೆ ಅವನ ಸುಮ್ಮನೆ ಬೈತಾ ಇರ್ತೀಯ? ಒಂದಲ್ಲ ಒಂದಿನ ಅವನಿಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಬರುತ್ತೆ ಬರುತ್ತೆ. ಸಾಯ್ತಿರೋಳು ನಾನು. ತಿಂಗ್ಳಿಗೊಂದ್ಸತಿ ಸಂಬಳ ತಂದು ಕೊಟ್ಬಿಟ್ಟು ಹಾಯಾಗಿ ಕೂತ್ ಬಿಡ್ತೀರಾ? ಅದರಲ್ಲಿ ಉಪ್ಪು ಮೆಣಸು ಬಟ್ಟೆ ಬರೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ನನಗ್ ಗೊತ್ತು ರೀ. ಅವನು ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿ ಒಂಚೂರು ಸಂಬಳ ಅಂತ ತಂದು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗಂತೂ ಸಾಕಾಗೋಯ್ತು. ಇಲ್ಲಿ ನೋಡಿ, ನಾನು ನನ್ನ ತವರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಮ್ಮ ಸುಮ್ನೆ ಚಿಕ್ಕಪ್ಪನ್ ಬೈತಾ ಇದ್ಯಾ? ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ರೇ. ನನಗೆ ಹೇಳ್ಕೊಡಕ್ ಬಂದ್ಬಿಟ್ಟು ದೊಡ್ಡಾಗಿ ಅದ್ಕೆ ಸುಮ್ನೆ ಮಗು ಮೇಲೆ ಕೈ ಮಾಡೋ ಸರಿ ಇಲ್ಲ ನೋಡಿ. ನನ್ನ ಮೇಲೆ ಕೋಪ ಇದ್ರೆ ನನ್ನ ಹೊಡಿದ್ ಪರವಾಗಿಲ್ಲ, ಆದ್ರೆ ಎಳೆ ಮಗು ಮೇಲೆ ಕೈ ಮಾಡಕ್ ಹೋಗ್ಬೇಡಿ. ಅಣ್ಣ, ಇನ್ನು ನನಗೋಸ್ಕರ ಅಲ್ಲಿ ಇಲ್ಲಿ ಕೆಲಸ ಹುಡುಕೋಬೇಕಾಗಿಲ್ಲ. ನಾನು ನನ್ನ ಫ್ರೆಂಡ್ ಗ್ಯಾರೇಜಲ್ಲಿ ವರ್ಕಿಂಗ್ ಪಾರ್ಟ್ನರ್ ಸೇರ್ಕೊಂಡಿದ್ದೀನಿ. ಇನ್ಮೇಲೆ ಯಾರು ನನ್ನ ಊಟ ತಿಂಡಿ ಬಟ್ಟೆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಾ ಬರ್ತೀನಿ ಪುಟ್ಟಿ. ವಿಜಯ್, ಏನ್ ಮಾಡ್ತಾ ಇದೀಯಾ? ಕೆಳಗಿಳಿ, ಕಾರ್ ಬೇಡ ತೆಗಿ. ಕೂತ್ಕೊಳ್ಳ, ಕಂಡಿದ್ದೀನಿ. ಏನೋ ಚಾಂಪಿಯನ್, ಲೆಟರ್ ಬರಿತಾ ಇದ್ಯಾ? ಲವ್ ಲೆಟ್ರಾ ಇಲ್ಲ ಗ್ಯಾರೇಜ್ಗೆ ಲೀವ್ ಲೆಟ್ರಾ? ಲವ್ ಲೆಟರ್ ಅಲ್ಲ, ಲೀವ್ ಲೆಟರ್ ಅಲ್ಲ. ಸುಂದರವಾದ ವರ ಬೇಕು ಅಂತ ಪೇಪರ್ ಅಲ್ಲಿ ಹಾಕಿದಾರಲ್ಲ, ಅದಕ್ಕೆ ಡೀಟೇಲ್ಸ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಈ ಕಿತ್ತೋದ್ ಪರ್ಸನಾಲಿಟಿಗೆ ಮದುವೆ ಬೇರೆ ಕಿಡು. ಪರ್ಸನಾಲಿಟಿ ಅಂದ್ರೆ ಹಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ಯಾವ ಚಲ್ಪಳ್, ನಾನೇನ್ ಗಂಡ್ಸಲ್ವಾ? ನನ್ಗೇನ್ ಮೀಸೆ ಬಂದಿಲ್ವಾ? ನನ್ ಮನಸ್ಸಲ್ಲಿ ಆಸೆ ಇಲ್ವಾ? ಜೀವನ ಪೂರ್ತಿ ಈ ಗ್ಯಾರೇಜ್ ಅಲ್ಲಿ ಡಬ್ಬಾಕ ರಿಪೇರಿ ಮಾಡ್ಕೊಂಡು ಬಿದ್ದಿರಕ್ಕಾಗತ್ತಾ? ಚಾಂಪಿಯನ್, ನಿನ್ ಬಗ್ಗೆ ನಾನು ಏನೇನೋ ತಿಳ್ಕೊಂಡಿದ್ದೆ. ಪರವಾಗಿಲ್ಲ ಕಣೋ, ಏನೇನೋ ಕನಸು ಕಾಣ್ತಾ ಇದೀಯಾ? ಕನ್ಸಲ್ಲಾಗ್ರು ನೋಡ್ತಾ ಇರು. ಮಾಲಾಶ್ರೀ ತರ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ಮಿಬ್ರು ಹೊಟ್ಟೆ ಉರ್ಸ್ಲಿಲ್ಲ. ನನ್ನ ಹೆಸರು ಚಾಂಪ್ಲಿನೇ ಅಲ್ಲ. ನಿನ್ ಮದ್ವೆ ಆಗಕ್ಕೆ ಅದ್ ಯಾವ ಸುಂದರಿ ಬರ್ತಾಳೋ? ಅಯ್ಯೋ ಶಂಭುಲಿಂಗ, ಆ ಹುಡುಗಿನ ಆ ದೇವ್ರೇ ಕಾಪಾಡ್ಬೇಕು. ಏನು ಆಗಲ್ಲ, ಪಕ್ಕದ ಮನೆ ಬಾಡಿಗೆ ಜಾಸ್ತಿ ಆಗುತ್ತೆ. ಬಂದೆ ಗುರು. ಬಂದೆ ಗುರು. ಯುವರ್ ಕಾರ್ ಇಸ್ ಪರ್ಫೆಕ್ಟ್ ನೌ. ನೀವ್ ರಿಪೇರಿ ಮಾಡಿದ್ಮೇಲೆ ಕೇಳ್ಬೇಕಾ? ನೋಡ್ತಾ ಇರಿ, ಒಳ್ಳೆ ಮೈಲೇಜ್ ಕೊಡುತ್ತೆ. ನಾನು ಟ್ರೈಲ್ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಏಯ್, ಕೆಲಸ ಮಾಡ್ರ ಬಡ್ಡಿ ಮಕ್ಕಳ. ಹಾಯ್ ಸೆಕ್ಸಿ.
ಆರ್ ಯು ರೆಡಿ ಫಾರ್ ದ ಮ್ಯಾಜಿಕ್ ಟುಡೇ? ಏಯ್ ತೆಗಿಯೋ ಗಾಡಿನ, ಇಲ್ಲ ಅಂದ್ರೆ ಹುಚ್ಚು ನಾಯಿ ತರ ಶೂಟ್ ಮಾಡ್ಬಿಡ್ತೀನಿ. ಈ ವಿಕ್ಕಿ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ ಮೈ ಡಿಯರ್, ಐ ಮೀನ್ ಇಟ್. ಇಟ್ಸ್ ಇಂಪಾಸಿಬಲ್. ಬಿಡು ಇಷ್ಟು ಜನದ ಮುಂದೆ ಅವಳ ಹತ್ರ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನಾಚಿಕೆ ಆಗಲ್ವಾ ನಿಂಗೆ? ಬಿಡು ಇವ್ಳು ನೆಳ್ಕೊಂಡು ತಳ್ಳ ಆ ಕಡೆಗೆ. ನೋಡಿ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ನೋಡಿ ನನ್ನ ಫ್ರೆಂಡ್ ಹೇಗೆಲ್ಲ ಮಾಡ್ತಿದ್ದಾರೆ, ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿ. ವಾಟ್ ಹ್ಯಾಪನ್? ಸರ್ ನನ್ನ ಫ್ರೆಂಡ್ ಅಲ್ಲಿ ಯಾರೋ ಕೇಡಿಗಳು ಕೋಳಿ ಕೂತಾ ಇದ್ದಾರೆ, ಯಾರು ಹೆಲ್ಪ್ ಮಾಡ್ತಿಲ್ಲ. ನೀವಾದ್ರೂ ಬನ್ನಿ ಸರ್ ಪ್ಲೀಸ್ ಸರ್. ನನ್ನನ್ನು ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಎ ಗುಡ್ ನೇಮ್? ಸಾವಿತ್ರಿ. ಸಾವಿತ್ರಿ ಅನ್ನೋ ಪವಿತ್ರವಾದ ಹೆಸರಿಟ್ಟುಕೊಂಡು ಅದು ತಕ್ಕ ಹಾಗೆ ವೇಷಭೂಷ ಹಾಕೊಂಡು ಚೆನ್ನಾಗಿರುತ್ತೆ. ನೀವೇನ್ ಹೇಳ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮೀಸಿ ಬಂದವನು ದೇಶ ಕಾಣಲ್ಲ, ಯೌವನ ಬಂದವಳಿಗೆ ನೆಲ ಕಾಣಲ್ಲ ಅಂತ. ನೀವು ಸಾವಿತ್ರಿ ಅವರೇ, ನಿಮ್ ತಂದೆ ತಾಯಿಯವರು ನಿಮ್ಮನ್ನ ಕಾಲೇಜಿಗೆ ಕಳಿಸೋದು ನಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಲಿ ಅಂತ. ಆದ್ರೆ ನೀವು ಮಾಡ್ಲಿಂಗ್ ಹುಡುಗಿಯರ ತರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೋಡಲ್ಲಿ ಒಯ್ಯಾರ ನಡಿ ಅನ್ಕೊಂಡ್ ಬಂದ್ರೆ ಯಾರ ತನ ಸುಮ್ಮನೆ ಇರ್ತಾರೆ ಹೇಳಿ? ನೋಡಿ, ಎಲ್ಲಿವರೆಗೂ ನೀವು ವೇಷನ ಬದಲಾಯಿಸಲ್ವೋ ಅಲ್ಲಿವರೆಗೂ ನಿಮಗೆ ತಪ್ಪಿದ್ದಲ್ಲ. ಇವತ್ತು ನಿಮ್ ಟೈಮ್ ಚೆನ್ನಾಗಿತ್ತು, ನಾನು ಬಂದು ಕಾಪಾಡಿದೆ. ಇಲ್ಲದೆ ಇದ್ರೆ ಆ ದೇವರೇ ಗತಿ. ಬಾಯ್. ಚಾಪ್ಲಿನ್ ಯಾವಾಗ ಮದುವೆ ಮಾಡ್ಕೊಳ್ಳೋಣ? ಮದುವೆ ಮಮತೆಯ ಕರಿಯೋಲೆ. ಅಮ್ಮ ತಾಯಿ, ನಿನ್ ಹೆಸರೇನು? ನನ್ನ ಹೆಸರು ಊರ್ವಶಿ. ನೀನು ಊರ್ವಶೀರು, ನೀನ್ ರಂಭೇರು, ನೀನ್ ಯಾರು ಬೇಕು ಅದ್ ಹೇಳು. ನನಗೆ ನೀನ್ ಬೇಕು ಚಿನ್ನ. ಚಾಪ್ಲಿನ್, ಅಯ್ಯೋ ಅಯ್ಯೋ ಚಾಪ್ಲಿನ್. ಚಲ್ಪಲ್ ಏನಾಯ್ತು? ಏನವ ಮಾಡ್ತಾನೆ ಹುಡುಗನ್ಗೆ? ಚಲ್ಪಲ್ ಹೇಳೋ, ಆಗ್ಲೇ ಚೆನ್ನಾಗಿತ್ತಲ್ಲೋ. ಹೇಳೋ. ಹಾಗಂದ್ರೆ ಇವನು ಚಳಪಳು, ನೀನು ಚಾಪ್ಲಿನ? ಬಾರೋ ಬಾರೋ. ನನ್ನ ಹೆಸರಕ್ಕೆ ಕೂಗ್ತಾ ಇದ್ಯಾ? ಹಾಗಾದ್ರೆ ನೀನೇನ ಚಾಪ್ಲಿನ್? ನಾನ್ ನಿನ್ನನ್ನೇ ಹುಡ್ಕೊಂಡ್ ಬಂದೆ ಚಿನ್ನ. ಮದ್ವೆ ಆಗೋಣ ಅಂತ ಅಪ್ಲಿಕೇಶನ್ ಹಾಕಿದ್ಯಲ್ಲ, ನೀ ಕುಳ್ಳಾದ್ರೂ ಪರವಾಗಿಲ್ಲ, ಮೀಸೆ ಹೊತ್ತು ಗಂಡಸಲ್ವಾ, ನಾನ್ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಡಾರ್ಲಿಂಗ್. ಬಾಯ್ಲೆ. ಅಯ್ಯೋ
ಹಂಗೆ ಅದಕ್ಕೆ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಏನ್ ಸವಿ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟದ್ನ ಹೇಗೆ? ಯಾಕತ್ಗೆ? ಏನಿವತ್ತು ಇದ್ದಕ್ಕಿದ್ದಂಗೆ ಗೆಟಪ್ ಚೇಂಜು, ಏನ್ ಸಮಾಚಾರ? ನಿಜವಾಗ್ಲೂ ಕಣೆ ಸಾವಿ, ಈ ಡ್ರೆಸ್ ಅಲ್ಲಿ ನೀನು ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ನನ್ ದೃಷ್ಟಿನೇ ತಾಗತ್ತೆ. ಇನ್ಮೇಲೆ ಇದೇ ತರ ನನ್ಗೆ ತಪ್ಪು. ನಾನ್ ಬರ್ಲಾತ್ಗೆ. ಹಲೋ, ಏ ನೀನೇ ಹೇಳೆ. ಅಯ್ಯೋ ಬೇಡಮ್ಮ, ನೀನೇ ಹೇಳು. ಪ್ಲೀಸ್. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ನನಗಲ್ಲ, ನಮ್ ಕಾರ್ಗೆ. ಈ ಡ್ರೆಸ್ಸು ಹೇಗಿದೆ? ನಿನ್ನೆ ನಿಮ್ ಪ್ರಾಬ್ಲಮ್, ಇವತ್ತು ನಿಮ್ ಕಾರ್ದ ಪ್ರಾಬ್ಲಮ್. ಸರ್, ಅದೇನ್ ಪ್ರಾಬ್ಲಮ್ ಇದೆ ಸ್ವಲ್ಪ ನೋಡ್ಬಿಡಿ. ಐ ಆಮ್ ಸಾರಿ, ನೋಡ್ಬಿಡಿ. ಏನಾಗಿದೆ? ಅದು ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್. ಸ್ಟಾರ್ಟಿಂಗ್ ಪ್ರಾಬ್ಲಮ್. ಬೆಳಿಗ್ಗೆ ಎಷ್ಟು ಟ್ರೈ ಮಾಡಿದ್ರು ಸ್ಟಾರ್ಟೇ ಆಗ್ಲಿಲ್ಲ. ಐ ಸಿ. ರಾಬರ್ಟ್, ಕರೆಂಟ್ ತಗೊಂಬಾ, ಇಂಜಿನ್ ಡೌನ್ ಮಾಡೋಣ. ಅಯ್ಯೋ, ಬೇಡ 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 ಬೇಡ. ಇದು ಹೊಸ ಗಾಡಿನೇ. ನನಗೆ ಗೊತ್ತು ಮೇಡಮ್, ಹೊಸ ಗಾಡಿ ಅಂತ. ಸುಮ್ಮನೆ ನಾಟಕ ಮಾಡಬೇಡಿ, ಹೋಗಿ ಕೆಲಸ ನೋಡಿ. ನಂಗೆ ತುಂಬಾ ಕೆಲಸ ಇದೆ. ಕಾರ್ ಕೆಟ್ಟೋಗಿದೆ ಅಂತ ಎಷ್ಟು ಪ್ಲಾನ್ ಮಾಡಿ ಹೋದ್ರು ನನ್ ಜೊತೆ ಸರಿಯಾಗಿ ಮಾತಾಡ್ಲಿಲ್ವಲ್ಲೇ? ಅಲ್ಲ ಕಣೆ, ಹೊಸ ಕಾರ್ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಅವ್ನ್ಗೇನ್ ಗೊತ್ತಾಗಲ್ವಾ? ಈಗ ಏನ್ ಮಾಡೋದು ರಾಧಾ? ನಾನು ಅವ್ರ ಜೊತೆ ಮಾತಾಡ್ಲೇಬೇಕು. ಅದೇನ್ ಮಾತಾಡ್ಬೇಕು ಅಂತಿದ್ಯೋ ಬೋಲ್ಡ್ ಹೇಳ್ಬಿಡೆ. ಹೇಗೆ ಹೇಳೋದು? ಅವನ ಹತ್ರ ಹೋಗು, ಮಿಸ್ಟರ್ ವಿಜಯ್, ಐ ಲವ್ ಯು, ಐ ಲೈಕ್ ಯು ಅಂತ ಮನ್ಸ್ ಬಿಚ್ಚಿ ಹೇಳು. ದೆನ್ ಎವ್ರಿಥಿಂಗ್ ವಿಲ್ ಬಿ ಸಕ್ಸಸ್. ಛೀ, ಹೋಗೆ. ಹಾಗೆಲ್ಲ ಹೇಳೋಕ್ಕಾಗುತ್ತಾ? ಒಂದೇ ದಿನದಲ್ಲಿ ಒಂದೇ ಸಲ ಭೇಟಿ ಆದ್ರೆ ಅಷ್ಟು ಬೇಗ ನಿನ್ನ ಬೇಳೆಕಾಳು ಬೇಯಲ್ಲಮ್ಮ. ನಿನ್ನ ಮನ್ಸಲ್ಲಿರೋ ಲವ್ ಎಕ್ಸ್ಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೆ. ಆದ್ರೂ ಅವನ್ ಮನ್ಸಲ್ಲಿ ಏನಿದೆ ಅಂತ ನೀನ್ ತಿಳ್ಕೋಬೇಕು ತಾನೆ. ಏ ರಾಧಾ, ನನ್ಗೆ ಯಾಕೋ ಧೈರ್ಯನೇ ಬರ್ತಿಲ್ಲ ಕಣೆ. ಏ ರಾಧಾ, ನೀನೇ ಏನಾದ್ರೂ ಒಂದು ಉಪಾಯ ಮಾಡೆ. ಹಾಗಾದ್ರೆ ಬಾಯ್ಲಿ. ಟೈಟ್ ಮಾಡ, ನೀನ್ ಲೂಸ್ ಮಾಡ. ಚಲ್ಪಲ್ ಅಡಿಕೆ ರೆಡಿ ಮಾಡ. ಮಾಡ್ತೀನಿ ರಯ್ಯ, ಒಂದ ಅರ್ಧ ಮಿಷೆ ನನ್ ಮಗ. ಏ ರಾಹುಲ್, ಆ ಸ್ಟೇರಿಂಗ್ ಟೈಟ್ ಮಾಡೋ. ಓ ಏನಣ್ಣ, ಏನ್ ಸಮಾಚಾರ? ಏನಾದ್ರು ಪ್ರಾಬ್ಲಮ್ಮಾ? ಏಯ್, ನಿನಗೇನ್ ಬೇಕು ನನಗೆ ಕೇಳು. ಸುಮ್ಮನೆ ಅವನ ಕೇಳ್ತೀಯ? ನೋಡ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇಲ್ಲ ಅಂದ್ರೆ ನೀ ಕೈ ಕಾಲು ಎತ್ಬಿಡ್ತೀನಿ. ದಾದಾಗಿರಿ ಮಾಡಿ ಮಾಡಿ ಗೊಡ್ಡು ಬೆದರಿಕೆ ಹಾಕೋ ಅಭ್ಯಾಸ ಇದೆ ನಿನಗೆ. ಒಬ್ಬನೇ ಬರಕ್ ತಾಕತ್ತಿಲ್ಲ, ಜೊತೆಯಲ್ಲಿ 4 ಚಮಚಗಳು ಬೇರೆ. ನೋಡು, ನನ್ನ ಎದುರು ಹಾಕೋಬೇಡ, ಇಲ್ಲ ಅಂದ್ರೆ ನಿಂಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಒಂದ್ ಕೆಲಸ ಮಾಡು, ಇವತ್ತಿಂದ ಇನ್ನೂ 4 ಜನ ಸೇರ್ಸ್ಕೊಂಡು ಓಡಾಡು. ಓಕೆ?
ಅಯ್ಯೋ ಏನಿದೆಲ್ಲ? ಅವನೇ ಇಲ್ಲಿಗೆ ಬಂದಿದ್ದ? ಎಷ್ಟೊಂದು ರಕ್ತ ಸುರಿತಾ ಇದೆ. ಅಯ್ಯೋ ದೇವ್ರೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಪರವಾಗಿಲ್ಲ ಬಿಡಿ. ಬೆಳಿಗ್ಗೆ ಎದ್ರೆ ಕಬ್ಬು ಜೊತೆ ಕೆಲಸ ಮಾಡೋ ನಮ್ಗೆ ಈ ಚಿಕ್ಕ ಪುಟ್ಟಗ ಯಾವ ಲೆಕ್ಕ? ವಿಜಯ್, ಇದೆಲ್ಲ ನನಗೋಸ್ಕರ ಅಲ್ವಾ? ನಾನು ನಿಮ್ಮನ್ನ ತುಂಬಾ ನೋಯಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಚೇಚೆ, ಹಾಗೆ ಹೇಳ್ಬೇಡಿ. ಇಂಥ ಲೋಫರ್ಗಳಿಗೆ ಪಾಠ ಕಲಿಸೋದು ತುಂಬಾ ಅಗತ್ಯವಾಗಿತ್ತು. ಬೈ ದಿ ವೇ, ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ. ಇನ್ಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ. ಬೇರೆ ಬೇರೆ ಸಾವಿ, ಏ ಸಾವಿ, ಬಾರೆ ಹೋಗೋಣ. ಏನ್ ಗುರು, ಅಕ್ಕಿ ಬಲೆಗ್ ಬಿದ್ದಿರಂಗಿದೆ. ರಾಬರ್ಟ್, ರೈಟ್ ನೋಡ್ಲಿ. ಇಟ್ಸ್ ಹೈಲಿ ಇಂಪಾಸಿಬಲ್. ಐ ಕಾಂಟ್ ಬಿಲೀವ್ ದಿಸ್. ಕೈ ತುಂಬ ಸಂಬಳ ಕೊಟ್ಟು, ಕೇಳಿದ ಫೆಸಿಲಿಟೀಸ್ ಎಲ್ಲ ಕೊಟ್ಟು, ಒಂದೇ ಮನೆ ಸದಸ್ಯರ ತರ ಎಲ್ರಿಗೂ ಸರಿ ಸಮಾನವಾಗಿ ನೋಡ್ಕೊತಿದ್ದೀನಿ ಅಂದಮೇಲೆ ಇಂಥ ನಮಖರಾಮ್ ಕೆಲಸ ಯಾರು ಮಾಡಿರ್ಬೋದು? ಮಿಸ್ಟರ್ ರಘು, ನಿಮಗೆ ನನ್ನ ಕಾನ್ಫಿಡೆನ್ಷಿಯಲ್ಗಳೆಲ್ಲ ಗೊತ್ತು. ಅವತ್ತು ಆ ಟೆಂಡರ್ನ ಹ್ಯಾಕ್ ಪ್ರಿಪೇರ್ ಮಾಡಿದೆ ಅನ್ನೋದು ಗೊತ್ತು. ಯಾಕೆಂತ ಕೆಲಸ ಮಾಡಿದ್ರಿ? ಖಂಡಿತ ಇಲ್ಲ ಸರ್. ನಿಮ್ಮ ಉಪ್ಪು ತಿಂತ ಇದ್ದೀನಿ, ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ಇಂಥ ಎಷ್ಟೋ ಟೆಂಡರ್ಗಳನ್ನ ನನ್ನ ಕೈಯಿಂದನೇ ಡಿಸ್ಪ್ಯಾಚ್ ಮಾಡಿದ್ದೀನಿ. ಯಾವತ್ತೂ ಹೀಗಾಗಿಲ್ಲ. ಆ ದಿವಸ ನೀವು ಅರ್ಜೆಂಟಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಹತ್ರ ಹೋಗೋದಕ್ಕೆ ಹೇಳಿದ್ರಿ. ನೀವು ಕೊಟ್ಟ ಟೆಂಡರ್ನ ಮಿಸ್ಟರ್ ವಾಮನ್ ಕೈ ಕೊಟ್ಟು ಡಿಸ್ಪ್ಯಾಚ್ ಮಾಡೋದಕ್ಕೆ ಹೇಳಿ ನಾನು ಹೊರಟೋದೆ. ಮುಂದೆ ಏನಾಯ್ತಾ ನನಗೆ ಗೊತ್ತಿಲ್ಲ ಸರ್. ವಾಮನ್, ವಾಮನ್, ಎಸ್. ಮಿಸ್ಟರ್ ವಾಮನ್ ಸರ್, ಮಗಳ ಮದುವೆಗಂತ ಹೋದ ತಿಂಗಳು 30,000 ರೂಪಾಯಿ ಇಸ್ಕೊಂಡಿದ್ದೀರಾ. ನಿಮಗೆ ಆತರ ಏನಾದ್ರೂ ತೊಂದರೆ ಇದ್ದಿದ್ರೆ ನನ್ನ ಹತ್ರ ದುಡ್ಡು ಇಸ್ಕೋಬಹುದಾಗಿತ್ತಲ್ಲ. ಇಂಥ ಹಲ್ಕ ಕೆಲಸ ಯಾಕೆ ಮಾಡಿದ್ರಿ? ಅಯ್ಯೋ ದೇವ್ರೆ, ನಾನೇನು ಮಾಡ್ಲಿಲ್ಲ ಸರ್. ಆ ದೇವ್ರ ಸತ್ವಾಗ್ಲೂ ಹೇಳ್ತೇನೆ ಸರ್. ಶಟ್ ಅಪ್ ಮಿಸ್ಟರ್ ವಾಮನ್. ನೀವು ಮಾಡಿರೋ ಮನೆ ಹಾಳು ಕೆಲಸಕ್ಕೆ ಆ ದೇವ್ರನ್ನ ಯಾಕ್ರಿ ಮಧ್ಯೆ ತರ್ತೀರಾ? ಮಿಸ್ಟರ್ ವಾಮನ್, ವಿಜಯನಗರ ಬಡಾವಣೆಯಲ್ಲಿ ನೀವು ಕಟ್ಟಿಸ್ತಾ ಇರೋ ಮನೆ ಕಂಪ್ಲೀಟ್ ಆಯ್ತಾ? ಸರ್, ಅದು ಅದು ಕಮಾನ್ ಕಮಾನ್ ಟೆಲ್ ಮೀ. ಇಲ್ಲಿವರೆಗೆ ಎಷ್ಟು ಖರ್ಚಾಗಿರ್ಬೋದು? ಸರ್, ಇದುವರೆಗೆ 2 ಲಕ್ಷ ಖರ್ಚಾಗಿರ್ಬೋದು ಸರ್. ಯಾ ಯಾ ಎಸ್. ಅಲ್ಲಿಗೆ ನೀವು ನಮ್ಮ ಟೆಂಡರ್ನ ಲೀಕ್ ಮಾಡಿ ನರಸಿಂಹಮೂರ್ತಿ ಹತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಿ? ಸರ್, ಅದು ಬೊಗಳ್ರಿ. ಇಲ್ಲ ಸರ್. ಹೇಳ್ರಿ, ಬೊಗಳ್ರಿ, ಎಷ್ಟು ಇಸ್ಕೊಂಡಿದ್ದಾರೆ? ನಿಮ್ಮಂತ ಮೋಸಗಾರ ಇರೋದ್ರಿಂದ ಇವತ್ತು ಸಾವಿತ್ರಿ ಕನ್ಸ್ಟ್ರಕ್ಷನ್ಗೆ ಒಂದು ಟೆಂಡರ್ ಲಾಸ್ ಆಗಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕು ಜೀವ ನಿಮ್ದು. ತೊಲಗು ಆಚೆ, ಮೊದಲು ಆಚೆ ಹೋಗು. ಐ ಸೇ ಗೆಟ್ ಔಟ್. ನಿನ್ನಂತವ್ರಿಂದ ನನ್ನ ಇಡೀ ಸ್ಟಾಫ್ ಅಲ್ಲಿ ಬಿರುಕು ಬಿಡುತ್ತೆ. ಐ ಡೋಂಟ್ ವಾಂಟ್ ಯು ಹಿಯರ್. ಕಮಾನ್ ಗೆಟ್ ಔಟ್. ಸರ್, ತಪ್ಪಾಯ್ತು ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್. ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್. ನೀನ್ ಮೊದ್ಲಿನಿಂದ ಜಾಗ ಖಾಲಿ ಮಾಡು. ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಶೂಟ್ ಮಾಡ್ಬೇಕನ್ಸುತ್ತೆ. ಬಟ್ ನೋ, ನಿನಗೆ ಚಿಕ್ಕ ಚಿಕ್ಕ ಮಕ್ಕಳು ಇರೋದ್ರಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ಕಮಾನ್ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಐ ಸೇ ಗೆಟ್ ಔಟ್. ಅಯ್ಯೋ ಹುಚ್ಚು ಮುಂಡೆ ಇದೆ. ಕೊಟ್ಟಿರೋ ದುಡ್ಡನ್ನ ಸ್ವಲ್ಪ ದಿವಸ ಇಟ್ಕೊಳ್ಳೋದು ಬಿಟ್ಟು ಹೊರಟೋಗ್ಬಿಟ್ಟ ತಾಜ್ ಮಹಲ್ ಕಟ್ಸಕ್ಕೆ. ಸರ್, ನೀವೇ ನನಗೆ ದಾರಿ ತೋರಿಸ್ಬೇಕು. ನಿಮ್ಮ ಆಫೀಸಲ್ಲೇ ನನಗೊಂದು ಕೆಲಸ ಕೊಡಿ ಸರ್. ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕಿರೋ ನಾಯಿ ನನ್ನ ಮಗ ನೀನು. ನಿನಗಿಲ್ಲಿ ಕೆಲಸ ಕೊಡ್ಬೇಕಾ? ಯಾಕೆ? ಇನ್ನೊಂದು ಮನೆ ಕಟ್ಟಕ ಮೊದಲಿಂದ ಆಚೆ ಹೋಗು. ಗೆಟ್ ಔಟ್. ಏನಮ್ಮ ಅವರು ಯಾವ ಲೋಕದಲ್ಲಿ ತೇಲಾಡ್ತಿದ್ದೀರಾ? ನನ್ ಕಷ್ಟ ನಿನಗೆ ಹೇಗೆ ಅರ್ಥ ಆಗುತ್ತೆ? ನಾನು ಹೇಗಾದ್ರೂ ಮಾಡಿ ನನ್ನನ್ನು ಪ್ರೀತಿ ಮಾಡೋ ಹಾಗೆ ಮಾಡಬೇಕಲ್ಲ. ನಾನು ಕಣ್ಣು ಮುಚ್ಚಿದ್ರೆ ಸಾಕು, ನನ್ನ ಕಣ್ಣು ತುಂಬ ಅವನ ಮುಖನೇ ಇರುತ್ತೆ. ಊಟ ತಿಂಡಿ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಯಾವಾಗ ನೋಡಿದ್ರು ಅವಂದೇ ಧ್ಯಾನ. ಸರಿ ಹೋಯ್ತು ಬಿಡು, ಇನ್ನು ನೀನು ಉದ್ಧಾರ ಆದಂಗೆನೆ. ಏ ರಾಧಾ, ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನನಗೊಂದು ಒಳ್ಳೆ ಪ್ಲಾನ್ ಹೇಳ್ಕೊಡೆ. ಯಾ ನಾನೇ ಇದಕ್ಕೊಂದು ದಾರಿ ಹೇಳ್ಕೊಡ್ತೀನಿ. ಸಾವಿ, ಕಮ್ ಹಿಯರ್. ಗುಡ್, ಯೆಸ್.
ಮಿಸ್ಟರ್ ವಿಜಯ್, ಸಾವಿತ್ರಿ, ವಾಟ್ ಇಸ್ ದ ಪ್ರಾಬ್ಲಮ್? ಟೆಲ್ ಮಿ. ನನ್ನ ಯಾಕೆ ಬರಕ್ ಹೇಳಿದ್ರಿ? ನನ್ ಮನಸ್ಸಿನಲ್ಲಿರೋದನ್ನ ನಿಮ್ ಹತ್ರ ಓಪನ್ ಆಗಿ ಹೇಳ್ಕೋಬೇಕು. ಅದೇನು ಅಂತ ಬೇಗ ಹೇಳಿ, ನನ್ ಕೆಲಸ ಇದೆ. ಓಹೋ, ಚೆನ್ನಾಗಿದೆ ಚೆನ್ನಾಗಿದೆ. ಒಂದು ಹೆಣ್ಣಿನ ಮನಸ್ಸಿನ ನೋವು ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನನ್ನ ಮನಸ್ಸಿನ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ಪ್ರೀತಿ ಏನು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಅವತ್ತು ನನ್ನ ಮಾನ ಕಾಪಾಡಿ ಬುದ್ಧಿ ಹೇಳಿ ನನಗೋಸ್ಕರ ಎಷ್ಟು ಕಷ್ಟ ಅನುಭವಿಸಿದ್ರಿ. ನಾನೊಂದು ಹೆಣ್ಣು ಅನ್ನೋದನ್ನ ತೋರಿಸ್ಕೊಟ್ರಿ. ನನ್ನ ಲಕ್ಷಣವಾದ ಡ್ರೆಸ್ ನ ನೋಡ್ಬೇಕು ಅಂತ ಆಸೆ ಪಟ್ರಿ. ನಿಮ್ಗಿಷ್ಟದಾಗೆ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದಾಗ ನೀವು ತುಂಬಾ ಮುದ್ದಾಗಿದ್ದೀರಾ ಅಂತ ಹೇಳಿಲ್ವಾ? ಈಗ ಹೇಳಿ, ನಿಮಗ್ ನನ್ ಮೇಲೆ ಪ್ರೀತಿ ಇಲ್ವಾ? ಇದೇ ರೀತಿಯಲ್ಲಿ ಮಾತಾಡ್ತಿದ್ದೀರಾ? ಐ ಆಮ್ ಸಾರಿ ಸಾವಿತ್ರಿ, ನಾನು ಯಾರು ಎತ್ತ ಅಂತ ನಿಮ್ಗೆ ಗೊತ್ತಿಲ್ಲ. ಪ್ರೀತಿಯನ್ನು ಉದ್ವೇಗದಲ್ಲಿ ರಾತ್ರಿ ಕಣ್ಣು ಬಾವಿಯಲ್ಲಿ ಹಗಲು ಬೆಳಕ್ಕೆ ಪ್ರಯತ್ನ ಮಾಡಬೇಡಿ. ಖಂಡಿತವಾಗಲೂ ನಾನಿನ್ ತಕ್ಕೋನಲ್ಲ. ನಿಮಗೂ ನನಗೂ ಆಕಾಶ ಭೂಮಿಯಷ್ಟು ಅಂತರ ಇದೆ. ಗೊತ್ತಿದ್ದು ಅಂತ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪು. ನಾ ಬರ್ತೀನಿ. ವಿಜಯ್, ಇಲ್ಲ ವಿಜಯ್, ನಾನು ನಿಜನೇ ಹೇಳ್ತಿದ್ದೀನಿ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ಮನಸ್ಸನ್ನ ಗೆದ್ದಿರೋ ಗಂಡು ನೀವೇ. ನೀವೇನೇ ನೆಪ ಹೇಳಿದ್ರು ನಾನು ಮಾತ್ರ ನಿಮ್ಮನ್ನೇ ಪ್ರೀತಿಸೋದು. ನೋ, ಇಟ್ಸ್ ಇಂಪಾಸಿಬಲ್. ದಯವಿಟ್ಟು ವಿಚಾರನ ಇಲ್ಲೇ ಬಿಟ್ಬಿಡಿ. ವಿಜಯ್, ಹಾಗಾದ್ರೆ ಇದೇ ನಿಮ್ ಕೊನೆ ನಿರ್ಧಾರನಾ? ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿಸ್ದೆ. ನಾನು ಯಾವತ್ತೂ ನಿಮ್ಮವಳೇ ಆಗಿರ್ಬೇಕು ಅನ್ಕೊಂಡೆ. ನಿಮ್ಮ ಬಾಳ ಸಂಗಾತಿಯಾಗಿ ಜೀವನದಲ್ಲಿ ಜೊತೆಲೆ ಬಾಳ್ಬೇಕು ಅಂತ ಆಸೆ ಪಟ್ಟೆ. ನೀವೇ ಹೀಗಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನನಗೆ ಈ ಜೀವನನೇ ಬೇಕಾಗಿಲ್ಲ. ಗುಡ್ ಬೈ, ಗುಡ್ ಬೈ ವಿಜಯ್, ಗುಡ್ ಬೈ. ಸಾವಿತ್ರಿ, 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 ಎಂತ ಕೆಲಸ ಮಾಡ್ಬಿಡು ಸಾವಿತ್ರಿ. ಸಾವಿತ್ರಿ, ನಾನಿನ್ನ ಪ್ರೀತಿಸ್ತಾ ಇದ್ದೆ ಸಾವಿತ್ರಿ, ನಾನಿನ್ನ ಪ್ರೀತಿಸ್ತಾ ಇದ್ದೆ. ಐ ಲವ್ ಯು ಸಾವಿತ್ರಿ, ಐ ಲವ್ ಯು ಸಾವಿತ್ರಿ, ಐ ಲವ್ ಯು ಸಾವಿತ್ರಿ. ಈಗ ಅರ್ಥ ಆಯ್ತು ನೀವು ನನ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಐ ಲವ್ ಯು ವಿಜಯ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಐ ಆಮ್ ಸಾರಿ ಟು ಸೇ ದಟ್ ನೆಹರು ನಗರ ಎಕ್ಸ್ಟೆನ್ಷನ್ ನಲ್ಲಿ ನಡೀತಾ ಇರೋ ಕಾಂಪ್ಲೆಕ್ಸ್ ಕೆಲಸದಲ್ಲಿ ಒಂದು ಫ್ಲೋರ್ ಕುಸಿದು ಬಿದ್ದಿದೆ. ಇಟ್ಸ್ ಇಂಪಾಸಿಬಲ್. ಹೇಗಾಯ್ತು? ಸರ್, ಆಮೇಲೆ ನಾನು ಅದನ್ನ ಚೆಕ್ ಮಾಡಿದೆ. ಅದು ಡೂಪ್ಲಿಕೇಟ್ ಸಿಮೆಂಟ್. ಅದನ್ನ ಸಿಮೆಂಟ್ ಅನ್ನೋದಕ್ಕಿಂತ ಸ್ಟೋನ್ ಪೌಡರ್ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಸರ್. ಓ ಮೈ ಗಾಡ್, ಇಷ್ಟು ವರ್ಷದಿಂದ ಡೀಲಿಂಗ್ ಮಾಡ್ತಾ ಇದ್ದೀವಿ, ಯಾವತ್ತೂ ಈ ತರ ಕಂಪ್ಲೇಂಟ್ ಬಂದಿಲ್ವಲ್ಲ. ಹಲೋ, ಸೆಂಡ್ ರಘು ಇನ್ ಸೈಡ್. ಗುಡ್ ಮಾರ್ನಿಂಗ್ ಸರ್. ರಘು, ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ಏನ್ರಿ ಪರ್ಮನೆಂಟ್ ಆಗಿ ಆರ್ಡರ್ ಕೊಡ್ತಾ ಇದೀವಿ, ನಮಗೆ ಸಿಮೆಂಟ್ ಕಳಿಸೋದು ಬಿಟ್ಟು ಕಲ್ ಪೌಡರ್ ಕಳಿಸ್ತಾರೆ ಇವರು? ಅಲ್ಲ ರೀ, ನನ್ನ ಈ ಸಾವಿತ್ರಿ ಕನ್ಸ್ಟ್ರಕ್ಷನ್ ಜೊತೆಗೆ ಇವ್ರು ಆಟ ಆಡೋದು ಸರಿಯಲ್ಲ. ಮನಸ್ಸು ಮಾಡಿದ್ರೆ ಇವ್ರ ಕಂಪ್ನಿನೇ ಬ್ಯಾನ್ ಮಾಡಿಸ್ಬಿಡ್ತೀನಿ. ನನಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ? ಐ ಆಮ್ ಸಾರಿ ಸರ್, ವಿಷಯ ಗೊತ್ತಾಯ್ತು. ಲಾಸ್ಟ್ ವೀಕ್ ಅಲ್ಲಿ 10 ಟನ್ ಸಿಮೆಂಟ್ ಆರ್ಡರ್ ಕೊಟ್ಟಿದ್ವಲ್ಲ, ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ಅವ್ರ ಹತ್ರ ಸ್ಟಾಕ್ ಇರ್ಲಿಲ್ಲ, ಅದಕ್ಕೆ ಅವ್ರು ಕಳಿಸಿಲ್ಲ ಸರ್. ಏನಿದು ವಿಚಿತ್ರ ರಘು? ಕಂಪನಿಯವ್ರು ನೋಡಿದ್ರೆ ಸಿಮೆಂಟ್ ಕಳಿಸಿಲ್ಲ ಅಂತಾರೆ. ಬೈ ದ ವೇ, ಈ ಟ್ರಾನ್ಸ್ಪೋರ್ಟ್ ಕಂಪನಿ ಯಾವುದು? ಸರ್, ಈ ಅನ್ಲೋಡ್ ಗಾಡಿಗಳ ನಂಬರ್ ನೋಡಿದ್ರೆ ನವೀನ್ ಟ್ರಾನ್ಸ್ಪೋರ್ಟ್ ಕಂಪನಿ ಗಾಡಿಗಳು ಅನ್ಸುತ್ತೆ. ಐ ಸಿ. 1 minute. ಹಲೋ, ನವೀನ್ ಟ್ರಾನ್ಸ್ಪೋರ್ಟ್. ಸಾವಿತ್ರಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ರಂಜಿತ್ ಸ್ಪೀಕಿಂಗ್. ಹೇಳಿ ಸರ್. ಅಲ್ಲ ರೀ, ನೆಹರು ನಗರ ಎಕ್ಸ್ಟೆನ್ಷನ್ ಕಾಂಪ್ಲೆಕ್ಸ್ ವರ್ಕ್ ಹತ್ರ 5 ಲೋಡ್ ಸಿಮೆಂಟ್ ಅನ್ಲೋಡ್ ಮಾಡಿದಿರಲ್ಲ, ಅದು ಯಾರ್ದು? ಜಸ್ಟ್ ಅ ಮಿನಿಟ್ ಸರ್. ಸರ್, ಅದು ಅವಿನಾಶ್ ಅವ್ರದ್ದು. ಮತ್ತೆ ಅದನ್ನ ನಮ್ಮ ಕಾಂಪ್ಲೆಕ್ಸ್ ಹತ್ರ ಯಾಕೆ ಅನ್ಲೋಡ್ ಮಾಡಿಸಿದ್ರಿ? ಸರ್, ಅವರೇ ಹೇಳೋದು ಅಲ್ಲೇ ಅನ್ಲೋಡ್ ಮಾಡಿ ಅಂತ. ಅಚ್ಚಾ, ಥ್ಯಾಂಕ್ ಯು. ಸ್ಟುಪಿಡ್ ರಾಸ್ಕಲ್. ಇಂಥ ಚಿಲ್ಲರೆ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿಂಗೆ?
ನಿಂದೇನೇ ದ್ವೇಷ ಇದ್ರು ಅದು ನನ್ನ ಜೊತೆಗೆ. ನೀನು ಮಾಡಿರೋ ಮನೆ ಹಾಳು ಕೆಲಸದಿಂದ ನನ್ನ ಕಂಪ್ನಿಗೆ ಯಾವ ಧಕ್ಕೆನೂ ಬರಲ್ಲ. 30 ವರ್ಷದಿಂದ ನನ್ನ ಕಂಪ್ನಿಗೆ ಯಾವ ಬ್ಯಾಟ್ರಿ ಮಾರ್ಕು ಬಂದಿಲ್ಲ. ಕಂಡು ಪರ್ವತನ ಉಳಿಸೋ ಪ್ರಯತ್ನ ಮಾಡಬೇಡ ಅವಿನಾಶ್, ಇದು ನಿನ್ನಿಂದ ಸಾಧ್ಯನೇ ಇಲ್ಲ. ಯಾಕೆ ಸರ್ ಕೋಪ ಮಾಡ್ಕೊಂಡಿದ್ದೀರಾ? ವಿಷಯ ಏನು ಅಂತ ಹೇಳ್ಬಾರ್ದಾ? ಓಹೋ, ನೀನು ಮಾಡಿರೋ ಹಲ್ಕ ಕೆಲಸಕ್ಕೆ ಕ್ಲಾರಿಫಿಕೇಶನ್ ಬೇರೆ ಕೊಡ್ಲಾ ನಿನಗೆ? ಅಲ್ಲ, ನವೀನ್ ಟ್ರಾನ್ಸ್ಪೋರ್ಟ್ ಅಲ್ಲಿ 5 ಲೋಡ್ ನಕಲಿ ಸಿಮೆಂಟ್ ನನ್ನ ಕನ್ಸ್ಟ್ರಕ್ಷನ್ ವರ್ಕ್ ಹತ್ರ ಯಾಕೆ ಅನ್ಲೋಡ್ ಮಾಡಿಸ್ತಾ? ಇದ ವಿಷಯ. ಬೆಳಿಗಿನ ವಿಷಯದ ಬಗ್ಗೆ ನಾನು ತಲೆ ಕೆಡಿಸ್ಕೊಂತಾ ಇದ್ದೀನಿ. ಆ ಹುಚ್ಚನ ಮ್ಯಾನೇಜರು ಆ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಅದೇನು ಇನ್ಫಾರ್ಮೇಶನ್ ಕೊಟ್ಟನೋ ಬೈ ದ ಮಿಸ್ಟೇಕ್ ಆ ಲೋಡು ನಿಮ್ ಸೈಟ್ ಹತ್ರ ಅನ್ಲೋಡ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ದೇವರನೆಗೂ ನನಗೇನು ಗೊತ್ತಿಲ್ಲ ಸರ್. ಈ ನಾಟಕ ನನ್ನ ಹತ್ರ ಆಡ್ಬೇಡ. ನನಗೇನೋ 10-20 ಲಕ್ಷ ಲಾಸ್ ಆಗ್ಬೋದು. ಬಟ್ ಯು ಬಿ ಕೇರ್ಫುಲ್. ಈ ರಂಜಿತ್ನ ಎದುರು ಹಾಕೊಂಡ್ರೆ ನಿನ್ನ ಕಂಪ್ನಿನ ಮುಚ್ಚಿಸ್ಬಿಡ್ತೀನಿ. ನಿನ್ನ ಜೀವ ಸಹಿತ ಬಿಡಲ್ಲ. ಇದು ಯಾವತ್ತೂ ನನ್ನ ಹತ್ರ ಇರುತ್ತೆ. ಹುಷಾರ್. ಪಬ್ಲಿಕ್ ಅಲ್ಲಿ ಹುಚ್ಚ ನಾಯಿಗೆ ಶೂಟ್ ಮಾಡಿದ ಹಾಗೆ ಶೂಟ್ ಮಾಡ್ಬಿಡ್ತೀನಿ. ತುಂಬಾ ಹಠವಾದಿ ಕಣೆ. ಕೊನೆಗೂ ನನ್ನ ಗೆದ್ಬಿಟ್ಟಲ್ಲ. ಗೆದ್ದವಳು ನಾನಲ್ಲ, ನೀವು. ಹಾಗೆ ನನಗ್ ಗೊತ್ತಿದ್ದ ಹಾಗೆ ನನ್ನ ಮನಸ್ಸನ್ನ ಗೆದ್ಬಿಟ್ರಿ. ಕೊನೆಗೂ ನಿಮ್ಮನ್ ಪಡೆದ್ನಲ್ಲ, ನಾನೇ ನಿಜವಾದ ಅದೃಷ್ಟವಂತೆ. ಸಾವಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೆ? ಸಾವಿ, ನಾನು ತುಂಬಾ ಬಡವ. ನಿಮ್ಮನ್ನ ನೋಡಿದ್ರೆ ಕೋಟ್ಯಾಧೀಶ್ವರ. ನಮ್ಮಿಬ್ಬರು ಪ್ರೀತಿ ವಿಷಯ ನಿಮ್ಮನೆಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾರ? ನನ್ನಿಂದ ನೀನು ತೊಂದರೆ ಆದ್ರೆ? ನಾನ್ ನಿಮ್ಮನ್ನ ಇಷ್ಟಪಟ್ಟಿರೋದು ನಮ್ಮ ಅಣ್ಣ ಅಲ್ಲ. ನನ್ ಕಂಡ್ರೆ ನಮ್ಮ ಅಣ್ಣ ತುಂಬಾ ಪ್ರೀತಿ. ಚಿಕ್ಕ ವಯಸ್ಸಿನಿಂದಲೂ ನಾನು ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ. ಅದರಲ್ಲೂ ಇದು ನನ್ನ ಜೀವನದ ಪ್ರಶ್ನೆ. ನಿಮ್ಮನ್ನೊಂದ್ಸಾರಿ ನಮ್ಮಣ್ಣ ನೋಡಿದ್ರೆ ಖಂಡಿತ ಒಪ್ಕೋತಾರೆ ವಿಜಯ್. ನಾನು ಯಾವಾಗ್ಲೂ ನಿಮ್ ಜೊತೆ ಹೀಗೆ ನಗ್ನಗ್ತಾ 100 ವರ್ಷ ಇರಬೇಕು ಅಂತ ಆಸೆ. I love you. Come on. ಅಯ್ಯಯ್ಯೋ, ಸಾವಿ, ಸಾವಿ, ಸಾವಿತ್ರಿ, 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 ಸಾವಿ. ಏನೇ ಸವಿ, ಏನಾಯ್ತು? ಯಾಕ್ರಿ, ಏನಾಯ್ತು? ಏನಾಯ್ತು ಅಂತ ಇವಳನ್ನೇ ಕೇಳು. ಏಯ್, ಯಾಕೆ ಬಾಯ್ ಬರ್ತಾ ಇಲ್ವಾ? ಕಮಾನ್ ಟೆಲ್. ಅದ್ಕೆ ಅದು ನಾನು ನನ್ನ ಫ್ರೆಂಡ್ ವಿಜಯ್. ಯಾರವನು ವಿಜಯ್? ನಮ್ಮ ಕಡೆ ತಪ್ಪಿಸಿ ನಮಗೆ ಮೋಸ ಮಾಡಿ ಆ ಲೋಫರ್ ನನ್ನ ಮಗ ಜೊತೆ ಇಡೀ ಊರೆಲ್ಲ ಸುತ್ತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನೀಗೆ? ಅರೆ, ನೀನ್ ಯಾರು ಅಂತ ನಿನಗೆ ಪರಿಜ್ಞಾನ ಬೇಡವಾ? ನೀನ್ ನನ್ ತಂಗಿ ಸಾವಿತ್ರಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ರಂಜಿತ್ ಅಂತ ತಂಗಿ ನೀನು. ಯಾಕೆ ಸಾವಿ? ಯಾಕೆ? ಏನ್ ಬೇಕಾಗಿದೆ ನಿನಗೆ? ಹೊಡಿವಾ ಹೇಳು. ಅಲ್ರಿ, ಈಗ ಏನಾಗೋಯ್ತು ಅಂತ ಹೀಗಾಡ್ತಾ ಇದ್ದೀರಾ? ಯಾರೋ ಅವಳ ಫ್ರೆಂಡ್ ಇರ್ಬೋದು, ಅದಕ್ಕೆ ಯಾಕೆ ಇಷ್ಟು ಕೋಪಿಸ್ಕೋತೀರಾ? ನೀನ್ ಬಾಯ್ ಮುಚ್ಚೆ. ಇದಕ್ಕೆಲ್ಲ ಕುಮ್ಮಕ್ಕು ನಿಂದೆ. ನೀವಿಬ್ರು ಸೇರಿ ನನ್ನ ಮಾನ ಮರ್ಯಾದೆ ಬೀದಿಗೆಳಿಬೇಕು ಅಂತಿದ್ದೀರಾ. ದಿಸ್ ಇಸ್ ಹೈಲಿ ಇಂಪಾಸಿಬಲ್. ಏಯ್, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇನ್ಮೇಲೆ ನಿನ್ ಕಾಲೇಜು ಬೇಡ, ಏನು ಬೇಡ. ತೆಪ್ಪಗ್ ಮನೆಯಲ್ಲಿ ಬಿದ್ಕೊಂಡಿರು. ಶಾರದಾ, ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ಈ ಮನೆಯಿಂದ ಇವಳು ಆಚೆ ಹೋಗುವಾಗಿಲ್ಲ. ಹಾಗೇನಾದ್ರೂ ಆದ್ರೆ ನಾನು ನಿನ್ನ ಜೀವ ಸಹಿತ ಉಳಿಸಲ್ಲ. ಐ ವಿಲ್ ಶೂಟ್ ಯು ಬೋತ್. ಹಲೋ 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 ವಿಜಯ್. ಸಾವಿ, ವಿಜಯ್, ಐ ನೀಡ್ ಯು. ಐ ಆಮ್ ಆಲ್ಸೋ ಮಿಸ್ಸಿಂಗ್ ಯು ಸಾವಿ. ವಿಜಯ್, ನನಗೆ ತುಂಬಾ ಭಯ ಆಗ್ತಿದೆ. ಹೆದರ್ಕೋಬೇಡ, ಬೇರೆ ತನ್ಕೋ. ವಿಜಯ್, ನಾನು ಅರ್ಜೆಂಟಾಗಿ ನಿಮ್ಮನ್ನ ನೋಡ್ಬೇಕು. ಓಕೆ ಸಾವಿ, ನಾನು ಯಾವಾಗ್ಲೂ ನಿಮ್ ಜೊತೆಲೇ ಇರ್ಬೇಕು. ನಾನು ಯಾವಾಗಲೂ ಜೊತೆಲಿ ಇದ್ದೀನಿ ನೋಡು. ಖಂಡಿತ ಸೇರೋಣ, ಬಟ್ ಈಗ ಬೇಡ. 1-2 ದಿನ ಬಿಟ್ಟು ಸೇರೋಣ. ಇಲ್ಲ ವಿಜಯ್, ನಾನು ನಿಮ್ಮನ್ನ ನೋಡ್ಲೇಬೇಕು. ನಾಳೆ ಸಾಯಂಕಾಲ ಬೆಟ್ಟದ ಮೇಲೆ ನನಗೋಸ್ಕರ ನೀವು ಕಾಯ್ತೀರಾ ತಾನೆ? ಮರಿಬಾರ್ದು ಪ್ಲೀಸ್. ವಿಜಯ್, ವಿಜಯ್, ವಿಜಯ್. ಸಾವಿ,
ಅಳ್ಬೇಡ ಸಾವಿ, ಅಳ್ಬೇಡ. ನೋಡು, ನೀನ್ ಯಾವ್ದಕ್ಕೂ ಹೆದರ್ಲೇಬೇಡ. ನಮ್ಮಿಬ್ಬರ ಪ್ರೀತಿಗೆ ಎಷ್ಟೇ ಆಪತ್ ಬಂದ್ರು ನಮ್ ಜೀವನ ಪರ್ಯಂತ ನಾನು ಕೈ ಬಿಡಲ್ಲ. ಎಷ್ಟೇ ಕಷ್ಟ ಬಂದ್ರು ನಾನು ಅನುಭವಿಸ್ತೀನಿ. ನಿಮ್ಮಣ್ಣ ಅಷ್ಟೇ ಅಲ್ಲ, ಈ ಜಗತ್ತೇ ಅಡ್ಡ ಬಂದ್ರು ನಮ್ಮಿಬ್ಬರ ಪ್ರೀತಿನ ಯಾರು ದೂರ ಮಾಡಕ್ಕಾಗಲ್ಲ. ನಾನ್ ನಿನ್ ಬಿಟ್ಟು ಬದುಕಲ್ಲ ವಿಜಯ್. ನೀನಿಲ್ಲ ಅಂದ್ರೆ ನನ್ ಜೀವನದಲ್ಲಿ ಏನೂ ಇಲ್ಲ. ಇನ್ಮೇಲೆ ನಾವಿಬ್ರು ಪ್ರತಿಜ್ಞೆ ಮಾಡೋಣ. ಸಮಯ ಬಂದ್ರೆ ನಿನಗೋಸ್ಕರ ಪ್ರಾಣನೇ ಕೊಡ್ತೀನಿ. ಸಾವಿ, ಬದುಕಿದ್ರೆ ಜೊತೆಲೇ ಬದುಕೋಣ, ಸತ್ರೆ ಜೊತೆಲೇ ಸಾಯೋಣ. ವಿಜಯ್, ನಾನ್ ಬರ್ತೀನಿ ವಿಜಯ್. ಐ ಲವ್ ಯು. ಸಾವಿ, ಎಲ್ಲಿಂದ ಬರ್ತಾ ಇದೀಯಾ? ಅಣ್ಣ, ನಾನು ನನ್ನ ಫ್ರೆಂಡ್ನ ನೋಡಕ್ ಹೋಗಿದ್ದೆ. ಅವನ್ನ ಮೀಟ್ ಮಾಡಕ್ ಹೋಗಿಲ್ಲ ನೀನು? ಸಾಯಿ ಸಾಕ್ಬಿಡ್ತೀನಿ ನಿನ್ನ. ಎದ್ದೇಳು, ಎದ್ದೇಳೆ. ನೋಡು, ನಾಳೆಯಿಂದ ಇವಳು ಈ ಮನೆ ಬಿಟ್ಟು ಆಚೆ ಹೋದ್ರೆ ನಿನಗ್ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಫ್ರೆಂಡ್ ತಮ್ಮ ಅಮೆರಿಕಾದಲ್ಲಿ ಓದ್ತಾ ಇದ್ದಾನೆ, ಅವನಿಗೆ ಇಲ್ಲಿ ಬರಕ್ ಹೇಳಿದ್ದೀನಿ. ಆದಷ್ಟು ಬೇಗ ಇವಳು ಮದುವೆ ಮಾಡಿ ಮುಗಿಸೋದು. ಇದರಿಂದ ನನ್ನ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಎಲ್ಲಿ ಸಾವಿ, ಕರಿಯ ಬೇಗ, ನನಗೆ ಟೈಮ್ ಆಗ್ತಾ ಇದೆ. ಪಾಪ, ಏಟ್ಗಳನ್ನ ತಿಂದು ಮೈಯೆಲ್ಲ ನೋವಿಸ್ಕೊಂಡು ರಾತ್ರಿ ಎಲ್ಲ ನರಳಾಡ್ಬಿಟ್ಲು. ಊಟ ಕೂಡ ಮಾಡ್ಲಿಲ್ಲ. ಮೈಯೆಲ್ಲ ಸುಡ್ತಾ ಇದೆ. ಸಿಕ್ಕಾಪಟ್ಟೆ ಜ್ವರ ಬೇರೆ ಬಂದ್ಬಿಟ್ಟಿದೆ. ಒಂದ್ ಹೆಣ್ಣಿನ ಜೀವನ ಯಾಕ್ರಿ ಇಷ್ಟೊಂದು ನೋಯಿಸ್ತೀರಾ? ಇದರಿಂದ ಏನ್ರಿ ನಿಮ್ಗೆ ಪ್ರಯೋಜನ? ಸಾವಿ, ಯಾಕಮ್ಮ ಸಾವಿ, ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದೀಯಾ? ನೋಡು, ನಾನ್ ನಿನಗೆ ಮೊದಲೇ ಹೇಳಿದೆ ಈ ಮನೆಯಿಂದ ಆಚೆ ಹೋಗ್ಬೇಡ ಅಂತ. ಸಾವಿ, ನೀನೊಂದು ಹಕ್ಕಿ ಆಗಿದ್ರೆ ಅದ್ರ ರೆಕ್ಕೆನ ಕತ್ತರಿಸಿ ಬಿಟ್ಬಿಟ್ಟು ಈಗಿದೆಲ್ಲೂ ಹೋಗಲ್ಲ ಅಂತ ನೆಮ್ಮದಿಯಾಗಿರ್ಬೋದಾಗಿತ್ತು. ನೀನ್ ನನ್ನ ತಂಗಿ, ನನ್ ಮಾತನಾಡಿಸ್ಕೊಡ್ತೀಯ ಅಂತ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋದೆ. ಆದ್ರೆ ನೀನ್ ಮಾಡಿದ್ದೇನು? ನೋಡ್ ಸಾವಿ, ನನ್ನ ತಂಗಿ ನನ್ನ ಮಾತು ಮೀರಿದ್ಲು ಅಂತ ನನಗ್ ಬಂದಿರೋ ಕೋಪದಲ್ಲಿ ನಾನು ನಿನಗೆ ಸಿಕ್ಕಾಪಟ್ಟೆ ಹೊಡೆದೆ. ನಿನಗೆ ಎಷ್ಟು ನೋವಾಗಿದೆ ಅಂತ ನೀನ್ ಹೇಳ್ಕೋಬೇಕಾಗಿಲ್ಲ. ನಿನಗೆ ಹೊಡೆದಿರೋ ಒಂದೊಂದು ಏಟು, ಒಂದೊಂದು ನೋವು ನಾನು ಅನುಭವಿಸ್ತಾ ಇದ್ದೀನಿ ಕಡೆ. ನಾನು ನಿನ್ನ ಅಣ್ಣ ಕಡೆ. ನಾನು ಮದುವೆ ಆದೆ, ನಮ್ಮ ದುರಾದೃಷ್ಟ ನಮಗ್ ಮಕ್ಕಳಾಗಲಿಲ್ಲ. ನೋಡು ಸಾವಿ, ಅಪ್ಪ ಅಮ್ಮ ಸತ್ತಾಗ ನೀನ್ ಇಷ್ಟೇ ಪುಟ್ಟ ಮಗು. ಅವತ್ತಿಂದ ಇವತ್ತಿನವರೆಗೂ ನೀನ್ ನಮಗೆ ಪುಟ್ಟ ಮಗುನೆ. ಆದ್ರೆ ಈ ಪುಟ್ಟ ಮಗು ನಮ್ಮ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರ ಪ್ರೀತಿನ ಹಂಬಲಿಸ್ತಾ ಇದೆ. ಯಾಕೆ ಸ್ವಾಮಿ? ನೀನ್ ಏನ್ ಬೇಕಾದ್ರೂ ಕೇಳಮ್ಮ, ಓಕೆ, ಬಟ್ ನನ್ನ ಪ್ರತಿಷ್ಠೆಗೆ ಮಾತ್ರ ಕೈ ಹಾಕ್ಬೇಡ ನೀನು. ಈ ಪ್ರತಿಷ್ಠೆ ಅನ್ನೋದು ನಿನ್ನ ನನ್ನ ಮಧ್ಯ ಬಂದ್ರೆ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇಷ್ಟಾದ್ಮೇಲೂ ನಿಂದೇ ದಾರಿಯಲ್ಲಿ ನೀನ್ ನಡಿಬೇಕು ಅಂದ್ರೆ ನಿನ್ನ ಕೈಯಾರೆ ನನಗೆ ವಿಷ ಕೊಡಮ್ಮ.
ನನಗೆ ವಿಷ ಕೊಡು ಕಣೆ. ನೀ ನನ್ನ ಜೀವ ಕಣೆ, ನಿನಗೇನ್ ಬೇಕು ಕಣೆ? ಸಾವಿ ಅತ್ಗೆ ಸಾವಿ ಎಲ್ಲಿ? ಅವಳಿಗೆ ಮೈ ಹುಷಾರಿಲ್ಲ, ಮಲ್ಗಿದಾಳೆ. ಅದೇ 2 ದಿನದಿಂದ ಕಾಲೇಜಿಗೆ ಬರ್ಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಮ್ಮ, ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಆ ಹುಡ್ಗ ಯಾರು? ಅವನು ಅವನು ವಿಜಯ್ ಅಂತ ಅತ್ಗೆ. ನಿಮ್ ಕಾಲೇಜಲ್ಲೇ ಓದ್ತಾನಾ? ಅವನು ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿದ್ದಾನೆ. ಮೆಕ್ಯಾನಿಕ್ಕ? ಅವ್ರ ಅಣ್ಣನ್ಗೆ ವಿಷಯ ಎಲ್ಲ ಗೊತ್ತಾಗಿ ಕೋಪದಲ್ಲಿ ನಿನ್ನೆ ಅವಳನ್ನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಕಣೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡು ಮರ್ಯಾದೆಗೆ ಬಾಳ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ನೋಡ್ರದ, ಇನ್ಮೇಲೆ ನೀನ್ ಅವಳನ್ನ ಭೇಟಿ ಆಗೋದು ಅವ್ರ ಅಣ್ಣನ್ಗೇನಾದ್ರೂ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಅವಳು ಇನ್ಮೇಲೆ ಕಾಲೇಜ್ ಹೋಗೋದು ಬೇಡ ಅಂತ ಅವ್ರಣ್ಣ ನಿರ್ಧಾರ ತಗೊಂಡಿದ್ದಾರೆ. ದಯವಿಟ್ಟು ನಾಳೆಯಿಂದ ನೀ ಈ ಮನೆಗೆ ಬರಬಾರ್ದು. ಅರ್ಥ ಆಯ್ತಮ್ಮ? ಸರಿ ಅತ್ಗೆ, ಹಾಗೆ ಆಗ್ಲಿ. ವಿಜಯ್, ರಾಧಾ, ಸಾವಿಯಲ್ಲಿ ಅವಳ ನೋಡಿ 3 ದಿನ ಆಯ್ತು. ಇಸ್ ಆಲ್ ರೈಟ್? ಇಲ್ಲ ವಿಜಯ್, ಪರಿಸ್ಥಿತಿ ಸರಿಗಿಲ್ಲ. ನೀವಿಬ್ಬರನ್ನು ಜೊತೆಲಿ ನೋಡ್ದಾಗ್ಲಿಂದಲೂ ಅವ್ರ ಅಣ್ಣ ಅವಳನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಕೂಡ ಹಾಕಿದ್ದಾರೆ. ನಾನು ಅವ್ರ ಮನೆಗೆ ಹೋದ್ರು ನಾನು ಅವಳನ್ನ ಭೇಟಿ ಆಗ್ಬಾರ್ದು ಅಂತ ಅವಳ ಅದಕ್ಕೆ ಬೈದ್ ಕಳ್ಸಿದ್ರು. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಎನಿವೆ, ನನಗೆ ಕಾಲೇಜ್ ಟೈಮ್ ಆಯ್ತು, ನಾನು ಬರ್ತೀನಿ. ವಿಜಯ್, ವಿಜಯ್, ಸಾವಿ, 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 ಏನಿದೆ ಮೈ ತುಂಬ ಗಾಯ? ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗು ವಿಜಯ್. ನಾನು ಏನ್ ಬೇಕಾದ್ರೂ ಸಹಿಸಬಲ್ಲೆ. ನಿನ್ನನ್ನು ಬಿಟ್ಟಿರೋಕೆ ನನಗೆ ಆಗಲ್ಲ ವಿಜಯ್. ಪ್ಲೀಸ್ ವಿಜಯ್. ಸಾವಿ, ಸಾವಿ, ಸಾವೇ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಸಾವಿ, ಯಾಕೆ ಸುಮ್ಮನಿದ್ದೀರಾ? ಶೂಟ್ ಮಾಡಿ. ಇಷ್ಟು ರಾತ್ರಿ ನನ್ನ ಮನೆಗೆ ಬರೋ ಧೈರ್ಯ ಹೇಗ್ ಬಂತು ನಿನ್ಗೆ? ಅಯ್ಯೋ, ಪ್ರೀತಿಸ್ತಳು ನೋಡಕ್ಕೆ ಧೈರ್ಯ ಆಗ್ಬೇಕು ಮಿಸ್ಟರ್ ರಂಜಿತ್. ವಿಶ್ವಾಸ ಹೊಂದಿದ್ರೆ ಸಾಕು. ನೀನ್ ಯಾರು? ನಿನ್ನ ಯೋಗ್ಯತೆ ಏನು? ನೀನ್ ಯಾವ ಉದ್ದೇಶ ಇಟ್ಕೊಂಡು ಇವಳ ಪ್ರೀತಿ ಮಾಡ್ತಾ ಇದೆ ಅಂತ ಅವಳಿಗೇನು ಗೊತ್ತು? ನನಗೆ ಕೇಳು, ನಾನು ಹೇಳ್ತೀನಿ. ಸಾವಿ ನನ್ ಜೀವ. ಇವಳು ಮನಸ್ಸು ಕಿತ್ತರು ನಿಜವಾದ ಗಂಡಸು ನಾನು. ನನ್ನ ಸಾವಿನ ದೂರ ಮಾಡಕ್ಕೆ ಇಷ್ಟೊಂದು ಹೋರಾಡ್ತಾ ಇದೆಯಲ್ಲ, ಇದರಲ್ಲಿ ಕೊನೆ ಜಯ ಗಳಿಸೋದು ನಾನೇ. ನೋಡ್ತಾ ಇರು, ನಿನ್ನ ಕಣ್ ಮುಂದೆನೆ ನಿನ್ ತಂಗಿ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಹೆಸರು ವಿಜಯನೇ ಅಲ್ಲ. ಮೈಂಡ್ ಇಟ್. ಹೇಯ್, ಐ ಸೇ ಗೆಟ್ ಔಟ್. ಇನ್ನು ಒಂದು ಸೆಕೆಂಡ್ ಏನಾದ್ರೂ ಇಲ್ಲಿ ಇದ್ರೆ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ಸಾವಿ, ನಾ ಬರ್ತೀನಿ. ಏಯ್, ಏನೇ ನೋಡ್ತಿದ್ಯಾ? ಬಾರೆ ಒಳಗೆ. ವಿಜಯ್, ಏನಾಗ್ಬೇಕು? ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ ನನ್ ಜೊತೆ. ಇಲ್ಲೇ ಮಾತಾಡ್ಬೋದಲ್ಲ? ನೋ, ಇಟ್ಸ್ ಪರ್ಸನಲ್. ಕಮ್ ವಿತ್ ಮೀ. ರಾಬರ್ಟ್, ನಾನೀಗಲೇ ಬರ್ತೀನಿ. ಡೋಂಟ್ ವರಿ ಅಮ್ಮ, ಬನ್ನಿ. ಮಿಸ್ಟರ್ ರಂಜಿತ್, ನೀವು ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ಮಿಸ್ಟರ್ ವಿಜಯ್, ಒಬ್ಬ ಮನುಷ್ಯ ಮುಂದಕ್ಕೆ ಬೆಳಿಬೇಕು ಅಂದ್ರೆ ಒಬ್ಬ ಗಾಡ್ ಫಾದರ್ ಬೇಕೇ ಬೇಕು. ನೀನೇ ಯಾಕೆ ನಿನ್ನ ಸ್ವಂತ ವರ್ಕ್ಶಾಪ್ ಇಡಬಾರ್ದು? ನಿನ್ನ ಕೈ ಕೆಳಗಡೆ ಸರ್ವೆಂಟ್ಸು, ನೀನೇ ಅದರ ಮಾಲೀಕ. ನಾನು ಹೇಳ್ತಾ ಇರೋದೆಲ್ಲ ಒಂದು ಕನಸು ತರ ಕಾಣ್ತಾ ಇರ್ಬೋದಲ್ಲ ನಿಂಗೆ. ಬಟ್ ಈ ರಂಜಿತ್ ಎಂತೆಂತವ್ರಿಗೆ ಹೆಲ್ಪ್ ಮಾಡಿ ಆಕಾಶ ಎತ್ತರಕ್ಕೆ ಬೆಳೆಸಿದ್ದಾನೆ. ಅಂದಮೇಲೆ ನನ್ನ ಹಾರ್ಟ್ಗೆ ಕೈ ಹಾಕಿದವನಿಗೆ, ನನ್ನ ಜೀವನೇ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದವನಿಗೆ ಹೆಲ್ಪ್ ಮಾಡಕ್ಕಿಲ್ಲ ಅಂತೀನ ನಾನು? ಛೇ, ಇಟ್ಸ್ ಹೈಲಿ ಇಂಪಾಸಿಬಲ್. ನೀವು ಹೇಳೋ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಲುಕ್ ಮಿಸ್ಟರ್ ವಿಜಯ್, ನಾನು ಮಕ್ಕಳಿಲ್ಲದವರು. ಸಾವಿತ್ರಿ ನನ್ನ ತಂಗಿ ಅಷ್ಟೇ ಅಲ್ಲ,
ನಾನು ಮುದ್ದಾಗಿ ಬೆಳೆಸಿದ ನನ್ನ ಮಗಳು. ಎಸ್, ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಮನೆತನದ ಮರ್ಯಾದೆ, ಘನತೆ, ಗೌರವ ಎಲ್ಲ ನನ್ನ ಮಗಳು ಸಾವಿತ್ರಿ ಇದೆ. ಸೊಸೈಟಿಯಲ್ಲಿ ನನಗೆ ಬಹಳ ಮರ್ಯಾದೆ ಇದೆ. ಯುನೋ ಮಿಸ್ಟರ್ ವಿಜಯ್, ಮನುಷ್ಯನಿಗೆ ಒಂದು ಹೃದಯ ಅಂತ ಇರುತ್ತೆ, ಹಾರ್ಟ್. ಯಾ, ನನ್ನ ತಂಗಿ ನನ್ನ ಹಾರ್ಟ್, ಅದು 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 ನನ್ನ ಜೀವ. ಇಫ್ ಎನಿಬಡಿ ಟಚ್ ಮೈ ಹಾರ್ಟ್, ಐ ಡೋಂಟ್ ಲೀವ್ ಹಿಮ್. ನಾನು ಅವನು ಸುಮ್ಮನೆ ಬಿಡಲ್ಲ, ನಾನು ಅವನು ಕೊಂದಾಗ್ತೀನಿ. ಐ ಫಿನಿಶ್ ಹಿಮ್. ನಿಮ್ಮ ಅಣ್ಣ ಏನ್ ಕೆಲಸ ಮಾಡ್ತಾರೆ? ಕಾರ್ಪೊರೇಷನ್ ಆಫೀಸಲ್ಲಿ FDC ಆಗಿದ್ದಾರೆ. ಐ ಸಿ. ಈಗ ನೀನ್ ಕೆಲಸ ಮಾಡ್ತಿದ್ದಲ್ಲ ಆ ವರ್ಕ್ಶಾಪ್, ಅದ್ ನಿನ್ ಸ್ವಂತದ? ಇಲ್ಲ, ನನ್ನ ಫ್ರೆಂಡ್ದು. ಎಲ್ಲಿವರೆಗೂ ಓದಿದೀಯಾ? ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಓ, ಸೋ ಸ್ಯಾಡ್. ತಗೋ, ಇದು ಬ್ಲ್ಯಾಂಕ್ ಚೆಕ್. ಎಷ್ಟು ಬೇಕಾದ್ರೂ ಫಿಲ್ಅಪ್ ಮಾಡ್ಕೊ. ಬಟ್ ಒನ್ ಥಿಂಗ್, ನನ್ನ ತಂಗಿನ ಮರ್ತು ಬಿಡು. ಇನ್ನೊಂದ್ಸಾರಿ ಅವಳನ್ನ ಭೇಟಿಯಾಗಕ್ಕೆ ಪ್ರಯತ್ನ ಮಾಡಬೇಡ. ಬಿ ಕೇರ್ಫುಲ್. ರಂಜಿತ್, ಮಿಸ್ಟರ್ ರಂಜಿತ್, ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನೇ ನೋಡಕ್ಕೆ. ಎನಿಥಿಂಗ್ ಯು ವಾಂಟ್ ಮೋರ್? ನಿಮ್ಮಂತವ್ರ ಆಸೆ ಕೊನೆನೇ ಇಲ್ಲ ಅಂತ ಈ ರಂಜಿತ್ಗೆ ಚೆನ್ನಾಗಿ ಗೊತ್ತು. ಐ ನೋ ಇಟ್ ವೆರಿ ವೆಲ್. ಅದಕ್ಕೆ ನಿನಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೆ. ನಿನಗೆ ಎಷ್ಟು ಬೇಕಾಗಿತ್ತು ಅದರಲ್ಲೇ ಫಿಲಪ್ ಮಾಡ್ಕೋಬಹುದಾಗಿತ್ತಲ್ಲ. ಅದಕ್ಕೋಸ್ಕರ ಇಲ್ಲಿವರೆಗೆ ಬರೋ ಅಗತ್ಯ ಏನಿತ್ತು? ಕಮ್ ಆನ್, ಟೆಲ್ ಮೀ, ಏನ್ ಬೇಕಾಗಿತ್ತು? ಮಿಸ್ಟರ್ ರಂಜಿತ್, ನಿಮ್ಮ ಹತ್ರ ದುಡ್ಡಿರ್ಬೋದು, ಆದ್ರೆ ಬಡವರ ಹೃದಯಗಳು ಬೀದಿಲಿ ಮಾರು ತರಕಾರಿ ಅಂದ್ಕೊಂಡ್ರಾ? ಮಿಸ್ಟರ್ ರಂಜಿತ್, ನಾನ್ ನಿಮಗೆ ಅವತ್ತೇ ಹೇಳಿದೆ, ನಾನ್ ಸಾವಿತ್ರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ. ಅವಳಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ. ಯಾಕೆ ಇಷ್ಟು ಬೇಗ ಮರ್ತ್ಬಿಟ್ರ? ಈ ಪ್ರಪಂಚನ ಎದುರಾದ್ರೂ ನಮ್ಮಿಬ್ಬರನ್ನ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ನಿಮ್ ಈ ಪೇಪರ್ ಪೀಸ್, ಐ ಮೀನ್ ಬ್ಲ್ಯಾಂಕ್ ಚೆಕ್ ನಿಂದ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ನನ್ನ ಎಡಗಾಲಿನ ಧೂಳಿನ ಸಮಾನ. ಕೊನೆಯದಾಗ ಹೇಳ್ತಾ ಇದ್ದೀನಿ, ದಿಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನಾನೊಬ್ಬ ಬಡವ ಅಂತ ನನ್ನ ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ. ಅಂಡರ್ಸ್ಟ್ಯಾಂಡ್? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದು 50 ಲಕ್ಷ ಇದೆ. ಇದರಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಡತನ ಪರಿಸ್ಥಿತಿಯಲ್ಲಿರೋ ನಿಮಗೂ ಸಹಾಯ ಆಗುತ್ತೆ. ನಾನು ಅವನಿಗೆ ತುಂಬಾ ತಿಳಿಸಿ ಹೇಳಕ್ ಪ್ರಯತ್ನ ಮಾಡಿದೆ, ಬಿಸಿ ರಕ್ತ. ನನ್ನಿಂದ ಅವನಿಗೆ ಏನು ತೊಂದರೆ ಆಗಬಾರ್ದು. ಆದ್ರೆ ಅವನು ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಸಮಾಜದಲ್ಲಿ ಸ್ಥಾನ, ಮಾನ, ಘನತೆ, ಗೌರವ ಇಟ್ಕೊಂಡು ಬದುಕ್ತಾ ಇರೋ ಒಬ್ಬ ಗಣ್ಯ ವ್ಯಕ್ತಿ, ಸಾವಿತ್ರಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ರಂಜಿತ್. ನನ್ನ ಪ್ರೆಸ್ಟೀಜ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಹತ್ರ ಬಹಳ ದುಡ್ಡಿದೆ. ಸಮಾಜದಲ್ಲಿ ನಾನೇನ್ ಬೇಕಾದ್ರೂ ಮಾಡಿ ಜೀರ್ಣಿಸ್ಕೋಬಲ್ಲೆ. ಪಾಪ ಚಿಕ್ಕ ವಯಸ್ಸು, ಅವನು ನನ್ನ ಕೋಪಕ್ಕೆ ಬಲಿ ಆಗಬಾರ್ದು ಅಂತ ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ. ಇದು ಇಲ್ಲಿಗೆ ಮುಗಿದು ಹೋಗ್ಬೇಕು. ಇನ್ಮೇಲೇನಾದ್ರೂ ಅವ್ನು ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ನಾನು ಅವನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀನಿ. ನಿಮಗೆ ಹೇಳಲಿಲ್ಲ ಅಂತ ಅನ್ಕೋಬೇಡಿ. ಬರ್ತೀನಿ. ಅಣ್ಣ, ಅವರು ನಮ್ಮನೆಗೆ ವಿಜಯ್ ಬಾಪ. ಅದೆಲ್ಲ ಇರಲಿ ಅಣ್ಣ, ನಿಜ ಹೇಳಿ, ಅವ್ರು ನಮ್ಮನೆ ಯಾಕೆ ಬಂದಿದ್ರು? ಅದು ಅದು ಅವ್ರೇನೋ ವಿಷಯ ಮಾತಾಡ್ಬೇಕು ಅಂತ ಪಾಪ. ಇಂಥ ವಿಷಯ ನನ್ನ ಹತ್ರ ಬೆಳೆ ಬೆಲ್ಲ ಅಂತ ನಿಮ್ಮ ಹತ್ರ ಬಂದಿದ್ದ ಅವನು. ಅಲ್ಲ ವಿಜಯ್. ವಿಜಯ್, ಈ ಪ್ರೀತಿ ಪ್ರೇಮ ಅಂತ ಕಣ್ಣ ಮುಚ್ಚಾಲೆ ಆಡ್ತಿದ್ಯಲ್ಲ, ನಮಗ್ ಸರಿಸಮವಾಗಿದ್ರೆ ಪರವಾಗಿಲ್ಲ. ಹೋಗಿ ಹೋಗಿ ಅವರನ್ನ ಎದುರು ಹಾಕೊಂಡಿದ್ಯಲ್ಲ, ನಿನಗೆ ಬುದ್ಧಿಗಿದ್ದಿ ಏನಾದ್ರೂ ಇದೆಯೇನಪ್ಪ? ಅದಕ್ಕೆ ದುಡ್ಡುಗೋಸ್ಕರ ನನ್ನನ್ನೇ ಮಾರ್ಕೊಂತೀರಾ? ನನ್ನ ಮೇಲೆ ನಿಮ್ಗೆ ಪ್ರೀತಿ, ಪ್ರೇಮ, ಕರುಣೆ ಏನೂ ಇಲ್ವಾ? ಚಿಕ್ಕ ವಯಸ್ಸಿಂದ
ತಂದೆ ಸ್ಥಾನದಲ್ಲಿ ನಿಂತು ನನ್ನ ಬೆಳೆಸಿದೀಯ. ನನ್ನ ತಂದೆ ಸತ್ತಿಲ್ಲ, ನನ್ನ ತಂದೆ ನೀನೇ ಅಂತ ನಾನು ತಿಳ್ಕೊಂಡಿದ್ದೆ. ನನ್ನ ಮನಸ್ಸಿನ ನೋವನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಮಾತಾಡೋ ಪ್ರತಿಯೊಂದು ಚುಚ್ಚು ಮಾತನ್ನ ನಾನು ಸಹಿಸ್ಕೊಳ್ತಾ ಇದ್ದೆ. ಯಾಕೆ ಗೊತ್ತಾ? ನಿನ್ನ ಮನಸ್ಸನ್ನ ನೋಯಿಸ್ಬಾರ್ದು ಅಂತ. ನೋಡಪ್ಪ, ನಾವು ಬಡವರಾದ್ರೂ ಮರ್ಯಾದಸ್ಥ ಮನೆ ತಂದವರು. ಈ ಹಾಳಾದ ಪ್ರೀತಿ ಪ್ರೇಮಕ್ಕೋಸ್ಕರ ನಮ್ಮ ಮಾನ ಮರ್ಯಾದೆ ಹಾಳಾಗೋದೇ ಆದ್ರೆ ನೀನ್ ಈ ಮನೇಲಿ ಇರೋದು ಬೇಕಾಗಿಲ್ಲ. ಇರೋ ಒಂದು ಹೆಣ್ಮಗುನ ಇಟ್ಕೊಂಡು ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇದ್ದೀನಿ. ನಿನಗೆ ಕೊನೆದಾಗಿ ಹೇಳ್ತಾ ಇದ್ದೀನಿ, ನಾವ್ ಹೇಳ್ದಾಗ ಕೇಳ್ಕೊಂಡು ಇರೋದಾದ್ರೆ ಈ ಮನೇಲಿ ಇರು, ಇಲ್ಲ ನಿನ್ನಿಚ್ಛಂತೆ ನಡೆಯೋದಾದ್ರೆ ಬೇರೆ ಎಲ್ಲಾದ್ರೂ ಹೋಗಿ ಬದುಕೋ. ಈ ವಿಷಯದಲ್ಲಿ ನಾವು ಯಾರನ್ನು ಎದುರು ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ಆಗ್ಲಣ್ಣ, ಇವತ್ತಿಂದ ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಚಿಕ್ಕಪ್ಪ ಹೋಗ್ಬೇಡ ಚಿಕ್ಕಪ್ಪ, ನಾನು ನಿನ್ ಜೊತೆ ಬರ್ತೀನಿ. ನನ್ ಬಿಟ್ಟು ಹೋಗ್ಬೇಡ ಚಿಕ್ಕಪ್ಪ. ಏಯ್, ನಡಿ ಒಳಗೆ. ಚಿಕ್ಕಪ್ಪ ಅಂತ, ಚಿಕ್ಕಪ್ಪ. ನಿಂತ್ಕೊಳ್ಳಿ. ಮಿಸ್ಟರ್ ರಂಜಿತ್, ನಿಮ್ ದುಡ್ಡು ನನ್ನನ್ನ ಕೊಂಡ್ಕೊಳ್ಳೋಕೋಸ್ಕರ ನಮ್ಮ ಅಣ್ಣನ ಕೊಟ್ಟ ದುಡ್ಡು ಎಣಿಸ್ಕೊಂಡು ಸರಿಯಾಗಿದೆ ಅಂತ. ನಿನ್ ತಂಗಿಗೋಸ್ಕರ ನಾನು ಒಳ ಹುಟ್ಟಿದ ಅಣ್ಣನ್ನ ನನ್ನ ಮನೆಯನ್ನ ಬಿಟ್ಟು ಬಂದಿದ್ದೀನಿ. ಸಮಯ ಬಂದ್ರೆ ಈ ಪ್ರಪಂಚನೇ ಬಿಟ್ಟು ಹೋಗ್ತೀವಿ. ಇನ್ಮೇಲಾದ್ರೂ ಇಂಥ ಚಿಲ್ಲರೆ ಕೆಲಸ ಮಾಡೋದ್ ಬಿಟ್ಟು ಒಳ್ಳೆ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಹಲೋ ಕುಮಾರ್, ವೆಲ್ಕಮ್. ನಮಸ್ಕಾರ. 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 ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ನಮ್ ಸೊಸೆಯಗಳು, ನಿಮ್ ತಂಗಿ ಸಾವಿತ್ರಿ? ಸಾವಿತ್ರಿನಮ್ಮ, ಶಾರದಾ, ಹಾ, ಸಾವಿತ್ರಿ ಸರಿ. ಕರಿ. ಶ್ಯಾಮಣ್ಣವ್ರೆ, ಕೋಲ್ಡ್ ಡ್ರಿಂಕ್ಸ್ ಅಮ್ಮ ಸಾವಿತ್ರಿ, ಸಾವಿತ್ರಿ ಎಲ್ಲಿದ್ಯಾ? ಯಾವ ದೇಶದಲ್ಲಿದ್ರು ನಮ್ಮ ಸಂಪ್ರದಾಯ ಮಾತ್ರ ಮರಿ ಕೂಡುದು. ಎಕ್ಸ್ಕ್ಯೂಸ್ ಮೀ. ಕುಮಾರ್, ಯಾಕೆ ರಂಜಿತ್, ಏನಾಯ್ತು ಹೇಳಯ್ಯ? ಅದು ಸಾವಿತ್ರಿ ರೂಮಲ್ಲಿಲ್ಲ. ಏನ್ರಿ ಇದೆಲ್ಲ? ನಿಶ್ಚಿತಾರ್ಥ ಇಟ್ಕೊಂಡು ನಮ್ಮನ್ನ ಇಲ್ಲಿವರೆಗೂ ಕರ್ಸಿ ಮನೇಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಯ್ಯೋ ನೋನು, ಇಲ್ಲಮ್ಮ, ಅವಳು ಬೆಳಿಗ್ಗೆ ತಾನೇ ಮನೆಯಲ್ಲೇ ಇದ್ಲು. ಏನ್ ರಂಜಿತ್, ತಮಾಷೆ ಮಾಡ್ತಿದ್ಯಾ? ಬೆಳಿಗ್ಗೆ ಇದ್ದವಳು ಈಗಿಲ್ವಾ? ಆಯ್ತು, ಗೊತ್ತಾಯ್ತು ಬಿಡು. ಹಾ? ಅವಳಿಗೆ ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ. ಅವಳು ಬೇರೆ ಇನ್ಯಾರನ್ನೋ ಪ್ರೀತಿಸ್ತಿದ್ದಾಳೆ. ನೀವು ಬಲವಂತವಾಗಿ ನಮ್ಮನ್ನ ಇಲ್ಲಿ ಕರ್ಸಿದ್ದೀರಿ. ಈಗ ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ, ಅಷ್ಟೇ ತಾನೇ? ಇಂಥವ್ರ ಜೊತೆ ಸಂಬಂಧ ಬೆಳೆಸೋಕ್ ಬಂದಿದ್ದೀರಲ್ಲ, ಬುದ್ಧಿಗಿದ್ದಿ ಇದೆಯೇನ್ರಿ ನಿಮ್ಗೆ? ಏನೋ ನಿಮ್ಮಿಬ್ರದ್ದು ದೊಡ್ಡ ಫ್ರೆಂಡ್ಶಿಪ್, ಬಹಳ ಮರ್ಯಾದಸ್ಥರು ಅಂತ ಕರ್ಕೊಂಡ್ ಬಂದ್ರಿ. ನೋಡ್ರಿ ಈಗ ಏನಾಯ್ತು. ಅಂತವಳನ್ನ ತಗೊಂಡ್ ಬಂದು ನಮ್ ಹುಡುಗನ್ ಕೊರಳು ಕಟ್ಬೇಕು ಅಂತಿದ್ರಲ್ಲ, ಏನ್ರಿ ಮುಖ ನೋಡ್ತಿದ್ದೀರಾ? ಬನ್ರಿ ಹೋಗೋಣ. ಕುಮಾರ್, ಹಲೋ, ರೀ, I will kill you. ಮಿಸ್ಟರ್ ರಂಜಿತ್, ವಾಟ್ ಇಸ್ ದಿಸ್? ಏನಿದೆಲ್ಲ? ನಾನು ನಿಮ್ಮನ್ನ ಫೋನ್ ಮಾಡಿ ಕರ್ಸಿದ್ದು ಇಲ್ಲಿ ಗಲಾಟೆ ಮಾಡಕ್ಕಲ್ಲ, ಬಂದಿರೋ ಪ್ರಾಬ್ಲಮ್ ನ ಕೂಲಕ್ ಸಾಲ್ವ್ ಮಾಡಕ್ಕೆ. ಅಂಡರ್ಸ್ಟ್ಯಾಂಡ್? ಲುಕ್ ಮಿಸ್ಟರ್ ಖಾನ್, ಇವನು ನನ್ನ ತಂಗಿ ತಲೆ ಕಳಿಸಿ ಅವಳ ಮನೆಯಿಂದ ಓಡಿಸ್ಕೊಂಡ್ ಬಂದಿದ್ದಾನೆ. ನೀನು ಅವನಿಗೆ ಮರ್ಯಾದೆ ಕೊಟ್ಟರೆ ಇಲ್ಲಿ ಕೂಡಿಸಿದೀಯ. ಸ್ಟಾಪ್ ಇಟ್. ನಿನ್ ಏನ್ ತಲೆಗಿಲೆ ಕೆಟ್ಟಿದ್ಯಾ? ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಇವರಿಬ್ರು ನನ್ನ ಹತ್ರ ಬಂದು ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ನೀನೊಬ್ಬ ದೊಡ್ಡ ವ್ಯಕ್ತಿ, ಇನ್ಫ್ಲೂಯೆನ್ಸು, ದುಡ್ಡಿರೋ. ಈ ವಿಜಯ್ ಒಬ್ಬ ಸಾಧಾರಣ ಮನುಷ್ಯ. ನನಗೆ ಬರ್ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಿನ್ ತಂಗಿ ಸಾವಿತ್ರಿ ಇವನ್ನ ಲವ್ ಮಾಡ್ತಿದ್ದಾಳೆ. ಈಗ ಇವರಿಬ್ರು ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನೀನ್ ಅಡ್ಡ ಬರ್ತಾ ಇದೀಯ. ಆಮ್ ಐ ರೈಟ್? ಲುಕ್ ಇನ್ಸ್ಪೆಕ್ಟರ್, ನಮ್ಮದು ಸಂಪ್ರದಾಯಸ್ಥ ಮರ್ಯಾದಸ್ಥರ ಮನೆತನ. ಇದ್ರ ಬಗ್ಗೆ ನಿನ್ ತಲೆ ಕೆಡಿಸ್ಕೋಬೇಡ.
ಏ ಸಾವಿ, ನಡಿಯ ಮನೆಗೆ. ನಾನ್ ಬರಲ್ಲ. ಯೋ ಏ ವಿಜಯ್, ಲೀವ್ ಸರ್, ಲೀವ್. ಏ ರಂಜಿತ್, ಇದು ಪೊಲೀಸ್ ಸ್ಟೇಷನ್. ನಾ ಮೊದಲೇ ಹೇಳಿದ್ದೀನಿ, ಬಿಹೇವ್ ಯೋರ್ಸೆಲ್ಫ್. ಆಲ್ ದ ಹೆಲ್ ವಿತ್ ದಿಸ್ ಪೊಲೀಸ್ ಸ್ಟೇಷನ್. ಅವಳು ನನ್ನ ತಂಗಿ, ಅವಳು ಮಾಡಿದ ತಪ್ಪಿಗೆ ನಾನು ಅವಳ ಹೊಡಿತೀನಿ, ಕತ್ತಿಸಿ ಸಾಯಿಸ್ತೀನಿ. ಇಷ್ಟಕ್ಕೆಲ್ಲ ಇವನೇ ಕಾರಣ. ಐ ವಿಲ್ ಶೂಟ್ ಯು ರಾಸ್ಕಲ್. ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಕಾನೂನಿಗೆ ಪೊಲೀಸ್ನವರಿಗೆ ಮರ್ಯಾದೆ ಕೊಡೋದನ್ನು ಮರ್ತು ಬಿಟ್ಟಿದ್ಯಾ ಅಂತ ಕಾಣುತ್ತೆ. ನಿನಗೆ ಆತ್ಮ ಸಂರಕ್ಷಣೆಗೆ ಕೊಟ್ಟಿರೋ ಗನ್ ಅದು, ಬಟ್ ನನಗೆ ತಪ್ ಕಂಡಲ್ಲಿ ಶೂಟ್ ಮಾಡೋದಕ್ಕೆ ಗವರ್ಮೆಂಟ್ ಕೊಟ್ಟಿರೋ ಗನ್ ಇದು. ಖಾನ್, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ಕಮ್ ವಿತ್ ಮೀ. ಅಲ್ಲ ಖಾನ್, ನಿನಗೆ ಬುದ್ಧಿ ಇದೆಯಾ? ನೀನ್ ನನ್ನ ಸ್ನೇಹಿತ ಕಣೋ. ಇಂಥ ಪರಿಸ್ಥಿತಿಯಲ್ಲಿ ನೀನ್ ನನಗೆ ಹೆಲ್ಪ್ ಮಾಡೋದು ಬಿಟ್ಟು ಹೋಗಿ ಹೋಗಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಅಲ್ಲ, ನಿನಗೆ ಗೊತ್ತಲ್ಲ, ಅವಳಿಗೆ ತಿಳುವಳಿಕೆ ಇಲ್ಲ. ಈ ನನ್ನ ಮಗ ಹಾಗೆ ಹೀಗೆ ಅಂತ ಮೋಡಿ ಮಾತುಗಳನ್ನ ಆಡಿ ಅವಳ ಹೆಸರಲ್ಲಿರೋ ಆಸ್ತಿನ ಲಪ್ಟಾಯಿಸಕ್ ಪ್ಲಾನ್ ಮಾಡ್ತಾ ಇದ್ದಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ಖಾನ್. ನೋಡು, ನಿನಗೆ ಏನ್ ಬೇಕು ಕೇಳು, ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ. ನೀನ್ ನನ್ನ ಹಳೆ ಸ್ನೇಹಿತ, ನಿನಗ್ ಗೊತ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ಖಾನ್ ಯಾವತ್ತಾದ್ರೂ ಲಂಚ ತಗೊಂಡಿದ್ದಾನ? ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ನ ಕೈಲಿದೆ ಖಾನ್. ಪ್ಲೀಸ್ ರಂಜಿತ್, ನಾನು ನಿನಗೆ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತೇನೆ. ನಿನ್ ನೋವು ಏನು ಅನ್ನೋದು ನನ್ ಚೆನ್ನಾಗಿ ಗೊತ್ತು. ಬಟ್ ಕಾನೂನು ಪರವಾಗಿದ್ರೆ ಮಾತ್ರ. ಅದರ್ವೈಸ್ ವಾಟ್? ನನ್ನ ತಂಗಿನ ತಲೆ ಕೆಡಿಸಿ ಮನೆಯಿಂದ ಓಡಿಸ್ಕೊಂಡು ಬಂದಿದ್ದಾನೆ. ಅವನ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡು, ಸಾವಿನ ನನ್ನ ಜೊತೆ ಕಳಿಸ್ಕೊಡು ಅಷ್ಟೇ. ಪರಿಸ್ಥಿತಿ ಹಾಗಿಲ್ಲ ರಂಜಿತ್, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈಗ ಅವಳು ಮೇಜರ್, ಶಿ ಇಸ್ ನಾಟ್ ಎ ಮೈನರ್. ಐಸೆ 18 ವರ್ಷ ಕ್ರಾಸ್ ಮಾಡಿದ್ದಾಳೆ. ಅವಳಿಗೆ ಸೆಲ್ಫ್ ಡಿಸಿಷನ್ ತಗೊಳ್ಳೋ ಹಕ್ಕಿದೆ. ಓ ಮೈ ಗಾಡ್. ಕಮ್ ವಿತ್ ಮೀ. ಏನಮ್ಮ ಸಾವಿತ್ರಿ, ಇವನು ನಿನ್ನ ಮನೆಯಿಂದ ಬಲವಂತವಾಗಿ ಓಡಿಸ್ಕೊಂಡು ಬಂದಿದ್ದಾನ? ಇಲ್ಲ ಅಂಕಲ್, ನಾನ್ ನನ್ ಸ್ವಇಚ್ಛೆಯಿಂದನೇ ವಿಜಯ್ ಜೊತೆ ಬಂದಿರೋದು. ಯಾಕೆ ಬಂದೆ? ನಾನು ವಿಜಯ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ತಗೊಂಡಿದೀವಿ. ಅಣ್ಣ ನನ್ನ ನಿಶ್ಚಿತಾರ್ಥನ ಬೇರೆಯವ್ರ ಜೊತೆ ಮಾಡ್ತಾ ಇದ್ರು. ಅದಕ್ಕೆ ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ. ಕೇಳ್ದ ರಂಜಿತ್, ಈಗ ಕಾನೂನು ಪ್ರಕಾರ ಇವ್ರ ಮದ್ವೆಗಾಗಲಿ ಇವ್ರ ಜೀವಕ್ಕಾಗ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಅದಕ್ಕೆ ನೀನೇ ಜವಾಬ್ದಾರಿ. ನೀನ್ ಯಾವಾಗ ಇಷ್ಟು ಕಠೋರವಾಗಿ ಮಾತಾಡ್ತಾ ಇದೀಯ ಅಂದ್ಮೇಲೆ ನಾನು ಕಠೋರವಾಗಿ ಮಾತಾಡ್ತಾ ಇದ್ದೀನಿ. ಈ ಕ್ಷಣದಿಂದ ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮನೆ ಹೊಸಲು ತುಳಿ ಕೂಡ್ದು ನೀನು. ನಾವು ಸತ್ರು ನಮ್ಮ ಮುಖ ನೋಡ್ಕೂಡ್ದು ನೀನು. ಸ್ನೇಹನ ಬಹಳ ಚೆನ್ನಾಗಿ ನಿಭಾಯಿಸ್ತೆ ಕಾಣು ರಂಜಿತ್. ನಾವು ನಿನ್ನ ಪಾಲಿಗೆ ಸತ್ವಿ, ನೀನು ನಮ್ಮ ಪಾಲಿಗೆ. ಬಾ ಶಾರದಾ, ಬಾ. ಇವತ್ತು ನಮ್ಮ ಸಾವಿತ್ರಿ ಮದುವೆ ಕಣೆ. ಶಾರದಾ, ನೋಡ ಅದೆಷ್ಟು ಜನ ಬಂದಿದ್ದಾರೆ. ಅಲ್ಲಿ ನೋಡಿದಾರ. ವೆಲ್ಕಮ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ವೆಲ್ಕಮ್ ಲೇಡೀಸ್. ಈಗ ನಮ್ಮ ಸಾವಿತ್ರಿ ಆಕಾಶದ ಅಪ್ಸರೆ ತರ ಶೃಂಗಾರ ಮಾಡ್ಕೊಂಡು ಅಲ್ಲೇ ಕೂತ್ಕೋತಾಳೆ. ದೇವ್ರು ನಿಮ್ಮಿಬ್ಬರನ್ನ ಯಾವಾಗ್ಲೂ ನನ್ನ ಹತ್ರ ಇಟ್ಟಿರ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ನನಗೆ ಅದೆಷ್ಟು ಸಂತೋಷ, ಅದೆಷ್ಟು ಉಲ್ಲಾಸ. ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಸಮಾಧಾನ ಮಾಡ್ಕೊಳ್ರಿ. ವೆಲ್ಕಮ್ ಮಿಸ್ಟರ್ ರಂಜಿತ್. ಥ್ಯಾಂಕ್ ಯು. ಜೆಂಟಲ್ಮ್ಯಾನ್, ಲಾಸ್ಟ್ ಮೀಟಿಂಗ್ ಅಲ್ಲಿ ಸಿಮೆಂಟ್ ಬೆಲೆಗೋಸ್ಕರ ನಾವು ಡಿಸ್ಕಸ್ ಮಾಡಿದ್ದು ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ. ಕಂಗ್ರಾಚ್ಯುಲೇಷನ್ ಮಿಸ್ಟರ್ ರಂಜಿತ್. ಥ್ಯಾಂಕ್ ಯು. ಜೆಂಟಲ್ಮೆನ್, ಈ ಮೀಟಿಂಗಿನ ಮುಂಚೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಇದ್ದೀನಿ. ಸಾವಿತ್ರಿ ಕನ್ಸ್ಟ್ರಕ್ಷನ್ ಪ್ರೊಪರೇಟರ್ ಮಿಸ್ಟರ್ ರಂಜಿತ್ ರವರು ಇಷ್ಟು ದೊಡ್ಡ ವ್ಯಕ್ತಿಗಳಾದ್ರು ವಿಶಾಲವಾದ ಹೃದಯವಂತರು. ಅದು ಹೇಗಪ್ಪ ಅಂತ ಅಂದ್ರೆ, ಇವ್ರ ಹತ್ರ ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲ ಇದ್ರು ನಾನು ಅನ್ನೋ ಅಹಂಕಾರ ಇವ್ರ ಹತ್ರ ಕಿಂಚಿತ್ತೂ ಸುಳಿಲಿಲ್ಲ.
ಅವ್ರ ದೃಷ್ಟಿಲಿ ಬಡವ ಬಲ್ಲಿದ ಅನ್ನೋ ಭೇದ ಭಾವನೂ ಇಲ್ಲ. ಅವರು ತಮ್ಮ ತಂಗಿ ಮದುವೆನ ಅದ್ದೂರಿಯ ಮಾಡಬೇಕು ಅಂತ ಇಚ್ಛೆನೂ ಪಡ್ಲಿಲ್ಲ. ಗ್ಯಾರೇಜ್ ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡತಕ್ಕಂತ ಒಬ್ಬ ವ್ಯಕ್ತಿಗೆ ತಮ್ಮ ತಂಗಿನ ಕೊಟ್ಟು ಅತಿ ಸರಳ ರೀತಿಯಲ್ಲಿ ಮದುವೆ ಮಾಡಿಕೊಟ್ರು. ನಿಜಕ್ಕೂ ನಾವೆಲ್ಲರೂ ಸಂತೋಷ ಪಡಬೇಕಾದಂತಹ ವಿಚಾರ. ಈ ಹಿಮ್ಮೆಯ ಬಿಗ್ ಹ್ಯಾಂಡ್. ಮದ್ವೆ ಏನೋ ಸಿಂಪಲ್ ಆಗಿ ಮಾಡಿದೀರಾ, ಪಾರ್ಟಿ ಮಾತ್ರ ಗ್ರ್ಯಾಂಡ್ ಆಗಿ ಕೊಡ್ಬೇಕು. ಓ ಶಟ್ ಅಪ್. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಇದು ಬಿಲ್ಡರ್ಸ್ ಮೀಟಿಂಗ್ ಮತ್ತಿನ್ನೇನು? ಇಲ್ಲೇ ತಮಾಷೆ ಮಾಡಕ್ ಬಂದಿದ್ದೀರಾ? ಐ ಡೋಂಟ್ ವಾಂಟ್ ದಿಸ್ ಬ್ಲಡಿ ಮೀಟಿಂಗ್ ಐ ಸೇ. ಹಾಲು ಕುಡಿದೆ ಮಲಗ್ಬಿಟ್ಟೇನೋ? ಬಂದೆ. ಮಲಗಿದ್ದಾನೆ. ನಿದ್ದೆ ಮಾಡ್ತಾ ಇದ್ದೀರಾ? ನಿನಗೆ ಥ್ಯಾಂಕ್ ಯು. ಡಾರ್ಲಿಂಗ್, ದುಡ್ಡು ಬಂದಿದೆ, ತಗೋ. ಇದನ್ನ ಬಾಡಿಗೆ ಕೊಡು. ಇದು ಹಾಲು ಗ್ಯಾಸು ಅದೆಲ್ಲ ಕೊಟ್ಕೋ. ಆಮೇಲೆ ಇದು ಅಮ್ಮ ಅವ್ರಿಗೆ ಹೇಗಿದೆ? ಇದು ನನಗೆ. ನೋಡ್ ಡಾರ್ಲಿಂಗ್, ನಿನಗೆ ಗಂಡು ಕೊಟ್ಟಿದ್ದೀನಿ. ನನಗೆ ಮುದ್ದಾಗಿರೋ ಹೆಣ್ಮಗು ಬೇಕು. ಹೇಗಿದೆ ಪ್ಲಾನಿಂಗು? ನಾಚಿಕೆ ಆಗಲ್ವಾ ನಿಮ್ಗೆ? ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡೋಣ ಬನ್ನಿ. ಹೋಗಿ ಬೇಗ ಬಂದ್ಬಿಡು. ಸಾವಿ, ಅತ್ತಿಗೆ ಬನ್ನಿ. ಅತ್ತಿಗೆ ಏನಮ್ಮ ಸಾವಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಬನ್ನಿ ಅತ್ತಿಗೆ. ಏನಂತೇನೆ ಪಾಪು? ಕೊಡು ಕೊಡು ಕೊಡು. ಕೂತ್ಕೊಳ್ಳಿ. ಚಿನ್ನ ಬಂಗಾರ ನಾನು ಕಣ ನಿಮ್ಮ ಅತ್ತೆ. ಎಲ್ಲ ಅವ್ರ ಅಪ್ಪನ್ ತರಾನೇ. ಇಷ್ಟು ದಿವಸದ ಮೇಲಾದ್ರೂ ನನ್ನ ನೋಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ? ಯಾಕಮ್ಮ ಅಳ್ತೀಯ? ತುಂಬಿದ ಮನೇಲಿ ಮುತ್ತೆ ಇದೆ, ಕಣ್ಣೀರ್ ಹಾಕ್ಬಾರ್ದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ನಗ್ನಗ್ತಾ ಇರ್ಬೇಕು. ಅಣ್ಣ ಹೇಗಿದ್ದಾರೆ? ನಾನು ಏನು ಅಂತ ಹೇಳಿ ಸಾವಿ, ಪ್ರತಿದಿನ ನಿನ್ನ ನೆನ್ಸ್ಕೊಂಡು ತುಂಬಾ ಕೊರಗ್ತಾರೆ. ಕೆಲವು ಸಾರಿ ಹೀಗಾಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಸರಿಯಾಗಿ ಊಟನೂ ಮಾಡ್ತಿಲ್ಲ, ಹಗಲು ರಾತ್ರಿ ಕುಡಿಯಕ್ ಶುರು ಮಾಡಿದ್ದಾರೆ. ಆಫೀಸ್ಗೂ ಸರಿ ಹೋಗ್ತಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸಾವಿ. ಧೈರ್ಯ ತಂದ್ಕೊಡಿ ಅದಕ್ಕೆ. ನೀವೇ ಅವ್ರಿಗೆ ಸಮಾಧಾನ ಹೇಳಿ. ಈಗೇನೋ ಕೋಪದಲ್ಲಿದ್ದಾರೆ, ಮುಂದಕ್ಕೆ ಸರಿ ಹೋಗ್ಬೋದು. ಅವಾಗ ಅವಾಗ ನಮ್ಮ ಪಾಪನ್ ನೋಡೋಕಾದ್ರೂ ಮನೆಗೆ ಬರ್ತಾ ಇರಿ ಅದಕ್ಕೆ. ಸವಿ, ಅವ್ರು ಬರೋ ಹೊತ್ತಾಯ್ತು, ನಾನಿನ್ ಹೊರಡ್ತೀನಿ. ತಗೋ. ಬರ್ಲಮ್ಮ? ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ಪಾಪನ್ ಚೆನ್ನಾಗಿ ನೋಡ್ಕೊ. ನಿನ್ ಗಂಡಂಗೆ ಹೇಳ್ಬಿಡು. ಒಂದ್ ನಿಮಿಷ ಅದಕ್ಕೆ. ಏನ್ರಿ, ಅತ್ತಿಗೆ ಬಂದಿದ್ದಾರೆ. ಬಂದೆ. ನಮಸ್ಕಾರ. ನಮಸ್ಕಾರ. ಯಾವ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ಅಲ್ಲ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ಅವ್ರ ಆಫೀಸಿಂದ ಬರೋ ಟೈಮ್ ಆಯ್ತು. ಸಾವಿ, ಬಂದ್ಬಿಟ್ಟೆ. ಅದಕ್ಕೆ ಹೊಟ್ಟಿದ್ದಾರೆ. ವಿಜಯ್, ಸಾವಿತ್ರಿನ ಚೆನ್ನಾಗಿ ನೋಡ್ಕೊಪ್ಪ. ನೋಡಿ, ನನ್ನ ಪ್ರಾಣ ಇರುವವರೆಗೂ ನನ್ನ ಸಾವಿಗೆ ಯಾವ ತೊಂದರೆನೂ ಬರುದಿಲ್ಲ. ನೀವು ಧೈರ್ಯವಾಗಿರಿ. ಸಂತೋಷ. ಬರ್ತೀನಿ. ಬಾಬಾ, ಇವತ್ತು ರಕ್ಷಾ ಬಂಧನ. ಈ ದಿವಸ ತಂಗಿ ಆದವಳು ಎಷ್ಟೇ ದೂರ ಇದ್ರು ಅಣ್ಣನ ಮನೆಗೆ ಬಂದು ರಾಖಿ ಕಟ್ಟಿ ಅವನ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾಳೆ. ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ನನ್ನನ್ನು ಸಾಕಿ ಸಲಹಿದ ನನ್ನ ಅಣ್ಣ ಅತ್ತಿಗೆಗೆ ದೀರ್ಘಾಯುಷ್ ಕೊಡು ಬಾಬಾ. ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ ಮತ್ತೆ ನಾವೆಲ್ಲರೂ ನಗ್ನಗ್ತಾ ಇರೋ ಹಾಗೆ ಮಾಡು ಬಾಬಾ. ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ. ಅದ್ಕೆ ಇವತ್ತು ರಾಖಿ ಹಬ್ಬ. ನಾನು ಅಣ್ಣನಿಗೆ ರಾಖಿ ಕಟ್ಬೇಕದ್ಕೆ. ಅದ್ಕೆ
ದಯವಿಟ್ಟು ನನ್ ಕ್ಷಮಿಸೋಣ ಅಣ್ಣ. ಇವತ್ತು ರಾಖಿ ಹಬ್ಬ ಅಣ್ಣ. ಇಲ್ಲೋಡು, ನಾನು ರಾಖಿ ತಗೊಂಡ್ಬಂದಿದ್ದೀನಿ ಅಣ್ಣ. ಅಣ್ಣ ನನ್ನ ಮಾತು ಕೇಳಣ್ಣ. ಅಣ್ಣ ನಾನು ಮಾಡಿದ ತಪ್ಪು, ದಯವಿಟ್ಟು ನನ್ ಕ್ಷಮಿಸೋಣ. ಏನತ್ಕೆ ನೀವು ಊಟ ತಂದಿದ್ದೀರಾ? ಇವತ್ತು ಸ್ಪೆಷಲ್? ಇವತ್ತು ರಕ್ಷಾ ಬಂಧನ್ ಅಲ್ವಾ, ಅದಕ್ಕೆ ಮನೆಯಿಂದ ಎಲ್ಲರಿಗೂ ಊಟ ತಂದಿದ್ದೀನಿ. ಹೋಗಿ ಕೈಕಾಲು ತೊಡ್ಕೊಂಡು ಊಟಕ್ಕೆ ಬನ್ನಿ. ರೀ, ನೀವು ಬನ್ನಿ. ಯಾಕೆ ಸವಿ ಕಣ್ಣಲ್ಲಿ ನೀರು? ಏನಾಯ್ತು? ಅಣ್ಣನಿಗೆ ರಾಖಿ ಕಟ್ಟೋಣ ಅಂತ ಹೋದೆ. ಎಷ್ಟು ಬೇಡ್ಕೊಂಡ್ರು, ಅಣ್ಣನಿಗೆ ತಂಗಿ ಕೂಗು ಕೇಳಿಸ್ಲೇ ಇಲ್ಲ. ಎಲ್ಲ ನನ್ನ ಹಣೆ ಬರಹ. ಅದಕ್ಕೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋ ನಮ್ಗೆ ಅಕ್ಕ ತಂಗಿ ತರ ಪ್ರೀತಿ ತೋರ್ಸೋ ನಿಮ್ಮನ್ ಬಿಟ್ರೆ ಬೇರೆ ನಮ್ಗೆ ಯಾರಿದ್ದಾರೆ ಹೇಳಿ? ನಿನ್ ಪಾಲಿಗೆ ಅಣ್ಣ ತಮ್ಮಿಂದಿರಲ್ಲ, ನಾವೇ ಅತ್ತಿಗೆ, ನಾವೇ. ನೋಡ್ ಸವಿ, ರಕ್ತ ಸಂಬಂಧನ ಹಂಚ್ಕೊಂಡು ಹುಟ್ಟಿ ಬರೀ ಅಣ್ಣ ಅನ್ಕೊಂಡು ಸಾಲದು. ಪ್ರೀತಿ ವಿಶ್ವಾಸದಿಂದ ನಮಗೋಸ್ಕರ ತಮ್ಮ ಪ್ರಾಣ ಕೊಡೋ ಸಿದ್ಧವಾಗಿರೋ ಇವರು ನಿಜವಾದ ಅಣ್ಣ ತಮ್ಮಂದಿರು. ನನ್ನ ಮಾತು ಕೇಳು, ಎಲ್ಲರೂ ರಾಖಿ ಕಟ್ಟು. ಸವಿ ಡಾರ್ಲಿಂಗ್, ಟೈಮ್ ಆಯ್ತು, ಬೇಗ ಬಾರೆ. ಬಂದೆ ಬಂದೆ ಬಂದೆ. ಏನ್ರಿ, ಇವತ್ ಸಾಯಂಕಾಲ ಬೇಗ ಬಂದ್ಬಿಡಿ. ಇವತ್ತ ಸಾಧ್ಯನೇ ಇಲ್ಲ. ರಾಬರ್ಟ್ ಬೇರೆ ಮೈಸೂರು ಹೋಗೋನೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ಹೋಗ್ರಿ, ಲಾಸ್ಟ್ ವೀಕ್ ಫಿಲ್ಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ನನ್ಗೋಸ್ಕರ ನಿಮ್ಗೆ ಟೈಮೇ ಇರೋಲ್ಲ. ಇವತ್ ಸಾಯಂಕಾಲ ಬೇಗ ಬಂದ್ಬಿಡಿ, ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗೋಣ. ಸರಿ. ಐ ಅಮ್ಮನ ಮಗನೈ, ಆ ಕಡೆ ನೋಡೋ. ಇಲ್ಲಿ ಮುದ್ದು ಕೊಡು. ಯಾಕೆ ಏಯ್, ಆ ಕಡೆ ನೋಡಲೇ. ಯಾಕ್ರಿ ನನ್ ಮಗನ್ ಯಾಕೆ ಬೈತೀರಾ? ಕೊಡಲ್ಲ ಕೊಡಲ್ಲ ಕೊಡಲ್ಲ. ಹೋಗ್ರಿ, ಕೆಟ್ಟ್ ಹೋಗ್ಬಿಟ್ರಿ ನೀವಂತೂ. ಏನಾಯ್ತು? ಇಲ್ಲಿ ಇಲ್ಲಿ. ಛೀ, ಟಾಟಾ, ಬೈ ಬೈ. ಐ ಟಾಟಾ, see you. ಟಾಟಾ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು.
ಏನಮ್ಮ ಇದೆಲ್ಲ? ಅಂಕಲ್, ನಾವಿಬ್ರು ಬೈಕಲ್ ಬರ್ತಾ ಇದ್ವಿ. ಯಾರೋ 4 ಜನ ಬಂದು ವಿಜಯ್ನ ಹೊಡೆದಾಕ್ಬಿಟ್ರು. ಅಂಕಲ್, ವಿಜಯ್ನ ಬದುಕಿಸ್ಕೊಡಿ ಅಂಕಲ್. ಆಯ್ತಮ್ಮ, ಧೈರ್ಯವಾಗಿರು, ಧೈರ್ಯವಾಗಿರು. ಡೋಂಟ್ ವರಿ. ಅಂಕಲ್, ಬಾಮ್ಮ. ಸಾವಿತ್ರಿ, ಅವ್ರು ಯಾರು ಅಂತ ಏನಾದ್ರು ನಿನಗೆ ಗೊತ್ತಾ? ಇಲ್ಲ ಅಂಕಲ್, ಅವರೆಲ್ಲ ಮುಖಕ್ಕೆ ಕಪ್ಪು ಬಟ್ಟೆ ಕಟ್ಕೊಂಡಿದ್ರು. ಅವ್ರು ಯಾಕೆ ಇದ್ದಕ್ಕಿದ್ದಾಗೆ ವಿಜಯ್ ಜೊತೆ ಗಲಾಟೆ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ವಿಜಯ್ ಇದಕ್ ಮುಂಚೆ ಯಾರ ಜೊತೆನಾದ್ರೂ? ಖಂಡಿತ ಇಲ್ಲ ಅಂಕಲ್. ನನ್ನ ವಿಜಯ್ ಯಾರ ಜೊತೆನೂ ದ್ವೇಷ ಕಟ್ಕೊಂಡವರಲ್ಲ. ಅವರು ತುಂಬಾ ಒಳ್ಳೆಯವರು. ಮದ್ವೆ ಆದ್ಮೇಲೆ ಇದ್ದಿದ್ರಲ್ಲೇ ಜೀವನ ನಡೆಸ್ಕೊಂಡು ನಾವು ನೆಮ್ಮದಿಯಾಗಿದ್ವಿ. ಅವ್ರು ಯಾರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಈ ನಿನ್ನ ಅಂಕಲ್ ಇನ್ಸ್ಪೆಕ್ಟರ್ ಖಾನ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀನ್ ಧೈರ್ಯವಾಗಿರು. ಮೇಡಮ್, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ನಿಮ್ ಹೆಸರೇನು? ಸಾವಿತ್ರಿ. ಪೇಷಂಟು ನಿಮ್ಗೇನಾಗ್ಬೇಕು? ನಮ್ಮ ಯಜಮಾನ್ರು ಡಾಕ್ಟ್ರಿ. ಹಾ, ಕೂತ್ಕೊಳ್ಳಿ. ನೋಡಿ, ಇದು ಕಾಂಪ್ಲಿಕೇಟೆಡ್ ಕೇಸ್. ತಲೆಯ ಈ ಭಾಗದಲ್ಲಿ ಬಲವಾದ ಏಟ್ ಬಿದ್ದಿರೋದ್ರಿಂದ ಮೆದುಳಿನ ಈ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಟ್ಯೂಮರ್ ತರ ಆಗಿದೆ. ನರಗಳ ಸಿಸ್ಟಮ್ ಡಿಸ್ಟರ್ಬ್ ಆಗಿದೆ. ಮೆದುಳಿನಲ್ಲಿ ಭಾವಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಆಪರೇಷನ್ ಮಾಡಲೇಬೇಕು. ಬಟ್ ಇದು ಸಾಧಾರಣ ಆಪರೇಷನ್ ಅಲ್ಲ. ಡಾಕ್ಟರ್, ಅವ್ರು ಸರಿ ಹೋಗ್ತಾರೆ ತಾನೆ? ಅವ್ರಿಗೇನು ಆಗಲ್ಲ ತಾನೆ? ಅಲ್ಲ, ನೀವೇ ಹೀಗೆ ನರ್ವಸ್ ಆದ್ರೆ ಹೇಗೆ? ಅವ್ರಿಗೆ ಪ್ರಜ್ಞೆ ಯಾಕೆ ಬರ್ತಾ ಇಲ್ಲ? ಈಗ ನಿಮ್ ಗಂಡ ಕೋಮಾ ಸ್ಟೇಜ್ ನಲ್ಲಿ ಇದ್ದಾರೆ. ನಾನ್ ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ನನ್ ಗಂಡನ ಉಳಿಸ್ಕೊಡಿ. ನೋಡಿ, ಇಂಥ ಆಪರೇಷನ್ ಮಾಡೋದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ. ಇದನ್ನ ನ್ಯೂರೋ ಸರ್ಜನ್ ಅವರೇ ಮಾಡಬೇಕು. ಇಂಥ ಡೆಲಿಕೇಟ್ ಆಪರೇಷನ್ ಇದ್ರೆ ನಮ್ಮ ಹಾಸ್ಪಿಟ್ಲಿಗೆ ಅಮೆರಿಕದಿಂದ ಜಾನ್ಪಾಲ್ ಅನ್ನೋ ನ್ಯೂರೋ ಸರ್ಜನ್ ಸ್ಪೆಷಲ್ ಆಗಿ ವಿಸಿಟ್ ಮಾಡ್ತಾರೆ. ಡಾಕ್ಟರ್, ಈ ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಖರ್ಚಾಗಬಹುದು. 7 ಲಕ್ಷನಾ? ನೋಡಿಮ್ಮ, ಡಾಕ್ಟರ್ ಪಾಲ್ ಬಹಳ ಬ್ರಿಲಿಯಂಟ್ ಡಾಕ್ಟರ್. ಎಂತೆಂತ ಕಾಂಪ್ಲಿಕೇಟೆಡ್ ಕೇಸಸ್ ನ ಹ್ಯಾಂಡಲ್ ಮಾಡಿದ್ದಾರೆ. ದೇ ಆರ್ ಆಲ್ ಸಕ್ಸಸ್. ನೀವು ಧೈರ್ಯ ಬಿಡಬೇಡಿ. ಖಂಡಿತವಾಗ್ಲೂ ನಿಮ್ ಗಂಡ ಮೊದಲಿನ ಸ್ಥಿತಿಗೆ ಬಂದೇ ಬರ್ತಾರೆ. ಇದನ್ನ ತಗೊಳ್ಳಿ, ಇದನ್ನ ಫಿಲಪ್ ಮಾಡಿ ಒಂದು ಸೈನ್ ಹಾಕಿ. ಪೇಷಂಟ್ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ನ ನಾನು ಇವತ್ತೇ ಫ್ಯಾಕ್ಸ್ ಮುಖಾಂತರ ಅಮೆರಿಕ ಕಳಿಸಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋತೀನಿ. ಓಕೆ? ಅದಕ್ಕೆ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ನನ್ನ ವಿಜಯ್ ಬದುಕಬೇಕು ಅಂದ್ರೆ ಅವ್ರ ಆಪರೇಷನ್ಗೆ 7 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. Sorry for the disturbance, Mr. Ranjit. Oh, Inspector, what can I do for you? Mr. Ranjit, ನಿನ್ನೆ ಯಾರೋ ಗೂಂಡಾಗಳು ವಿಜಯ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವನೀಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ. ಹಿ ಈಸ್ ಸೀರಿಯಸ್. ಲುಕ್ ಇನ್ಸ್ಪೆಕ್ಟರ್, ನಾನೊಬ್ಬ ಶುದ್ಧ ಬಿಸ್ನೆಸ್ ಮ್ಯಾನ್. ನನ್ನ ಸಂಬಂಧ ಏನೇ ಇದ್ರು ಅದು ನನ್ನ ಬಿಸ್ನೆಸ್ ಜೊತೆ. ಗೂಂಡಾಗಳು ಎಲ್ಲಿ ಏನ್ ಮಾಡಿದ್ರು ಅಂತ ಡೀಟೇಲ್ಸ್ ಕೊಡೋದು. ಓಹೋ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಈ ಕೆಲಸನ ನೀವೇ ಯಾಕೆ ಮಾಡ್ಸಿರ್ಬಾರ್ದು? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಷನ್ ಅಧಿಕಾರ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಅಫೆನ್ಸ್ ನ ಪ್ರೂವ್ ಮಾಡಕ್ಕೆ ಸಾಕ್ಷಿ ಆಧಾರಗಳು ಬೇಕು ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಸುಮ್ನೆ ನನ್ನ ತಲೆ ತಿನ್ಬೇಡಿ, ನನಗೆ ಬೇಕಾದಷ್ಟು ಕೆಲಸ ಇದೆ. ಪ್ಲೀಸ್ ಮಿಸ್ಟರ್ ರಂಜಿತ್, ಸರಿಯಾದ ಸಾಕ್ಷಿ ಆಧಾರದ ಸಮೇತ ಬರ್ತೀನಿ. ಅವಾಗ ನಿನಗಿಷ್ಟು ಮಾತಾಡಕ್ ಟೈಮ್ ಕೊಡಲ್ಲ. ಅಪರಾಧಿ ಎಷ್ಟೇ ಚಾಲಕಾದ್ರೂ ಈ ಖಾನ್ ಕೈಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಬರ್ತೀನಿ. ಸವಿ, ಸವಿ ಹೇಗಿದ್ಯಮ್ಮ? ಬಾ ಕುತ್ಕೋ, ಬಾ ಕುತ್ಕೋ. ಸವಿ, ಇಷ್ಟು ದಿವಸದ ಮೇಲಾದ್ರೂ ನಮ್ಮನೆಗೆ ಬಂದ್ಯಲ್ಲ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು ಸವಿ? ಸಾವಿತ್ರಿ, ನೀನ್ ಯಾಕೆ ಇಲ್ಲಿಗೆ
ಬಂದಿದ್ಯಾ? ಶಾರದಾ, ನೀನೇ ಇವಳನ್ನ ಸೇರಿಸ್ಕೊಂಡೆ? ಅಣ್ಣ ಆ? ಅಣ್ಣ? ಯಾರನ್ನ? ಸೊಸೈಟಿಯಲ್ಲಿ ನನ್ನ ತಲೆ ಎತ್ತಿ ತೆರೆದ ಹಾಗೆ ಮಾಡಿ, ನನ್ನ ಮಾನ ಮರ್ಯಾದೆಲ್ಲ ಬೀದಿ ಪಾಲು ಮಾಡಿ, ಇನ್ನೇನು ಬಾಕಿ ಇಟ್ಟಿದೆ ಅಂತ ಇಲ್ಲಿಗೆ ಬಂದಿದ್ಯಾ? ಆ? ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವತ್ತು ನೀನು ಅವಮಾನ ಮಾಡ್ದವ, ಅವತ್ತೇ ನಾನು ನಿನಗೆ ಹೇಳಿದ್ದೀನಿ ನಿನಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ. ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ? ಛೀ, ನೀನು ಹಾಳು ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಮುಖಕ್ಕೆ ಮಸಿ ಬಳದದ್ದಲ್ದೆ ಇವ್ರು ಹ್ಯಾಕ್ ಬದುಕ್ತಾ ಇದ್ರ ಅಂತ ನೋಡಕ್ ಬಂದಿದ್ಯಾ? ಏಯ್, ಚೆನ್ನಾಗಿದ್ದೀವಿ ನಾವು, ಸಂತೋಷವಾಗಿದ್ದೀವಿ. ನೀನ್ ಇಲ್ದೆ ನಮಗ್ ಬದುಕಕ್ಕಾಗಲ್ಲ ಅನ್ಕೊಂಡಿದ್ಯಾ? ನೆವರ್. ಏನೇ ಮುಖ ನೋಡ್ತಾ ನಿಂತಿದ್ಯಾ? ಬಾರೆ ಆಚೆ. ಕಮಾನ್, ಗೆಟ್ ಔಟ್. ಬಾ ಆಚೆ. ಏಯ್, ಏಯ್, ಬಾರೆ ಆಚೆ. ಅಣ್ಣ ಅಂತೆ, ಅಣ್ಣ. ಬರೀ ಒಳಗೆ. ಆಚೆ, get inside. ಏನ್ ಮಾಡ್ಲಿ? ಈಗ ನಾನು ಎಲ್ಲಿಗೆ ಹೋಗ್ಲಿ? ಇಷ್ಟೊಂದು ಹಣನ ನನ್ಗೆ ಯಾರು ಸಹಾಯ ಮಾಡ್ತಾರೆ? ಅಯ್ಯೋ, ದುಡ್ಡಿಲ್ಲ ಅಂದ್ರೆ ನನ್ ವಿಜಯ್ ಬದುಕಲ್ಲ. ಅಂದ್ಮೇಲೆ ನಾವ್ಯಾಕೆ ಬದುಕಿರ್ಬೇಕು? ನಾವು ಸಾಯ್ಬೇಕು, ನಾವು ಸಾಯ್ಬೇಕು. ಸಾವಿ, ನೀನು ರಾಧಾ, ರಾಧಾ. ಸಾವಿ, ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ದೇನೆ? ಬಂಗಾರದಂತ ಮಗುನ ಮಡ್ಲಲ್ಲಿ ಇಟ್ಕೊಂಡು ಅದೇನ್ ಅನಾಹುತ ನಡೀತು ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೆ? ರಾಧಾ, ಈ ಸಾವಿ, ಈ ಮಗು ಮುಖ ನೋಡಿ ಆದ್ರು ನೀನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ನಿನ್ಗೆ ಅನ್ಸ್ಲಿಲ್ವಾ? ಏನಾಯ್ತು ಅಂತ ನನ್ನ ಹತ್ರ ಹೇಳೆ. ವಿಜಯ್ ಏನಾದ್ರು ದ್ರೋಹ ಮಾಡಿದ್ನಾ? ರಾಧಾ, ಏನ್ ಹೇಳಿ, ಹೇಗೆ ಹೇಳಿ? ಒಂದಿನ ವಿಜಯ್ ನಾನು ಸಿನಿಮಾ ನೋಡ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಇದು ತುಂಬಾ ಡೆಲಿಕೇಟ್ ಆಪರೇಷನ್, ಇದಕ್ಕಾಗಿ ಅಮೆರಿಕದಿಂದ ಡಾಕ್ಟರ್ ಜಾನ್ ಪಾಲ್ ಅಂತ ಸ್ಪೆಷಲಿಸ್ಟ್ ಬರ್ತಿದ್ದಾರೆ. ಇಂಥ ಕೇಸ್ಗಳನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡೋದು ಅಂದ್ರು. ಅದಕ್ಕೆ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ರಾಧಾ, ನನಗಂತೂ ಭೂಮಿನೇ ಕುಸ್ದಾಗ ಆಗೋಗಿದೆ ಕಣೆ. ಅಷ್ಟೇ ತಾನೇ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತ್ಯಾ? ನಿಮ್ಮ ಅಣ್ಣನ ಒಂದ್ ಮಾತು ಕೇಳಿದ್ರೆ ಆಗಿರೋದು. ತಂಗಿ ನೋ ಕನಿಕರನ್ನು ತೋರದೆ ನನ್ನ ಕತ್ತಿ ಹಿಡಿದು ಆಚೆ ತಳ್ಳಿದ್ರು. ನಾನೊಂದು ಅಬಲೆ ಹೆಣ್ಣು. ಈ ಮಗುನ ಕಟ್ಕೊಂಡು ದುಡಿದು ಎಷ್ಟು ಸಂಪಾದನೆ ಮಾಡಬಲ್ಲೆ? ಎಲ್ಲಾದ್ರೂ ಕೆಲ್ಸ ಕೇಳೋಣ ಅಂತ ಹೋದ್ರೆ ಈ ಕೆಟ್ಟ ಸಮಾಜದಲ್ಲಿ ಒಂದೇ ಹೆಣ್ಣನ್ನ ಯಾವ ದೃಷ್ಟಿಲಿ ನೋಡ್ತಾರೆ ಅಂತ ನಿನಗೆ ಗೊತ್ತಲ್ಲ ರಾಧಾ. ನನ್ನ ವಿಜಯ್ಗೆ ಏನಾದ್ರೂ ಆದ್ರೆ ನಾನ್ ಯಾರಿಗೋಸ್ಕರ ಬದುಕಿರ್ಬೇಕು ಹೇಳು? ನನ್ ಕಣ್ಮುಂದೆ ಹಾಗೇನಾದ್ರೂ ಆದ್ರೆ ಅವ್ರಿಗೂ ಮುಂಚೆ ನಾನೇ ಸಾರಿ, ಸಮಾಧಾನ ಮಾಡ್ಕೋ. ಬರೋ ಕಷ್ಟಗಳು ಮನುಷ್ಯನ್ಗೆ ಹೇಳಿ ಕೇಳಿ ಬರಲ್ಲ. ಯಾವುದೇ ಸಮಸ್ಯೆ ಆಗ್ಲಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ವಿಜಯ್ ಪರಿಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ, ನನ್ನ ಕರಳೆ ಕಿತ್ತು ಬರುತ್ತೆ ಕಣೆ. ನನ್ನ ಬಾಡಿಗೆ ಅವರೊಂದು ಆಶಾ ಕಿರಣ ಕಣೆ. ಆ ಕಿರಣನೇ ಹೊರಟೋದ್ಮೇಲೆ ನನ್ನ ಜೀವನ ಬರೀ ಕತ್ಲು ಕಣೆ, ಕತ್ಲು. ಸಾವಿ, ಸಮಾಧಾನ ಮಾಡ್ಕೊಂಡೆ. ನನ್ನ ನೋಡು, ಜೀವನದಲ್ಲಿ ನಾನು ಎಷ್ಟು ನೊಂದ್ರು ನಾನು ಹೇಗಿದ್ದೀನಿ? ರಾಧಾ, ನೀನು ನಿಂದು ತರ ಜೀವನ ಆದ್ರೆ ನಂದೇ ಒಂಥರ ಜೀವನ. ನಮ್ ತಾಯಿ ಹಠ ಮಾಡಿ ಅವ್ರ ತಮ್ಮನ್ಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಮೊದ್ಲು ಅವ್ನು ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದ. ಬರ್ತಾ ಬರ್ತಾ ಕುಡಿಯೋದು, ಇಸ್ಪಿಟ್ ಆಡೋದು, ಬರೋ ಸಂಬಳ ಎಲ್ಲ ಅದಕ್ಕೆ ಖರ್ಚಾಗ್ತಿತ್ತು. ಕೊನೆಗೆ
ಅವನ ಕೈಲಿದ್ದ ಕೆಲ್ಸನೂ ಹೊರಟೋಯ್ತು. ಆಮೇಲೆ ನಾನೊಂದು ಕಂಪನಿಯಲ್ಲಿ ಟೈಪಿಸ್ಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ನನ್ನ ಸಂಬಳನು ಜೀವನಕ್ಕೆ ಸಾಕಾಗ್ತಿರ್ಲಿಲ್ಲ. ಗಂಡ ಅದನ್ನು ದುಡಿಯೋದ್ ಬಿಟ್ಟು 3 ಹೊತ್ತು ಕುಡ್ಕೊಂಡು ಬಿದ್ದಿರ್ತಿದ್ದ. ಇದು ಸಾಲದು ಅಂತ ನನ್ನ ಆಗಾಗ ದುಡ್ಡಿಗೆ ಪೀಡಿಸ್ತಾ ಇದ್ದ. ಕೊನೆಗೆ ಬೇರೆಯವ್ರ ಜೊತೆಲಿ ಸಂಬಂಧ ಕಟ್ಟಿ ನನ್ನ ಮೇಲೆ ಸಂಶಯ ಪಡೋಕ್ ಶುರು ಮಾಡ್ದ. ಹಾಗಾದ್ರೆ ನೀನೀಗ ನಿಮ್ಮ ಯಜಮಾನ್ರ ಜೊತೆ ಯಾವತ್ತೋ ಸಂಬಂಧ ಕಳ್ಚ್ಕೊಂಡಿದ್ದಾಯ್ತು. ದುಡ್ಡಿನ ಆಸೆಗಾಗಿ ತಾಳಿ ಕಟ್ಟಿದ ಗಂಡನೆ ತನ್ನ ಹೆಂಡತಿ ಇನ್ನೊಬ್ರು ತಲೆ ಹಿಡಿಯಕ್ ನೋಡಿದ್ರೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ? ಅವತ್ತೇ ಅವರಿಂದ ದೂರ ಬಂದ್ಬಿಟ್ಟೆ. ಸಾರಿ ರಾಧಾ, ನಾನ್ ನಿನ್ ಮನಸ್ಸನ್ನ ತುಂಬಾ ನೋವು ಮಾಡ್ಬಿಟ್ಟೆ. ಹುಚ್ಚಿ, ಇಂಥದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ವೇ? ಜೀವನದಲ್ಲಿ ನೊಂದು ಬೆಂದು ಅದೆಂತ ಸಮಸ್ಯೆ ಬಂದ್ರೂ ಧೈರ್ಯವಾಗಿ ಎದುರಿಸೋ ಶಕ್ತಿ ಬಂದಿದೆ ನನಗೆ. ನಿನ್ ಹಾಗೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡಲ್ಲ ನಾನು. ಒಂಟಿಯಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ. ನನ್ಗೆ ಯಾರ ಭಯನೂ ಇಲ್ಲ. ಈ ಪ್ರಪಂಚ ಏನು ಅಂತ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಈಗ ನೈಟ್ ಕ್ಲಬ್ನಲ್ಲಿ ಡಾನ್ಸರ್ ಆಗಿ ಹೇಗೋ ಜೀವನ ಸಾಗಿಸ್ತಾ ಇದ್ದೀನಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಇದು ನನ್ನ ಅನುಭವ. ಹಾಗಾದ್ರೆ ನನ್ನ ವಿಜಯ್ ನೋಡಿಸ್ಕೊಳಕ್ಕೆ ಏನಾದ್ರೂ ದಾರಿ ಹೇಳು. ಇದೆ, 100 ದಾರಿ ಇದೆ. ಆದ್ರೆ 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 ಏನು? ಬೇಡ ಸಾವಿ, ಅದಷ್ಟು ಸುಲಭ ಅಲ್ಲ. ನಾನು ಹೇಳೋ ದಾರಿ ಚಕ್ರವ್ಯೂಹ ಇದ್ದ ಹಾಗೆ. ಒಂದು ಸಲ ಅದರಲ್ಲಿ ಸಿಕ್ಕಾಕೊಂಡ್ರೆ ತಿರುಗಿ ಬರೋದು ಬಹಳ ಕಷ್ಟ. ಜೀವನನೇ ಸಾಕು ಅಂತ ಸಾಯಕ್ ಹೊರಟೋಳ್ನ ತಡೆದವಳು ನೀನು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ಹೇಳ್ದವಳು ನೀನು. ಅದೆಂತ ಚಕ್ರವ್ಯೂಹನೇ ಇರ್ಲಿ, ನಾನ್ ಭೇದಿಸ್ತೇನೆ ಕಣೆ. ಅದೇನ್ ಮಾಡ್ಬೇಕು ಅಂತ ಹೇಳು. ನನ್ ಪ್ರಾಣ ಹೋದ್ರು ಸರಿ. ಸಾವಿ, ಒಂದನ್ನು ಪಡೆಯೋದಕ್ಕೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ನೋಡು ರಾಧಾ, ದಯವಿಟ್ಟು ಒಗಟಾಗಿ ಮಾತಾಡ್ಬೇಡ. ಅದೇನ್ ಮಾಡ್ಬೇಕು ಅಂತ ನೇರವಾಗಿ ಹೇಳು. ಬೇಡ ಸಾವಿ, ನಿನ್ಗ ಆ ದಾರಿ ಬೇಡ. ಒಬ್ಬ ಸ್ನೇಹಿತೆಯಾಗಿ ನಿನ್ಗೆ ಹೇಗೆ ಹೇಳಿ? ನನಗ್ ಪ್ರಾಣ ಸಂಕಟ ಆಗ್ತಿದೆ ಕಣೆ. ನನ್ನ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಲ್ಲ. ನಾನು ಹಠ ಹಿಡಿದ್ರೆ ಸಾಧಿಸೋವರೆಗೂ ಬಿಡಲ್ಲ. ನನ್ ಗಂಡನ ಪ್ರಾಣಕ್ಕಿಂತ ಈ ಪ್ರಪಂಚದಲ್ಲಿ ನನಗೆ ಯಾವುದು ಮುಖ್ಯ ಅಲ್ಲ ಕಣೆ. ಹಾಗಾದ್ರೆ ಕೇಳು, ನಿನ್ಗಿರೋ ಸೌಂದರ್ಯ, ರೂಪ, ಯೌವನ ಇದ್ರ ಬೆಲೆನ್ ಕಟ್ಟೋಕ್ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ರಾತ್ರಿಲಿ 1 ಲಕ್ಷಕ್ಕಿಂತಲೂ ಜಾಸ್ತಿ ಸಂಪಾದಿಸಬಹುದು. ಏನೇಂದೆ? ನನ್ನ ಶೀಲನ ಇನ್ನೊಬ್ಬರಿಗೆ ಮಾಡ್ಕೊಂತ್ಯಾ? ನನ್ನೇನು ಸುಳ್ಳು ಅನ್ಕೊಂಡೇನೆ? ರಾಧಾ ನಿನಗಿಂತ ಸಲಹೆ ಕೊಟ್ಟು ಅಂತ ಕೋಪನ? ಅಲ್ದೆ ಇನ್ನೇನು. ಏನಾದ್ರೂ ಪರಿಹಾರ ಹೇಳಿ ಅಂತ ಕೇಳಿದ್ರೆ ಈಗ ಹೇಳೋದು. ಅವಳ ಮಾತನ್ನ ಕೇಳೋ ಬದಲು ಎಲ್ಲಾದ್ರೂ ಹೋಗಿ ಸಾಯೋದು ಒಳ್ಳೇದು. ಕರೆಕ್ಟ್ ಸಾವಿ, ನೀನ್ ಹೇಳ್ತಿರೋದು ಕರೆಕ್ಟ್. ಒಬ್ಬ ಅಬಲೆ ನಿಸ್ಸಹಾಯಕ ಹೆಣ್ಣು ಯಾವ ದಾರಿನೂ ಕಾಣದೇ ಇದ್ದಾಗ ಅದು ಶೀಲನ ಬೇರೆಯವ್ರಿಗೆ ಮಾರ್ಕೋಬೇಕು ಅಂದ್ರೆ ಅದು ಪಾಪ ಅಲ್ವಾ? ಆದ್ರೆ ಸಾವಿ, ಅವಳ ಮಾತಲ್ಲೂ ಸತ್ಯ ಇದೆ. ಈಗ ನಿನಗಿರೋ ಪರಿಸ್ಥಿತಿನಲ್ಲಿ ಅಷ್ಟೊಂದು ದುಡ್ಡನ್ನ ಬರೀ 7 ದಿವಸದಲ್ಲಿ ನೀನ್ ಏನು ಮಾಡಿದ್ರು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವಿಜಯ್ನ ಬದುಕಿಸಿ ನಿನ್ನ ಮಗುಗೆ ಒಂದು ಆಸರೆ ಕೊಡ್ಬೇಕು ಅಂತ ಮನಸ್ಸಿದ್ರೆ ಅವಳು ಹೇಳ್ತಿರೋ ದಾರಿ ಖಂಡಿತ ತಪ್ಪಲ್ಲ. ಅಗ್ನಿ ಸಾಕ್ಷಿಯಾಗಿ ವಿಜಯ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡವಳು. ಅವರ ಪವಿತ್ರವಾದ ಪ್ರೇಮದ ಕುಡಿಗೆ ತಾಯಿ ನಾನು. ತಬ್ಬಲಿ ಆಗ್ತಿರೋ ಈ ಮಗುನ್ ಭವಿಷ್ಯನ ನೀನು ಬೆಳಗ್ಸು. ಇವನಿಗೋಸ್ಕರ ವಿಜಯ್ನ ಬದುಕ್ಸು. ನೀನೊಬ್ಬ ನಿಸ್ಸಹಾಯಕ ಹೆಣ್ಣಾಗಿ ಈ ಮಗುಗೋಸ್ಕರ ಏನ್ ಮಾಡಬಲ್ಲೆ? ಅದೇ ವಿಜಯ್ ಒಬ್ಬ ಗಂಡಸು. ಅವನ ಈ ಮಗುನ್ ಭವಿಷ್ಯನ ಬೆಳಗಿಸಬಹುದು. ಈಗ ಹೇಳು, ನಿನ್ನ ಮಾಂಗಲ್ಯಕ್ಕಿಂತ ನಿನಗೆ ಶೀಲನೇ ಮುಖ್ಯನಾ? ಈ ನಿನ್ ದೇಹನ ವಿಜಯ್ಗೋಸ್ಕರ ನೀನು ತ್ಯಾಗ ಮಾಡ್ಲೇಬೇಕು. ರಾಧಾ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ.
ಸಾವಿತ್ರಿ, ನೀನಾ? ಈಗ ನಾನು ಒಂದ್ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ವಿಜಯ್ನ ಬದುಕಿಸ್ಲೇಬೇಕು. ನೀನ್ ಹೇಳಿದ ಚಕ್ರವ್ಯೂಹದಲ್ಲಿ ನನ್ ಪ್ರಾಣ ಹೋದ್ರೂ ಸರಿ, ನಾನು ಹೆಜ್ಜೆ ಇಡೋಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನಗೆ ನಿನ್ನ ಸಹಾಯ ಬೇಕು ರಾಧಾ, ನಿನ್ ಸಹಾಯ ಬೇಕು. ಹಾಗಾದ್ರೆ ಇವತ್ ಸಾಯಂಕಾಲ ನೀನ್ ರೆಡಿ ಆಗಿರು, ಮನೆಗೆ ಕಾರ್ ಕಳಿಸ್ತೀನಿ. I will shoot you! Hey! Come on, get inside! ನನ್ನ ಮರ್ಯಾದೆನ ಮಣ್ಣು ಪಾಲು ಮಾಡಬೇಕು ಅಂತ ಪಣ ತೊಟ್ಕೊಂಡಿದ್ಯಾ? ನಾನೇನ್ ತಪ್ಪು ಮಾಡಿದೆ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಕಣ್ಮಣಿ ಹಾಗೆ ನಿನ್ನನ್ನ ಸಾಕಿದೆ, ಸಲುಹಿದೆ. ನನ್ನ ಮಾತು ಮೀರಿ ನೀನು ಅವನ ಮದುವೆ ಆದೆ. ನಾನು ಅದನ್ನು ಸಹಿಸಿಕೊಂಡೆ. ಸಮಾಜದಲ್ಲಿ ಎಲ್ಲೂ ತಲೆ ಎತ್ತಿ ತಿರುಗಿದ ಹಾಗೆ ಮಾಡಿದೆ. ನಾನು ಅದನ್ನು ಸಹಿಸಿಕೊಂಡೆ. ನನಗಾಗದೇ ಇರೋರು ನನ್ನ ಎದುರುಗಡೆ ನಿಂತ್ಕೊಂಡು ನೀನು ಮಾಡಿರೋ ಘನ ಕಾರ್ಯಕ್ಕೆ ನನಗೆ ತುಚ್ಛವಾಗಿ ಮಾತಾಡಿದ್ರು. ನಾನು ಅದನ್ನು ಸಹಿಸಿಕೊಂಡೆ. ಆದ್ರೆ ಇವತ್ತು ನನ್ನ ವೈರಿ ಜೊತೆಗೆ ನನ್ನ ಕಣ್ಣೆದುರುಗಡೆನೆ ಇಷ್ಟು ರಾತ್ರಿಯಲ್ಲಿ ಅವನ ಕೈಲಿ ಕೈ ಹಾಕೊಂಡು ನಲ್ದಾಡ್ಕೊಂಡು ಬರ್ತಾ ಇದ್ದೆಲ್ಲ, ಜನ ನೋಡಿದವ್ರು ಏನಂತಾರೆ? ಏನ್ ಅನ್ಕೋಬಹುದು ಮಿಸ್ಟರ್ ರಂಜಿತ್? ನಡ್ದೆ ಗೆಟ್ಟವಳು ಅನ್ಕೋಬಹುದಾ, ಅಥವಾ ಮೈ ಮಾರ್ಕೊಳ್ಳೋ ಸೂಡೆ ಅನ್ಕೋಬಹುದು? ಯಾಕೆ ಮಿಸ್ಟರ್ ರಂಜಿತ್, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಹೌದು, ನೀವ್ಯಾರು? ನನಗೂ ನಿಮಗೂ ಏನ್ ಸಂಬಂಧ? ಏನು ಏನ್ ಸಂಬಂಧ? ನನ್ನನ್ನ ಯಾರು ಅಂತ ಕೇಳ್ತಾ ಇದ್ದೀಯ? ಚಿಕ್ಕ ವಯಸ್ಸಿನಿಂದ ಈ ಕೈಗಳಲ್ಲಿ ಆಡಿ ಬೆಳೆದ ನೀನು ನನ್ನನ್ನ ಯಾರು ಅಂತ ಕೇಳ್ತಾ ಇದೀಯ? ನಿಮ್ಮ ಅಣ್ಣನ್ನ ಯಾರು ಅಂತ ಕೇಳ್ತಾ ಇದೀಯ? ಅಣ್ಣ? ಯಾವಣ್ಣ? ಯಾರ್ಗಣ್ಣ? ದುಡ್ಡು, ಘನತೆ, ಗೌರವ, ಪ್ರತಿಷ್ಠೆ ಅನ್ನೋ ಶಿಖರದ ಮೇಲೆ ಕೂತಿರೋ ಒಬ್ಬ ಶ್ರೀಮಂತ ವ್ಯಕ್ತಿ ನೀವು. ಒಬ್ಬ ಸಾಮಾನ್ಯ ಬಡವನ ಹೆಂಡತಿ ನಾನು. ಶ್ರೀಮಂತ ಶಿಖರದ ಮೇಲೆ ಕುಳಿತಿರೋ ನಿಮಗೆ ನಮ್ಮಂತ ಬಡವರು ಇದ್ದರೆಷ್ಟು ಸತ್ರೆಷ್ಟು? ನಿಮಗೂ ನನಗೂ ಯಾವ ಸಂಬಂಧ? ನನ್ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನನಗ್ ದುಡ್ಡಿನ ಅವಶ್ಯಕತೆ ಇತ್ತು. ಕೋಮಾದಲ್ಲಿರೋ ನನ್ ಗಂಡನ್ ಬದುಕಿಸ್ಕೊಳ್ಳೋಕೆ ಈ ಬಡವನ ಹೆಂಡತಿ ತನ್ನ ದೇಹನ ಮಾರ್ಕೊಂಡು ಅವರ ಆಪರೇಷನ್ಗೋಸ್ಕರ ದುಡ್ಡು ಹೊಂದಿಸ್ತಾ ಇದ್ದೀನಿ. ಮಿಸ್ಟರ್ ರಂಜಿತ್, ಇಂಥವಳನ್ನ ಸೂಳೆ ಅಂತ ಕರೆಯೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ? ದುಡ್ಡು ತಾನೇ ಬೇಕು ನಿನಗೆ? ಯು ವಾಂಟ್ ಮನಿ? ಒನ್ ಸೆಕೆಂಡ್. Take this. 20 ಲಕ್ಷ ಇದೆ. ಇನ್ನೆಷ್ಟು ಬೇಕು ನನಗೆ? ಇವತ್ತು ನಿಮ್ಮ ಈ ದುಡ್ಡಿನ ಅವಶ್ಯಕತೆ ನನಗಿಲ್ಲ. ಒಂದು ಮಾತು ಜ್ಞಾಪಕ ಇಟ್ಕೊಡಿ, ಈ ಸಾವಿತ್ರಿ ಸೂಳೆ ಆಗೋದಕ್ಕೆ ಕಾರಣ ನೀವೇ. Oh my God.
ಆಡ್ತಿದ್ದೀರಾ? ಏನಾಯ್ತು ರೀ? ಆಗ್ಬಾರ್ದೆಲ್ಲ ಆಗೋಯ್ತು, ನಡಿಬಾರ್ದೆಲ್ಲ ನಡೆದು ಹೋಯ್ತು. ಯಾವತ್ತು ಯಾರೆದುರಿಗೂ ಬಾಗದೆ ಇರೋ ಈ ತಲೆ ಇವತ್ತು ಈ ದೇಹದಿಂದ ಕತ್ತರಿಸಿ ಕಾಲು ಕೆಳಗೆ ಬಿದ್ದೋಯ್ತು. ಯಾವತ್ತು ಘನತೆ ಗೌರವ ಪ್ರತಿಷ್ಠೆ ಅಂತ ಹೋರಾಡ್ತಾ ಇರೋ ಈ ರಂಜಿತ್ ಇವತ್ತು ಕಂಪ್ಲೀಟ್ಲಿ ಮಣ್ಣು ಪಾಲಾಗೋದ. ಏನೇನೋ ಮಾತಾಡ್ಬೇಡ್ರಿ. ನೀವೇನ್ ಮಾತಾಡ್ತೀರಾ ಅಂತ ನಂಗೆ ಅರ್ಥನೂ ಆಗ್ತಾ ಇಲ್ಲ. ಏನಾಯ್ತು ಅಂತ ಹೇಳ್ರಿ, ಹೇಳ್ರಿ. ನನ್ನ ಕ್ಷಮಿಸ್ಬಿಡು ಶಾರದಾ, ಅಯ್ಯಯ್ಯೋ, ಏನ್ ಮಾಡ್ತಿದ್ದೀರಾ? ನನ್ನ ಕ್ಷಮಿಸ್ಬಿಡು. ಹೇ ಶಾರದಾ, ನಾನೊಬ್ಬ ಕೋಟ್ಯಾಧಿಪತಿ ಗಣೆ. ಈ ಮನೆ ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ? ಅಟ್ಲೀಸ್ಟ್ 10 ಕೋಟಿ. ಈ ಫ್ಯಾಕ್ಟ್ರಿಗಳು, ಈ ಕಾಂಪ್ಲೆಕ್ಸ್, ಈ ಹೋಟೆಲ್ಸ್, ಈ ಕನ್ಸ್ಟ್ರಕ್ಷನ್ ವರ್ಕ್, ಈ ಜಮೀನು, ಈ ಫಾರ್ಮ್ ಹೌಸ್, ಈ ಟ್ರಾನ್ಸ್ಪೋರ್ಟು, ಈ ಬ್ಯಾಂಕ್ ಬ್ಯಾಲೆನ್ಸ್, ಈ ಚಿನ್ನದ ಆಭರಣಗಳೆಲ್ಲ ಸೇರಿ ಎಷ್ಟಾಗತ್ತೆ ಗೊತ್ತಾ ಶಾರದಾ? ನನ್ನಂತ 100 ಜನ ಪಾಪಿಗಳನ್ನ ಒಂದೇ ಸಾರಿ ಆ ದುಡ್ಡಲ್ಲಿ ಸುಟ್ಟರು ಕರಗಲಾರದಷ್ಟು. ಕೋಮಾದಲ್ಲಿರೋ ತನ್ನ ಗಂಡನ್ನ ಬದುಕಿಸ್ಲೇಬೇಕು ಅಂತ ಮಳ್ಳಲ್ಲಿ ಮಗುನ ಕಟ್ಕೊಂಡು ನನ್ನ ಸಾವಿತ್ರಿ ಬರೀ 7 ಲಕ್ಷ ರೂಪಾಯಿ ಸಹಾಯ ಕೇಳಕ್ ಬಂದಾಗ ಅವಳು ಮಾತು ಕೇಳದೆ ಅವಳನ್ನ ಕತ್ತಿಡಿದು ಮನೆಯಿಂದ ಆಚೆ ತಳ್ಳಿದ್ದಲ್ಲ. ಆ ದುಡ್ಡುಗೋಸ್ಕರ ಈ ರಂಜಿತ್ ತಂಗಿ ಬೇರೆಯವ್ರ ಹತ್ರ ತನ್ನ ಶೀಲನ ಮಾರ್ಕೊಂಡಿದ್ದನ್ನ ನನ್ನ ಕಣ್ಣಾರೆ ನೋಡ್ಕೊಂಡು ಬರ್ತಾ ಇದ್ದೀನಿ ಶಾರದಾ. ಸಾವಿತ್ರಿ, ಈಗ ಈ ಪಾಪಿಗೆ ಏನು ಶಿಕ್ಷೆ ಕೊಡ್ತೀಯ? ಇದಕ್ಕೆಲ್ಲ ಕಾರಣ ನೀವು ರೀ, ನೀವು. ಕೊನೆಗೂ ನಿಮ್ ಹಠನೆ ಸಾಧಿಸಿದ್ರಲ್ಲ. ನಿಮ್ ತಂಗಿ ಮಾನಕ್ಕಿಂತ ನಿಮ್ಗೆ ಪ್ರೆಸ್ಟೇಜ್ ಜಾಸ್ತಿ ಆಗೋಯ್ತಲ್ಲ. ಮನುಷ್ಯತ್ವನೇ ಇಲ್ದೇ ಇರೋ ಮನುಷ್ಯ ಜೊತೆ ಬದುಕಕ್ ನಂಗೆ ಇಷ್ಟ ಇಲ್ಲ ರೀ. ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಇವತ್ತಿಂದ ನಿಮ್ ದುಡ್ಡು, ಘನತೆ, ಗೌರವ ಜೊತೆ ಸಂಸಾರ ಮಾಡ್ಕೊಂಡು ನೀವು ಬಿದ್ದಿರಿ. ನಾನ್ ನಿಮ್ ಜೊತೆ ಇರಲ್ಲ. ಶಾರದಾ, 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 ನನ್ನ ಬಿಟ್ಟು ಹೋಗೋಣ ಶಾರದಾ. Operation is successful. Nothing to worry about it. Everything is fine. Lucky guy. Thank you, doctor. ರಾಬರ್ಟ್, ರಾಬರ್ಟ್, ನನ್ನ ಮಗು ಇಲ್ಲಿ ಅವರೆಲ್ಲ ಇಲ್ಲೇ ಇದ್ದಾರೆ. ನೀನ್ ಸಮಾಧಾನ ಮಾಡ್ಕೊ. ನೀನ್ ಎಕ್ಸೈಟ್ ಆಗಬಾರ್ದು. ಇಲ್ಲ, ನಾನು ಅವ್ರು ನೋಡ್ಬೇಕು. ನನ್ನ ಮಗು ಎಲ್ಲಿ? ನನ್ನ ಸಾವಿ ಎಲ್ಲಿ? ಬೇಡ ವಿಜಯ್, ನೀನ್ ಎದ್ದೇಳ್ಬಾರ್ದು. ಡಾಕ್ಟರ್ ನಿಂಗೆ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ಇಲ್ಲ, ನನ್ನ ಮಗು ನೋಡ್ಬೇಕು. ವಿಜಯ್, ನೋಡ್ಬೇಕು. ಏನ್ ಮಾಡ್ತಾ ಇದೀಯಾ? ಸಾವಿ, ಸಾವಿ, ಎಲ್ಲ ಮಾಡ್ತಾ ಇದೀಯಾ? ಸಾವಿ, ಸಾವಿ, ಯಾಕೆ ಕಣ್ಣೀರು? ಹತ್ರ ಬಾರೆ, ಬಾರೆ. ಯಾಕೆ ದೂರ ಹೋಗ್ತಾ ಇದೀಯಾ? ಯಾಕೆ ಅಳ್ತಾ ಇದೀಯಾ? ನೋಡು, ನನಗೇನು ಆಗಿಲ್ಲ. ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದ ನನಗೆ ನಿಮ್ಮಿಬ್ಬರನ್ನು ಎದೆಗೆ ಹಾಪ್ಕೊಂಡು
ಮುದ್ದಾಡ್ಬೇಕು ಅನ್ನೋ ಆಸೆ ಕಡೆ. ತುಂಬಿ ನಿಂತಿರೋ ಕಣ್ಣೀರಲ್ಲಿ ನಿಮ್ಮಿಬ್ಬರ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನನ್ನ ಹತ್ರ ಬಾರೆ, ನಾನು ತೃಪ್ತಿ ಆಗೋ ಹಾಗೆ ಅಳ್ಬೇಕು ಬಾರೆ. ಬೇಡಿ, ನನ್ನನ್ನು ಮುಟ್ಬೇಡಿ, ನನ್ನನ್ನು ಮುಟ್ಬೇಡಿ. ನಾನು ನಿಮಗೆ ಹೋಗಿರಲ್ಲ. ಏನ್ ಯಾಕೆ ನೋಡ್ತಾ ಇದೀಯಾ? ಅವತ್ತು 1 ಲಕ್ಷ ರೂಪಾಯಿ ಕೊಟ್ಟೆ, ಆದ್ರೆ ಇವತ್ತು 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಬಾ ನನ್ ಜೊತೆ. ಏಯ್, ಯಾರು ನೀನು? ನಾನ್ ಯಾರು ಅಂತ ಇವಳೇ ಕೇಳು, ಹೇಳ್ತಾಳೆ. ಸಾವಿ, ಏನಿದಿಲ್ಲ? ಯಾರು ಇವನು? ಅದ್ ಸರಿ, ನೀನ್ ಯಾರು? ನಾನು ಇವಳು ಗಂಡ. ಓಹೋ, ಪರವಾಗಿಲ್ವೇ? ಸೂಳಿಯರಿಗೂ ಮದ್ವೆ ಆಗಿರುತ್ತಾ? ನನ್ನ ಸಾವಿನ ಸುಳ್ಳು ಅಂತೀಯ? ಸಾವಿ, ಅವ್ನು ಹೇಳಿ ನಿಜ ಏನೇ? ಹೇಳು. ಅವ್ನು ನನ್ ಕಣ್ ಮುಂದೆನೆ ನೀನು ಸುಳ್ಳು ಅಂತ ಇದ್ದಾನೆ. ಹೇಳು, ಹೇಳು, ಬಾಯ್ ಬಿಡೆ. ಹೇಳು. ಏ ವಿಜಯ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚಂದರ ಆಡ್ತಿದ್ಯಾ? ಏನಾಗಿದೆ ನಿಂಗೆ? ನಾನು ಸಾವು ಬದುಕಿನ ಜೊತೆ ಹೋರಾಡ್ತಿರ್ಬೇಕಾದ್ರೆ ಇವಳಿಗೆ ಪರಪುರುಷ ಸಹವಾಸ ಬೇಕಾಗಿತ್ತು. ಶಭಾಷ್, ಇಷ್ಟು ದಿನ ನಿನ್ ಜೊತೆ ಸಂಸಾರ ಮಾಡಿದ ಹೆಣ್ಣಿನ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಏನಂದೆ ನೀನು? ಸಾವಿತ್ರಿ ಪರಪುರುಷ ಸಹವಾಸ ಮಾಡಿದ್ಲು ಅಂತ ತಾನೆ? ಅವಳು ತನ್ನ ದಾಹ ತೀರಿಸ್ಕೊಳ್ಳಕ್ಕೆ ಮತ್ತೊಬ್ಬರಿಗೆ ಸೆರಗ್ ಹಾಸ್ಲಿಲ್ಲ. ತನ್ನ ಮುತ್ತೈದಿ ತನ್ನ ಉಳಿಬೇಕು, ಹೇಗಾದ್ರೂ ನಿನ್ನ ಬದುಕಿಸ್ಬೇಕು ಅಂತ ಆ ಸಾವಿತ್ರಿ ಯಮನ ಹತ್ರ ಹೋರಾಡಿ ತನ್ನ ಗಂಡನ ಪ್ರಾಣ ಹೇಗ್ ಉಳಿಸ್ಕೊಂಡ್ಲು, ಅದೇ ರೀತಿ ಈ ಸಾವಿತ್ರಿ ಹೋರಾಡಿದ್ಲು. ಒಬ್ಬ ನಿಸ್ಸಹಾಯಕ ಹೆಣ್ಣು ಮಡಿಲಲ್ಲಿ ಮಗುನ ಇಟ್ಕೊಂಡು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ? 7 ದಿನದಲ್ಲಿ 7 ಲಕ್ಷ ರೂಪಾಯಿ ಯಾರು ಸಹಾಯ ಮಾಡ್ತಾರೆ? ಹೊಟ್ಟೆ ಪಾಡಿಗಾಗಿ ದುಡ್ತಾ ಇರೋ ಏನೇನ್ ಸ್ನೇಹಿತರ, ಅಥವಾ ಲೈಫೇ ಡಿಸ್ಟರ್ಬ್ ಆಗಿ ಸಹಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ವಿಧಿ ಇಲ್ಲದೆ ಬದುಕ್ತಾ ಇರೋ ನಾನ್ ಸಹಾಯ ಮಾಡೋಕ್ಕಾಗತ್ತಾ? 7 ದಿನದಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡೋಕೆ ಅವಳು ಯಾವ ನೌಕರಿ ಮಾಡ್ಬೇಕು, ಎಂತ ಕೆಲಸ ಮಾಡ್ಬೇಕು? ಕೋಟಿಗಟ್ಲೆ ಕೊಳಿತಾ ಇರೋ ಶ್ರೀಮಂತ ಅಣ್ಣನ ಹತ್ರ ಸಹಾಯ ಕೇಳಕ್ ಹೋದಾಗ ಅವಳಿಗೆ ಸಿಕ್ಕಿದ್ದೇನು ಗೊತ್ತಾ? ಚುಚ್ಚು ಮಾತುಗಳಿಂದ ಅವಮಾನ. ನಾಯಿ ತರ ಎಳ್ಕೊಂಡ್ ಬಂದು ಬಾಗ್ಲತ್ರ ಬಿಸಾಕಿ ಇನ್ಮೇಲೆ ಈ ಹೊಸ ತುಳಿ ಕುಡ್ದು ಅಂತ ಸಂಪಾದನೆ ಕಳ್ಕೊಂಡ್ಬಿಟ್ರು. ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದ ಸಾವಿತ್ರಿ ಈ ಮಗು ಬಗ್ಗೆ ಯೋಚನೆ ಮಾಡಿ ಸಾಯೋ ನಿರ್ಧಾರನ ಬಿಟ್ಟು ಮಗು ಮೇಲೆ ಆಸರೆಯಾಗಿದ್ದ ನಿನ್ನನ್ನ ಹೇಗಾದ್ರೂ ಮಾಡಿ ಬದುಕಿಸ್ಕೋಬೇಕು ಅಂತ ಪಣ ತೊಟ್ಲು. ಈ ಕಟುಕ ಪ್ರಪಂಚನ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗೋ ವಸ್ತು ಯಾವುದು ಅಂತ ನಿನಗೆ ಗೊತ್ತಾ ವಿಜಯ್? ಹೆಣ್ಣಿನ ಶೀಲ, ಅವಳ ಸೌಂದರ್ಯ, ಅವಳ ದೇಹ. ಸತ್ತಿ ಹೋಗಿದ್ರೆ ಚಿತೆ ಅನ್ನೋ ಬೆಂಕಿಲಿ ಸುಟ್ಟು ಬೂದಿ ಆಗ್ತಿದ್ದ ಈ ಮಾಂಸದ ಮುದ್ದೆಗೆ ಇಷ್ಟೊಂದು ಬೆಲೆ ಇದೆ ಅಂತ ಗೊತ್ತಾಗಿ ತನ್ನಷ್ಟಕ್ಕೆ ತಾನೆ ಈ ಪಾಪಿಗಳ ಪ್ರಪಂಚದಲ್ಲಿ ತನ್ನ ದೇಹನ ಮಾರ್ಕೊಂಡ್ಲು. ಇವತ್ತು ನೀನು ಬದುಕಿರೋದಕ್ಕೆ ಕಾರಣ ಸಾವಿತ್ರಿ. ಈ ನಿನ್ನ ದೇಹದಲ್ಲಿ ಓಡಾಡ್ತಿರೋ ಉಸಿರಾಟಕ್ಕೆ ಕಾರಣ ಈ ಸಾವಿತ್ರಿ. ಸಾವಿ, 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 ಸಾವಿ. ಏನಾಯ್ತು ನಿಂಗೆ? ಯಾಕೆ ಈ ರಕ್ತ? ಕ್ಷಮೆ ಕೇಳ್ಬೇಕಾಗಿರೋದು ನಾನು. ನನಗೆ ಪ್ರಾಣ ಭಿಕ್ಷೆ ನೀಡ್ರು ನಿಜವಾದ ಸಾವಿತ್ರಿ ನೀನು. ನಿಜ ಏನಂತ ಗೊತ್ತಾಗದೆ ನಿನಗೇನೇನು ಅಂದ್ಬಿಟ್ಟೆ, ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಕ್ಷಮೆ ಕೇಳ್ಬೇಕಾದವಳು ನಾನು. ಮತ್ತೆ ನಿಮ್ಮನ್ನು ಪಡೆಯೋ ಆಸೆಲಿ ನಾನು ಎಡಬಿಟ್ಟೆ. ನಿಮ್ಮ ಆಪರೇಷನ್ ಆದ್ಮೇಲೆ ಮಗುನ ನಿಮ್ ಕೈಗೊಪ್ಸಿ ನಾನು ದೂರ ಹೋಗ್ಬೇಕು ಅಂತಿದ್ದೆ. ನಿಮ್ಮನ್ನ ಕೊನೆಗೊಂದ್ಸಾರಿ ನೋಡ್ಬೇಕು ಅಂತ ನನ್ನ ಮನಸ್ಸು ತುರಿತಿತ್ತು. ನಾನ್ ಮಾಡಿದ ತಪ್ಪಿಗೆ ನನ್ ಮುಖ ನಿಮಗ್ ತೋರಿಸ್ಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡೆ. ಅದಕ್ಕೆ ಇಲ್ಲಿ ಬರಕ್ ಮುಂಚೆ ನಾನು ವಿಷ ಕೊಡ್ತೆ. ಬದುಕಿದ್ರೆ
ಜೊತೆಗೆ ಬದುಕೋಣ, ಸತ್ರೆ ಒಟ್ಟಿಗೆ ಸಾಯುವಂತ ಭಾಷೆ ಕೊಟ್ಬಿಟ್ಟು ಯಾಕೆ ಹೀಗೆ ಮಾಡ್ತಾ ಇದೀಯಾ? ನನ್ನ ಮಗುನ ಒಂಟೆ ಬಿಟ್ಟು ಹೋಗ್ತಾ ಇದೀಯಾ? ಬೇಡ ಸಾವಿ, ಬೇಡ. ನೀನ್ ಇಲ್ದೆ ನಾನು ಬದುಕಲಾರೆ ಕಣೆ, ನಾನು ಬದುಕಲಾರೆ. ಯಾವ್ದು ಕೆಟ್ಟಗಳಿಗೆಯಲ್ಲಿ ನಡೆದೋಯ್ತು ಅಂತ ಮರ್ತು ಬಿಡೆ. ನೋಡು, ನನಗೆ ನಿನ್ ದೇಹ ಮುಖ್ಯ ಅಲ್ಲ ಕಣೆ, ನಿನ್ನ ಅಂದ ಮುಖ್ಯ ಅಲ್ಲ ಕಣೆ, ನೀನ್ ಮುಖ್ಯ, ನಿನ್ ಪ್ರೀತಿ ಮುಖ್ಯ ಕಣೆ. ನಿನ್ ದೇಹ ಎಂಜಲಾಗಿದ್ರು ನಿನ್ ಪ್ರೀತಿ ಪವಿತ್ರವಾದ ಕಡೆ. ನಿನ್ನಿಂದ ನಾನು ಬದುಕಲಾರೆ, ನಾನು ಬದುಕಲಾರೆ, ನಾನು ಬದುಕಲಾರೆ. ನಮ್ಮಿಬ್ರ ಪ್ರೀತಿ ಕಾಣಿಕೆನ ಚೆನ್ನಾಗಿ ನೋಡ್ಕೊಬೇಕು. ನನ್ ಪಾಲಿನ ಪ್ರೀತಿನ ನನ್ ಮಗನಿಗೆ ಕೊಡಿ. ಈ ಜನ್ಮದಲ್ಲಿ ಇಲ್ದೆ ಹೋದ್ರು ಮುಂದಿನ ಜನ್ಮದಲ್ಲಿ ನಾನು ನಿಮ್ ಹೆಂಡತಿಯಾಗಿ ಬರ್ತೀನಿ ರೀ. ನನ್ ಮಗನ್ ರೂಪದಲ್ಲಿ ನಾನ್ ಯಾವತ್ತು ನಿಮ್ ಜೊತೆಲೇ ಇರ್ತೀನಿ. ನನ್ನ ಕ್ಷಮಿಸಿದ್ರೆ ಸವಿ, For more updates, like, comment, subscribe to our channel.